ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಬಾಂಧವ್ಯ. ಹೆಸರು ಶ್ರೀನಿವಾಸಯ್ಯ. 80 ವಸಂತವನ್ನು ತೋಡಿದವರು. 2 ಕಣ್ಣಿನಿಂದ 4 ಕಣ್ಣಿಗೆ ಬಡ್ತಿ ಹೊಂದಿ ಅದಾಗಲೇ 40 ವರ್ಷಗಳ ಮೇಲಾಗಿತ್ತು. ಆ ಕನ್ನಡಕದ ಸಹಾಯದಿಂದಲೇ ದಿನಪತ್ರಿಕೆಯನ್ನು ಎಡಬಿಡದೆ ಓದುವ ಹವ್ಯಾಸಿ ಓದುಗ. ಜೊತೆಗೆ ಅದ್ಭುತವಾದ ವಾಗ್ಮಿ. ಎಷ್ಟೆಂದರೂ ಒಂದು ಕಾಲದಲ್ಲಿ ಪಾಠ ಮಾಡುವ ಶಿಕ್ಷಕನಾಗಿದ್ದವರಲ್ಲವೇ. ಏನ್ರಿ, ಇನ್ನೂ ಓದೋದು ಮುಗ್ದಿಲ್ವೇ ನಿಮ್ಮದು? ಬಿಸಿ ಬಿಸಿ ಕಾಫಿ ಆರಿ ತಣ್ಣಗೆ ಆಗಬೇಕು ನೋಡಿ, ಆಗಲೇ ಅಲ್ವಾ ಹೀಗೆ ಹೇಳೋದು ನೀವು? ಪಾರ್ವತಿ ತುಸು ಸಕ್ಕರೆ ಹಾಕಿ ಬಿಸಿ ಮಾಡಿ ತರಬಾರ್ದೆ ಅಂತ ಗೊಣಗುತ್ತಲೇ ಹೊರಗೆ ಬಂದಿದ್ದರು ಪಾರ್ವತಿ. ಶ್ರೀನಿವಾಸರವರ ಅರ್ಧಾಂಗಿ. ಶ್ರೀನಿವಾಸರು ಹೆಂಡತಿ ಮಾತಿಗೆ ನಗುತ್ತಲೇ ಟೇಬಲ್ ಮೇಲಿರುವ ಕಾಫಿ ಕಪ್ಗೆ ತುಟಿ ಸೊಕ್ಕಿಸಿದ್ದು. ಓಹೋ, ಏನಿದು ಹೊಸ ವರಸೆ? ಈಗ ಕಾಫಿ ಆರಿ ಹೋಗಿಲ್ವಾ? ಏನೂ ರಗಳೆ ಮಾಡದೆ ಕುಡಿತಿದ್ದೀರಿ? ನನಗೆ ಇಷ್ಟೆಲ್ಲ ಹೆದರೋ ಅಗತ್ಯವೇನೂ ಇಲ್ಲ. ಕೊಡಿ, ಇಲ್ಲಿ ಬಿಸಿ ಮಾಡಿ ತರ್ತೇನೆ. ಶ್ರೀನಿವಾಸನವರ ಮಾತಿಗೂ ಕಾಯದೆ ಅವರ ಕೈಯಲ್ಲಿನ ಕಾಫಿ ಕಪ್ ಹಿಡಿದು ಒಳಗೂಡಿದ್ದು ಪಾರ್ವತಿ. ಎಂಥದ್ದೇ ನಿಂದು ಗೋಳು ಪಾರ್ವತಿ? ಒಮ್ಮೆ ಬೈತೀಯ, ಬೈತಾಳೆ ಅಂತ ಆರೋಗ್ಯರ ಕಾಫಿ ಕುಡಿದ್ರೆ ಆರೋಗ್ಯದೆ ಅಂತ ಕಾಳಜಿಯಿಂದ ಬಿಸಿ ಮಾಡಿ ತರ್ತೀಯ. ಇದು ಯಾವ ಸೀಮೆ ಪ್ರೀತಿಯೇ ನಿಂದು? ಪೇಪರ್ ಮಡಚಿಟ್ಟು ಮುನಿಸಿಕೊಂಡಿರುವ ಹೆಂಡತಿಯನ್ನ ಸಮಾಧಾನಿಸುವ ಕಾಯಕಕ್ಕೆ ಕೈ ಹಾಕಿದ್ದರು ಶ್ರೀನಿವಾಸಯ್ಯ. ಹಾಗೆ ನಾನು ಯಾರಿಗೂ ಅರ್ಥವಾಗದಿರೋ ಚಿದಂಬರ ರಹಸ್ಯ. ಈಗ ಹೋಗಿ ನಿಮ್ಮ ಮೊಮ್ಮಗಳು ದೀಪಿಕಾಳನ್ನು ಎಬ್ಬಿಸಿ, ಈಗಾಗಲೇ ತುಂಬ ಸಮಯವಾಗಿದೆ, ಆಮೇಲೆ ಕೆಲಸಕ್ಕೆ ತಡವಾಯಿತು ಅಂತಾಳೆ. ಪಾರ್ವತಿ ಅವರು ಶ್ರೀನಿವಾಸಯ್ಯನವರ ಕರ್ತವ್ಯವನ್ನು ಮತ್ತೆ ನೆನಪಿಸಿದ್ದರು. ಶ್ರೀನಿವಾಸಯ್ಯ ಮತ್ತು ಪಾರ್ವತಿಯವರಿಗೆ ಒಬ್ಬನೇ ಮಗ ರಾಜೇಶ್, ಅವನ ಹೆಂಡತಿ ಕವಿತಾ. ದೀಪಿಕಾಳ ಪ್ರಸವದ ವೇಳೆಯಲ್ಲಿ ಕವಿತಾ ತೀರಿ ಹೋದದ್ದು ದುರಂತವೇ ಸರಿ. ಅಂದಿನಿಂದ ರಾಜೇಶ್ ಒಂಟಿ. ಅವನನ್ನ ಒಂಟಿಯಾಗಿ ಭೂಮಿಯ ಮೇಲೆ ಇರಿಸಲು ದೇವರಿಗೆ ಸಹ್ಯವಾಗಲಿಲ್ಲವೋ ಏನೋ. ಕೆಲ ವರ್ಷಗಳ ನಂತರ ರಾಜೇಶ್ನು ಕೂಡ ಆಕ್ಸಿಡೆಂಟಲ್ಲಿ ಇಹಲೋಕ ತ್ಯಜಿಸಿದ್ದ. ಪಾಪ, ಆಗಿನ್ನು ದೀಪಿಕಾ 3 ವರ್ಷದ ಕೂಸು. ಅಪ್ಪ ಅಮ್ಮನನ್ನ ಕಳೆದುಕೊಂಡ ತಪ್ಪಲೆ ಜೀವಕ್ಕೆ ಅಜ್ಜ ಅಜ್ಜಿಯರೇ ಈಗ ಆಸರೆ. ಇರುವ ಒಬ್ಬನೇ ಮಗನ ಮೇಲೆ ಅದಮ್ಯವಾದ ಮಮತೆ ಪ್ರೀತಿ. ಅವನು ಹೋದ ಮೇಲೆ ಇರುವುದಾದರೂ ಏನೋ. ಎಲ್ಲವೂ ಶೂನ್ಯ ಎನಿಸಿದಾಗ ಈ ಇಳಿ ವಯಸ್ಸಿನ ಜೀವಕ್ಕೆ ಆಸರೆಯ ಬಳ್ಳಿಯಾಗಿ ಹಬ್ಬಿದ್ದು ದೀಪಿಕಾ. ಮತ್ತದೇ ತಮ್ಮ ಪ್ರೀತಿ ಮಮತೆ ವಾತ್ಸಲ್ಯವನ್ನ ಆ ಪುಟ್ಟ ಮೊಮ್ಮಗಳು ದೀಪಿಕಾಳ ಮೇಲೆ ಸುರಿದು ಬೆಳೆಸಿದ್ದರು. ಆಕೆಯೂ ಅಷ್ಟೇ, ಅಪ್ಪ ಅಮ್ಮನ ನೆನಪೇ ಇಲ್ಲದೆ ಬೆಳೆದ ಮುಗ್ಧ ಮನಸ್ಸಿನ ಕಿನ್ನರಿ. ಅವಳಿಗೆ ಅವಳ ಪ್ರಪಂಚ ಅಂದ್ರೇನೆ ತನ್ನ ಅಜ್ಜ ಅಜ್ಜಿ. ಅವರನ್ನ ಹೊರತುಪಡಿಸಿ ಅವಳಿಗೆ ಬೇರೆಯ ಪ್ರಪಂಚ ಇರಲು ಸಾಧ್ಯವಾ? ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಕ್ಷಿಕಂ. ರೇಡಿಯೋ ಅಲ್ಲಿನ ಸುಪ್ರಭಾತದ ಧ್ವನಿಯನ್ನ ತುಸು ಜಾಸ್ತಿ ಮಾಡಿ ಮತ್ತೆ ತನ್ನ ಅಡಿಗೆ ಕೆಲಸದಲ್ಲಿ ತಲ್ಲೀನರಾದರು ಪಾರ್ವತಿಯೇ. ಗಂಟೆ 7 ಮುಸುಕು ಹೊತ್ತು ಮಲಗಿದ್ದವಳನ್ನ ದಿನವೂ ಎಚ್ಚರಿಸುವ ಕೆಲಸ ಶ್ರೀನಿವಾಸಯ್ಯನವರದ್ದು. ಮಗು ದೀಪಿಕಾ, ಎದ್ದೇಳು ಕಂದ, ಇವತ್ತು ಕೆಲಸಕ್ಕೆ ಹೋಗಲ್ವಾ? ಟೈಮ್ ನೋಡು, ಅದಾಗಲೇ 7 ಗಂಟೆ, ಇನ್ನೂ ಮಲಗಿದ್ಯಾ? ಅವರ ಧ್ವನಿಗೆ ಒಮ್ಮೆಯೇ ಎದ್ದು ಕುಳಿತಿದ್ದಳು ದೀಪಿಕಾ. ತನ್ನ ಕಣ್ಣುಗಳ ಮೇಲೆ ಕೈ ಇರಿಸಿ ಅವರ ನಿರೀಕ್ಷೆಯಲ್ಲಿ ಇದ್ದವಳ ಹಾಗೆ ಶ್ರೀನಿವಾಸಯ್ಯನವರು ಬಂದೊಡನೆ ಕಣ್ಣಿನ ಮೇಲಿನ ಕೈ ತೆಗೆದು ಮೊದಲ ದರ್ಶನ ಅವರದ್ದೇ ಆಗಬೇಕೆನ್ನುವ ಅವಳ ಅಲಿಖಿತ ನಿಯಮವನ್ನ ಮುರಿದಿದ್ದಳು. ಗುಡ್ ಮಾರ್ನಿಂಗ್ ತಾತ, ಇವತ್ತು ಭಾನುವಾರ, ಕೆಲಸ ಎಲ್ಲ ಏನೂ ಇಲ್ಲ, ಹಾಗಾಗಿ ಲೇಟಾಗಿ ಎದ್ದದ್ದು. ಮೈಮುರಿಯುತ್ತ ಆಕಳಿಸುತ್ತಲೇ ಹೇಳಿದ್ದಳು ದೀಪಿಕಾ. ಸೂರ್ಯನ ಕಾಂತಿಗೆ ಹೊಳೆಯುವ ಚಂದ್ರಿಕೆ ದೀಪಿಕಾ. ನೀಲನಾಸಿಕ, ದುಂಡು ಮೊಗ, ಬಿಳುಪು ಕೆನ್ನೆ. ಕವಿಯ ವರ್ಣಿಕೆಯಲ್ಲಿನ ಕನ್ನಿಕೆ ಆಕೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅವಳ ತಲೆಯನ್ನ ಆಪ್ಯಾಯಮಾನವಾಗಿ ನೆವರಿಸಿದರು ಶ್ರೀನಿವಾಸಯ್ಯ. ಅದೆಷ್ಟು ಬೇಗ ದಿನಗಳು ಉರುಳಿ ಹೋದವಲ್ಲ. ಈಗಷ್ಟೇ ಆ ಪುಟ್ಟ ಕೈಗಳನ್ನು ಹಿಡಿದು ಹೆಜ್ಜೆ ಹಾಕಿಸಿದ ನೆನಪು. ಈಗಷ್ಟೇ ಅದು ಬೇಕು ಇದು ಬೇಕು ಎಂದು ರಚ್ಚೆ ಹಿಡಿಯುವ ಆ ಮುಗ್ಧ ಕಣ್ಣಲ್ಲಿ ಇವತ್ತು ಜವಾಬ್ದಾರಿ ಕಾಣುತ್ತಿದೆ. ಕಾಲದ ಪಯಣದೊಂದಿಗೆ ಬದುಕು ಕೂಡ ಎಣಿಸಿದ್ದಕ್ಕಿಂತ ಬೇಗವೇ ಸಾಗುತ್ತಿದೆ. ನಗುವೊಂದು ಮೂಡಿತ್ತು ಅವರ ಮುಖದಲ್ಲಿಯೇ.
ಸರಿ ಕಂದ, ಬೇಗ ಬಾ, ನಿನ್ನ ಅಜ್ಜಿ ಕರೀತಾ ಇದ್ದಾಳೆ, ಹೊತ್ತಾಯ್ತು ಅಲ್ವೇ? ಶ್ರೀನಿವಾಸಯ್ಯನವರು ಎದ್ದು ಹೊರನಡೆದರು. ಬೆಳಗ್ಗೆ 9 ಗಂಟೆಯಾದರೂ ಸಣ್ಣಗೆ ಮಳೆ ಹನಿಯುತ್ತಿದೆ. ಗುಡುಗು ಸಿಡಿಲು ಏನೂ ಇಲ್ಲದ ಬಿಸಿಲು ಸಹಿತ ಮಳೆ. ಸುತ್ತಲೂ ಇರುವ ಹಸಿರಿನ ನಡುವೆ ಇರುವ ಪುಟ್ಟ ಮನೆ ಶ್ರೀನಿವಾಸಯ್ಯನವರದ್ದು. ಚಂದದ ಪ್ರಕೃತಿಯ ನಡುವೆ ಕಳಶಪ್ರಾಯದಂತೆ ಅವರ ಮನೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ತಾತನ ಜೋರು ಧ್ವನಿಯಲ್ಲಿ ಮನೆಪಾಠಕ್ಕೆ ಬರುವ ಮಕ್ಕಳ ಎದುರು ಮಹಾಭಾರತದ ಯುದ್ಧವನ್ನು ವರ್ಣರಂಜಿತವಾಗಿ ಹೇಳುವ ಕುಮಾರವ್ಯಾಸನ ಕಾವ್ಯಶಕ್ತಿಯನ್ನು ಹೊಗಳುವ ಕುವೆಂಪು ಅವರ ಈ ಹಾಡನ್ನು ಹೇಳಿಕೊಡುತ್ತಿರುವ ಅದ್ಭುತವಾದ ದೃಶ್ಯವದು. ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಅಜ್ಜನ ಈ ಮನೆ ಪಾಠ ಕಿವಿಗೆ ಬೀಳುತ್ತಲೇ ಮತ್ತೆ ತನ್ನ ಬಾಲ್ಯಕ್ಕೆ ಜಾರಿ ಬಿಡುತ್ತಾಳೆ ದೀಪಿಕಾ. ಬೀಳುವ ಮಳೆಗೆ ಕಾಫಿ ಸ್ವಾದವನ್ನು ಹೇರುತ್ತಲೇ ತನ್ನ ತಾತನ ಕುರಿತು ಗರ್ವ ಪಡುತ್ತಿದ್ದಾಳೆ ಹುಡುಗಿ. ಈ ವಯಸ್ಸಿನಲ್ಲಿಯೂ ಅವರ ಜ್ಞಾಪಕ ಶಕ್ತಿ, ಅವರು ಮಾತನಾಡುವ ರೀತಿ, ಹೊಸದನ್ನು ಕಲಿಯ ಬಯಸುವ ಅವರ ಕಲಿಕಾ ಗುಣ, ಒಟ್ಟಾರೆಯಾಗಿ ತುಂಬಿದ ಕೊಡ ಆಕೆಯ ತಾತ. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಗಾದೆ ಅಕ್ಷರ ಸಹ ತನ್ನ ತಾತನನ್ನ ನೋಡಿಯೇ ಹೇಳಿರಬೇಕು ಎನಿಸಿದವಳಿಗೆ ತಕ್ಷಣವೇ ಏನು ಉಳಿದಂತೆ ಅಜ್ಜನ ಪಾಠದ ನಡುವೆ ಹೋಗಿ ಹೀಗೆ ಹೇಳಿದ್ದಳು. ಮಕ್ಕಳೇ, ತಾತಂಗೆ ಮೈ ಹುಷಾರಿಲ್ಲ, ಹಾಗಾಗಿ ಇವತ್ತಿನ ಮನೆ ಪಾಠ ಇಲ್ಲಿಗೆ ಮುಗೀತು. ಸಂಜೆ ಕೂಡ ಮನೆ ಪಾಠಕ್ಕೆ ರಜೆಯನ್ನು ಘೋಷಿಸಲಾಗಿದೆ, ಹಾಗಾಗಿ ಇವತ್ತು ಮಜಾ ಮಾಡಿ ಎಲ್ಲರೂ ಎಂದಿದ್ದೇ ತಡ. ಮಕ್ಕಳಲ್ಲಿ ಖುಷಿಯೋ ಖುಷಿಯೇ. ದೀಪಿಕಾಳ ಒಂದೇ ಮಾತಿಗೆ ಮಕ್ಕಳೆಲ್ಲರೂ ತಮ್ಮ ಬ್ಯಾಗ್ ಹಿಡಿದು ಮನೆಯತ್ತ ಓಡಲು ಶುರು ಮಾಡಿದರು. ಮಳೆಯ ತಂಪು ತುಸು ಕಮ್ಮಿಯಾಗಿ ಸೂರ್ಯನ ನಿಖರವಾದ ಬೆಳಕು ಬರುತ್ತಿದೆ ಈಗ. ದೀಪಿಕಾ, ಏನಾಯ್ತು ನಿಂಗೆ? ಮಕ್ಕಳನ್ನ ಯಾಕೆ ಮನೆಗೆ ಕಳಿಸಿಬಿಟ್ಟೆ? ನನಗೇನಾಗಿದೆ? ನಾನು ಹುಷಾರಾಗಿಯೇ ಇದ್ದೇನೆ. ತಾತನಿಗೆ ಹಿಂದೊಮ್ಮೆ ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಯಾವುದೇ ರೀತಿಯ ಮನೆ ಪಾಠ ಹೇಳುವುದು ಬೇಡವೆಂದು ದೀಪಿಕಾ ತಾಕೀತು ಮಾಡಿದ್ದಳು. ಅದಕ್ಕೊಪ್ಪದ ಶ್ರೀನಿವಾಸಯ್ಯ ತಮ್ಮ ಹಠವೇ ಮುಖ್ಯ ಎಂಬಂತೆ ಅವರ ಕನಸಿನ ವೃತ್ತಿಯಾದ ಶಿಕ್ಷಕ ವೃತ್ತಿಯನ್ನು ಮನೆಯಲ್ಲಿಯೂ ಮುಂದುವರೆಸಿದ್ದರು. ಆದರೆ ದೀಪಿಕಾದೊಂದು ಷರತ್ತು. ತಾತನ ಆರೋಗ್ಯದಲ್ಲಿ ತುಸು ಹೆಚ್ಚು ಕಡಿಮೆಯಾದರೂ ಅವತ್ತಿನಿಂದ ಯಾರು ಹೇಳಿದರೂ ಸರಿಯೇ, ಮಕ್ಕಳು ಮನೆ ಪಾಠಕ್ಕೆ ಬರುವ ಹಾಗಿಲ್ಲ. ಮೊಮ್ಮಕ್ಕಳ ಷರತ್ತಿಗೆ ಎದುರು ಹಾಡುವುದುಂಟೆ. ಸಾರಿ ತಾತ, ನಿಮಗೆ ಹೇಳೋದೇ ಮರ್ತ್ಬಿಟ್ಟೆ ನೋಡು. ನನಗೆ ವಿದ್ಯಾಮಂದಿರ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿದೆ. ಆ ಖುಷಿಗೆ ಇವತ್ತು ನಾವು 3 ಜನ ಹೊರಗೆ ಊಟಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ನಿನ್ನ ಮನೆ ಪಾಠಕ್ಕೆ ವಿರಾಮ ಇಟ್ಟಿದ್ದು. ಪ್ಲೀಸ್ ಬರಲ್ಲ ಅಂತ ಹೇಳಬೇಡ, ಬೇಗ ಬೇಗವೇ ರೆಡಿಯಾಗಿ ಎನ್ನುತ್ತಲೇ ಅಜ್ಜಿಯ ಬಳಿಗೆ ಓಡಿದ್ದಳು. ದೀಪಿಕಾ ಪಾದರಸದಂತೆ ನಿಂತಲ್ಲಿ ನಿಲ್ಲುವುದಿಲ್ಲ. ತುಂಬ ಜಾಣೆ. ವಿದ್ಯಾಮಂದಿರ ಕಾಲೇಜಿಂದಲೇ ತನ್ನ ವೃತ್ತಿ ಬದುಕನ್ನು ಪ್ರಾರಂಭಿಸಬೇಕು ಎಂದುಕೊಂಡಿದ್ದೇನೋ ನಿಜ. ಆದರೆ ಆಕೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಯುವಷ್ಟರಲ್ಲಿ ಅಲ್ಲಿ ಬೇರೊಬ್ಬರ ನೇಮಕವಾದದ್ದಕ್ಕೆ ದೀಪಿಕಾಗೆ ನಿರಾಸೆ. ಆ ಕಾರಣದಿಂದಲೇ ಹತ್ತಿರದ ಶಾಲೆಯೊಂದಕ್ಕೆ ಪಾಠಕ್ಕೆ ಹೋಗುತ್ತಿದ್ದಳು ತಾತ್ಕಾಲಿಕವಾಗಿ. ಆದರೆ ಈಗ ಬಯಸಿದ ಭಾಗ್ಯ ಕಾಲಿಗೆ ಸಿಕ್ಕಂತಾಗಿದೆ. ದೀಪಿಕಾಳ ಖುಷಿಗೆ ಮಿತಿಯೇ ಇಲ್ಲ ಈಗ. ತಮ್ಮ ಮನೆಯಿಂದ ಹೆಚ್ಚು ಎಂದರೆ 15 ಕಿಲೋಮೀಟರ್ಗಳ ದೂರ ವಿದ್ಯಾಮಂದಿರ ಕಾಲೇಜ್. ಅವಳ ಕನಸು ನನಸಾಗಿದ್ದಕ್ಕೆ ಪಾರ್ವತಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದ್ದರು. ತಾತ ರೆಡಿನಾ? ದೀಪಿಕಾ ಗಿಳಿ ಹಸಿರು ಬಣ್ಣದ ಕುರ್ತಾ ತೊಟ್ಟು ಹಸಿರ ಹೊತ್ತ ಭೂಮಿಯ ಮಗಳಂತೆ ಕಾಣುತ್ತಿದ್ದಳು. ಬಿಳಿ ಪಂಚೆಗೆ ಬಂಗಾರ ಬಣ್ಣದ ಅಂಚು, ಬಿಳಿ ಬಣ್ಣದ ಶರ್ಟ್ ತೊಟ್ಟು ಸಿದ್ಧವಾಗಿದ್ದರು ಶ್ರೀನಿವಾಸಯ್ಯ. ಅವರಿಗೆ ಜೊತೆ ಎನ್ನುವಂತೆ ಹಸಿರು ಬಳೆ, ಹಸಿರು ಸೀರೆ, ಹಣೆಗೆ ಲಕ್ಷಣವಾಗಿ ಇಟ್ಟ ಕೆಂಪು ಕುಂಕುಮ, ತಲೆಯಲ್ಲಿ ಕಮ್ಮೆನಿಸುವ ದುಂಡು ಮಲ್ಲಿಗೆಯ ಮೊಗ್ಗು. ಬಹುಶಃ ಮದುವೆಯಾದ ಹೊಸತರಲ್ಲಿ ಜೋಡಿಯಾಗಿ ಅದೆಷ್ಟು ಸಿನಿಮಾ ಥಿಯೇಟರ್ ಹೊಕ್ಕಿದ್ದೆವೋ ಈ ಜೋಡಿಗಳು. ಒಳ್ಳೆಯ ದಾಂಪತ್ಯಕ್ಕೆ ಎಲ್ಲರೂ ಶಿವ ಪಾರ್ವತಿಯರ ಉದಾಹರಣೆ ಕೊಡುವ ಬದಲು ಶ್ರೀನಿವಾಸಯ್ಯ ಪಾರ್ವತಿಯವರನ್ನ ಉದಾಹರಣೆಗೆ ಕೊಡಬಹುದೇನೋ. ಅರೆ ಏನಿದು? ನನ್ನದೇ ದೃಷ್ಟಿಯಾಗೋ ಹಾಗೆ ಇದೆ ನಿಮ್ಮಿಬ್ಬರಿಗೂ. ತುಂಬ ಲಕ್ಷಣವಾಗಿ ಕಾಣ್ತಿದ್ದೀರಿ. ಇಬ್ಬರನ್ನು ಜೋಡಿಯಾಗಿ ನಿಲ್ಲಿಸಿ ನೆಟಿಕೆ ಮುರಿದಿದ್ದಳು ದೀಪಿಕಾ. ಏನ್ ಆಶ್ಚರ್ಯ? ನೆಟಿಗೆ ಲಟಲಟನೆ ಮುರಿದ ಸಪ್ಪಳ ಕೇಳಿದ್ದು. ದೀಪಿಕಾ ನಸುನಕ್ಕು ತನ್ನ ಕಣ್ಣಿನ ಕಾಡಿಗೆಯನ್ನ ಸವರಿ ಅಜ್ಜಿಯ ಕೆನ್ನೆಗೆ ಇಟ್ಟಿದ್ದಳು ಅಷ್ಟೇ. ಪಾರ್ವತಿಯ ಕದುಪುಗಳಲ್ಲಿ ಕೆಂಪನೆಯ ರಂಗು ಆವರಿಸಿದೆ.
ನಾಚಿಕೆಯ ಪ್ರತಿಷ್ಠಾಪನೆ. ಸುಮ್ಮನಿರು, ದೃಷ್ಟಿ ಅಂತೆ ದೃಷ್ಟಿ. ಈ ಮುದುಕಿನ ಯಾರು ನೋಡ್ತಾರೆ? ಇಲ್ಲದೆ ಇರೋದೆಲ್ಲ ಹೇಳ್ಬಿಡ. ಯಾರು ನೋಡ್ತಾರೆ ಅಂತ ಬೇರೆ ಕೇಳ್ತೀಯ ಅಜ್ಜಿ? ನೀನು ತಾತ ಇಬ್ಬರು ಬೆಳಗ್ಗೆ ವಾಕಿಂಗ್ ಹೋಗುವಾಗ ಬಾಲಾ ಅಂಕಲ್ ಪೇಷಂಟ್ ದಿವಾಕರ್ ತಾತ ನೀನು ಬರೋದೇ ಕಾದು ಸೈಟ್ ಹೊಡಿತಾ ಇರ್ತಾರಂತೆ. ಮತ್ತೀಗ ಕೇಳೋದು ನೋಡು, ಯಾರು ಮುದುಕಿನ ನೋಡ್ತಾರೆ ಅಂತ. ಕಣ್ಮಿಟಿಕಿಸಿ ಛೇಡಿಸಿದ್ದಳು ಅಜ್ಜಿಯನ್ನ. ತರ್ಲೆ, 4 ತಲೆ ಮೇಲೆ ಬಿಡಬೇಕು, ಆಗ ಸರಿ ಆಗ್ತೀಯ ನೀನು. ಪಾರ್ವತಿ ದೀಪಿಕಾಳ ತಲೆ ಮುಟುಕಿದ್ದರು. ಶ್ರೀನಿವಾಸಯ್ಯನವರಿಗೆ ಇದೇನೂ ಹೊಸತಲ್ಲ. ಅವರ ಲವಲವಿಕೆಯೇ ದೀಪಿಕಾ. ಆಕೆ ಏನು ಹೇಳಿದರೂ ಕೂಡ ಸಹ್ಯವೇ ಅವರಿಗೆ. ಸಾಕು ನಿಮ್ಮ ಗುದ್ದಾಟ. ಹೊರಗೋಗಿ ಬಂದಮೇಲೂ ಕೂಡ ನಿಮ್ಮ ಗುದ್ದಾಟವನ್ನು ಮುಂದುವರಿಸಬಹುದು. ಹೋಗೋಣ ಇನ್ನು. ಶ್ರೀನಿವಾಸಯ್ಯ ಹೀಗೆ ಹೇಳಿದಾಗಲೇ ವಾಸ್ತವಕ್ಕೆ ಬಂದಿದ್ದು ದೀಪಿಕಾ. ಮನೆ ಬೀಗ ಹಾಕಿ ಭದ್ರಪಡಿಸಿ ಅದನ್ನು ಪಕ್ಕದ ಮನೆಯ ಬಾಲು ಅಂಕಲ್ಗೆ ಕೊಟ್ಟು ಹೊರಡಲು ಸಿದ್ಧರಾದರು. ದೀಪಿಕಾಳ ಸ್ಕೂಟಿಯ ಮೇಲೆ ಅವರ ಪಯಣ. ದೀಪಿಕಾ, ಯಾಕೆ ಅರ್ಜುನ್ ಬರಲ್ವಾ? ಅವನನ್ನು ಬಿಟ್ಟು ಹೊರಗೆ ಹೋಗೋದಾ? ಪ್ರಶ್ನಿಸಿದ್ದರು ಶ್ರೀನಿವಾಸಯ್ಯ. ಅರ್ಜುನ್ ಡಾಕ್ಟರ್ ಬಾಲಕೃಷ್ಣ ಅವರ ಒಬ್ಬನೇ ಮಗ. ಅರ್ಜುನ್ ದೀಪಿಕಾ ಬಾಲ್ಯ ಸ್ನೇಹಿತರು. ಅರ್ಜುನ್ ಕೂಡ ದೀಪಿಕಾಯಂತೆ ಆ ಮನೆಯ ಮಗನೇ ಆಗಿಬಿಟ್ಟಿದ್ದಾನೆ. ದೀಪಿಕಾ ಅರ್ಜುನ್ರ ಸ್ನೇಹ ಪ್ರೀತಿಯ ರೂಪು ಪಡೆದು ಅದಾಗಲೇ 2 ಮಳೆಗಾಲ ಕಳೆದಿರಬೇಕು. ಓದು, ವಿದ್ಯೆ, ವಿನಯ ಇರುವ ಅರ್ಜುನ್ ಶ್ರೀನಿವಾಸಯ್ಯ ಮತ್ತು ಪಾರ್ವತಿಯವರಿಗೆ ಬಹುವಾಗಿ ಇಷ್ಟವಾಗಿದ್ದ. ಎಲ್ಲಕ್ಕಿಂತ ಹೆಚ್ಚು ಅರ್ಜುನ್ ತಮ್ಮ ಮಗನ ಸ್ನೇಹಿತನಾದ ಬಾಲಕೃಷ್ಣ ಅವರ ಮಗ. ಅಷ್ಟೇ ಸಾಕಲ್ಲವೇ ದೀಪಿಕಾಗೆ ಆತ ಒಳ್ಳೆಯ ಜೋಡಿ ಎನಿಸಿಕೊಳ್ಳಲು? ತಾತ, ಅವನ ಬಗ್ಗೆ ಮಾತೇ ಆಡಬೇಡಿ ನನ್ನ ಹತ್ರ. ಬಾರೋ, ಇವತ್ತು ಎಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ ಅವನಿಗೆ ಕೆಲಸ ಇದೆಯಂತೆ, ಬರಲ್ಲ ಅಂತ ಕಟ್ಟಿ ತುಂಡು ಮಾಡಿದ ಹಾಗೆ ಹೇಳಿಬಿಟ್ಟ. ಇನ್ನು ಬಾಲಾ ಅಂಕಲ್ ಅವರಿಗೆ ಇವತ್ತು ಯೋಗ ಕ್ಲಾಸ್ ಬೇರೆ, ಅವರೂ ಬರಲ್ಲ. ಅದಕ್ಕೆ ಸುಮ್ಮನಾದೆ. ಮತ್ತೆ ನಾವು 3 ಜನ ಹೇಗೆ ಹೋಗೋದು? ಪಾರ್ವತಿಯವರ ಪ್ರಶ್ನೆ ಇದು. ಯಾಕೆಂದರೆ ದೀಪಿಕಾಳ ಸ್ಕೂಟಿಯಲ್ಲಿ ಇಬ್ಬರಷ್ಟೇ ಹೋಗಬಹುದಲ್ಲ, ಹಾಗಾಗಿ. ಇರು ಅಜ್ಜಿ, ಫ್ಲೈಟಿಗೆ ಹೇಳಿದ್ದೀನಿ, ಇನ್ನೇನು ಸ್ವಲ್ಪ ಸಮಯದಲ್ಲೇ ಬರುತ್ತಂತೆ. ದೀಪಿಕಾಳ ಮಾತಿಗೆ ಒಂದು ಬಿರುಸು ಕುಡಿನೋಟ ಪಾರ್ವತಿಯವರದ್ದು. ಬಾಲಾ ಅಂಕಲ್ ಅದಾಗಲೇ ದೀಪಿಕಾಳ ಮನೆಗೆ ಕಾರೊಂದನ್ನು ಕಳಿಸಿದ್ದರು. ದೀಪಿಕಾ ಎಷ್ಟೇ ಬೇಡವೆಂದರೂ ಕೂಡ ಬಾಲಕೃಷ್ಣ ಅವರದ್ದು ಒತ್ತಾಯ. ಕಾರಲ್ಲಿ ಅಜ್ಜಿ ಅಜ್ಜ ಮೊಮ್ಮಗಳ ಜಮ್ಮನೆಯ ಸವಾರಿ ಸಾಗಿತ್ತು. ಅವರು ಮೊದಲು ಹೋಗಿ ನಿಂತಿದ್ದೇ ಬಟ್ಟೆ ಅಂಗಡಿಯೊಂದರ ಎದುರು. ಅಜ್ಜ ಅಜ್ಜಿಗೆ ಬೇಕಾದ ಬಟ್ಟೆಯನ್ನು ಕೊಂಡುಕೊಂಡಿದ್ದಳು ದೀಪಿಕಾ. ರಸ್ತೆ ದಾಟುವಾಗ ಎಡಗೈಯಲ್ಲಿ ಅಜ್ಜನ ಕೈ ಇದ್ದರೆ ಬಲಗೈಯಲ್ಲಿ ಅಜ್ಜಿಯ ಕೈ. ದೀಪಿಕಾಳ ಬಾಲ್ಯದಲ್ಲಿ ಆಕೆ ಶಾಲೆಗೆ ಹೋಗುವಾಗ ಹೀಗೆ ಅಲ್ಲವೇ ಕೈ ಹಿಡಿದು ರಸ್ತೆಯನ್ನು ದಾಟಿಸುತ್ತಿದ್ದದ್ದು ತಾವು? ಆದರೆ ಈಗ ಸಮಯ ಬದಲಾಗಿದೆ. ನಾವು ಮಗುವಂತೆ ಸಾಕಿದ ಹುಡುಗಿ ಈಗ ನಮ್ಮನ್ನೇ ಮಗುವಂತೆ ನೋಡಿಕೊಳ್ಳುತ್ತಿದ್ದಾಳೆ. ಅವರಿಬ್ಬರಿಗೂ ಅದೆಂಥದ್ದು ಸಂತೃಪ್ತಿ. ಕಾರೊಂದು ಕಡೆ ಪಾರ್ಕ್ ಮಾಡಿ ಅವರಿಬ್ಬರ ಕೈ ಹಿಡಿದು ರಸ್ತೆ ದಾಟಿ ರೆಸ್ಟೋರೆಂಟ್ ಒಂದರ ಎದುರು ಬಂದಾಗ ಪಾರ್ವತಿ ಶ್ರೀನಿವಾಸಯ್ಯನವರು ಮನಸ್ಸಲ್ಲಿ ಹೀಗೆ ದೀಪಿಕಾ ಬಗ್ಗೆ ಹೇಳಿಕೊಂಡಿದ್ದರು. ಒಂದು ಫ್ಯಾಮಿಲಿ ಟೇಬಲ್ನಲ್ಲಿ ತಾತ ಅಜ್ಜಿ ಒಂದು ಕಡೆಯಾದರೆ ದೀಪಿಕಾ ಅವರ ಎದುರು. ಅಜ್ಜಿ, ತಾತ, ಮೆನು ನೋಡಿ, ಏನು ಬೇಕೋ ಆರ್ಡರ್ ಮಾಡಿ. ಅವರ ಎದುರಲ್ಲಿ ಮೆನು ಕಾರ್ಡ್ ಇಟ್ಟಾಗ ಶ್ರೀನಿವಾಸಯ್ಯ ಆ ಮೆನು ಕಾರ್ಡನ್ನೇ ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ದರು. 10 ನಿಮಿಷ, 15 ನಿಮಿಷ, ಬರೋಬ್ಬರಿ 25 ನಿಮಿಷಗಳ ಕಾಲ ನೋಡಿ ಆಗಿತ್ತು. ಆದರೆ ಅವರಿಂದ ಏನೊಂದು ಉತ್ತರ ಬರದೇ ಇದ್ದಾಗ ದೀಪಿಕಾ ಅವರಿಂದ ಮೆನು ಕಾರ್ಡ್ ಇಸಿದು ಹೇಳಿದ್ದಳು. ತಾತ, ಮೆನು ಕಾರ್ಡ್ ಇದು, ನ್ಯೂಸ್ ಪೇಪರ್ ಅಲ್ಲ. ಓದ್ತಾ ಓದ್ತಾ ಅದರ ಮೇಲೆಯೇ PhD ಮಾಡಿಬಿಡೋಕೆ. ಕಿಸಕ್ಕನೆ ನಕ್ಕಿತ್ತು ಹುಡುಗಿ. ಆ ನಗು ನೋಡಿದರೆ ಸಾಕು, ಪ್ರಶಾಂತವಾದ ಬಾನಿನಲ್ಲೂ ಸಣ್ಣಗೆ ಮಿಂಚು ಮೂಡಿ ಮರೆಯಾದಂತೆ. ಒಂದು ದಾಲ್, 3 ಪರೋಟ, ಒಂದು ಮಶ್ರೂಮ್ ಮಸಾಲ, ಒಂದು ಬೆಂಡೆ ಫ್ರೈ, ಇಷ್ಟು ಸಾಕು. ಹುಡುಗಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿ ಆಗಿತ್ತು. ಊಟದಲ್ಲಿಯೂ ಅಷ್ಟೇ ಶಿಸ್ತು. ಅನ್ನಂ ಪರಬ್ರಹ್ಮ ಸ್ವರೂಪಂ ಮಾತನ್ನು ಎಲ್ಲಿ ಹೋದರೂ ಪಾಲಿಸುತ್ತಾಳೆ ದೀಪಿಕಾ. ಆಕೆಗೆ ತಾನಿರುವ ಜಾಗೆಯ ಹಂಗಿಲ್ಲ, ಮುಜುಗರವಿಲ್ಲ. ತಾಯಿ ಅನ್ನಪೂರ್ಣೆಯನ್ನ ನೆನೆದು 2 ಹಗಲನ್ನ ಕೆಳಗಿಟ್ಟ ಬಳಿಕವೇ ಊಟ ಆಕೆಯದು. ಒಂದು ಒಳ್ಳೆಯ ಊಟದ ಬಳಿಕ ಬಾಯಿ ತುಂಬ ಎಲೆ ಅಡಿಕೆ. ಒಂದು ಊಟವನ್ನು ಪಾರ್ಸಲ್ ಹೇಳಿ 3 ಅಲ್ಲಿಂದ ಹೊರಡಲು ಸಿದ್ಧರಾದರು. ಶ್ರೀನಿವಾಸಯ್ಯನವರಿಗೆ ಆಶ್ಚರ್ಯ. ಹೀಗ್ಯಾಕೆ ಮತ್ತೆ ಒಂದೂಟ? ಈಗ ತಾನೇ ಊಟವಾಗಿದೆಯಲ್ಲ, ಕೇಳಿದ್ದರು ದೀಪಿಕಾಳನ್ನ. ತಾತ, ನಿಮಗೆ ಗೊತ್ತಿಲ್ಲ ಅಲ್ವಾ?
ಒಬ್ಬರು ಫ್ರೆಂಡ್ ಇದ್ದಾರೆ ನನಗೆ, ಪಾಪ ಅವರಿಗೆ 2 ಕಾಲಿಲ್ಲ, ಮಾಡೋಕ್ಕೆ ಕೆಲಸವಿಲ್ಲ, ಸದ್ಯಕ್ಕೆ ಭಿಕ್ಷೆ ಬೇಡ್ತಾರೆ. ಅವರಿಗೆ ದಿನವೂ ಮಧ್ಯಾಹ್ನದ ಊಟ ನಾನೇ ಕೊಡೋದು. ಅಜ್ಜಿ, ನಾನು ನನ್ನ ಸ್ನೇಹಿತೆಗೆ ಹೇಳಿ 2 ಬಾಕ್ಸ್ ತಗೊಂಡು ಹೋಗ್ತಿದ್ದೆ ಅಲ್ವಾ, ಅದು ಇಲ್ಲಿಗೆ. ಇವತ್ತು ನಾವು ಹೊರಗೆ ಊಟ ಮಾಡಿದ್ದೀವಿ, ಅವರಿಗೂ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ದೀಪಿಕಾ ಮುಖದಲ್ಲಿ ಯಾವ ರೀತಿಯ ಭಾವಗಳು ಇಲ್ಲ, ಎಲ್ಲವೂ ಮಾಮೂಲಿ. ಆದರೆ ಶ್ರೀನಿವಾಸಯ್ಯನವರಿಗೆ ತನ್ನ ಮೊಮ್ಮಗಳು ಒಂದು ಅಮೋಘವಾದ ವ್ಯಕ್ತಿತ್ವದಂತೆ ಕಂಡಿದ್ದಳು. ಚಿಚಿ, ಏನೇ ದೀಪಿಕಾ ನೀನು? ಈ ಸಮಾಜ ಸೇವೆ ಹುಚ್ಚು ಯಾವಾಗಿನಿಂದ ಶುರುವಾಯ್ತು ನಿಂಗೆ? ಆತ ಯಾವ ಜಾತಿಯೋ ಏನೋ, ಅದರಲ್ಲೂ ಭಿಕ್ಷುಕ, ಅಸಹ್ಯ ಎನ್ಸಲ್ವ ನಿನಗೆ? ಮುಖ ಸಿಂಡರಿಸಿದ್ಲು ಪಾರ್ವತಿ ಅಜ್ಜಿ. ಅಜ್ಜಿ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸ, ಜರೆಯಲ್ ಸಿಲ್ಕಿದ ನಾತರಂ ಬಿಡಿಸು, ಮಿತ್ರಾರ್ಕೆಂಬುಕೆ ನಂಬಿದ, ಗೀರ್ಗೆರೆ ಒಟ್ಟಾಗಿರೋ ಶಿಷ್ಟರಂ ಪೊರೆ ಎನ್ನುತ್ತಿದ್ದೆಲ್ಲಂ ಪಿಂತೆತ, ನೆರೆದಳ್ ಪಾಲೇರವೆಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮತ್ಯನ. ಲಕ್ಷ್ಮೀಧರ ಮತ್ಯನ ತಾಯಿ ಹಾಲು ಕುಡಿಸುತ್ತಾ ಅವನಿಗೆ ಕಿವಿಯಲ್ಲಿ ಹೇಳಿದ ಮಾತನ್ನ ತನ್ನ ಅಜ್ಜ ತಾನು 3ನೇ ತರಗತಿ ಹೋಗುವಾಗಲೇ ಹೇಳಿಕೊಟ್ಟು ಬಿಟ್ಟಿದ್ದ. ಕೆರೆಯನ್ನು ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಲಯಗಳನ್ನು ನಿರ್ಮಿಸು, ಬಂಧನಕ್ಕೆ ಸಿಕ್ಕ ಅನಾಥರನ್ನು ಬಿಡಿಸು, ಸ್ನೇಹಿತರಿಗೆ ಸಹಾಯಕನಾಗೋ, ನಂಬಿದವರಿಗೆ ಆಶ್ರಯದಾತನಾಗೋ, ಸತ್ಪುರುಷರನ್ನು ರಕ್ಷಿಸು ಅಲ್ವಾ ತಾತ? ಕಣ್ಣು ಮಿಟುಕಿಸಿ ಕೇಳಿದ್ದಳು. ಸರಿ ಇದ್ದೀರಾ ಇಬ್ರು, ಅಂತಕ್ಕೆ ತಕ್ಕಂತೆ ಬಂತೆ. ಎಲ್ಲರೂ ಹೇಳ್ತಾರೆ ಪುಸ್ತಕದ ಬದನೆಕಾಯಿ ತಿನ್ನೋಕೆ ಆಗಲ್ಲ ಅಂತ. ಆದರೆ ನಮ್ಮ ಮನೆಯಲ್ಲಿ ಪುಸ್ತಕದ ಬದನೆಕಾಯಿ ತಿನ್ನೋದಷ್ಟೇ ಅಲ್ಲ, ಅದೇ ಬದನೆಕಾಯಿಯಿಂದ ಪಲ್ಯ, ಪಾಯಸ, ರಸಂ ಎಲ್ಲ ಮಾಡ್ತಿದ್ದೀರಿ. ಒಬ್ಬಳು ಕನ್ನಡ ಪಂಡಿತೆ, ಇನ್ನೊಬ್ಬರು ಪಂಡಿತೆಗೆ ಪಂಡಿತರು, ಸರಿಯಾಗಿದೆ ಜೋಡಿ ಎಂದಾಗ ಅಜ್ಜ ಮೊಮ್ಮಗಳು ಗೊಳ್ಳೆಂದು ನಕ್ಕಿದ್ದರು. ಒಂದು ಸಣ್ಣ ಗುಡಿಸಲು, ಅದರಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಲ್ಲದ ಸಾಮಗ್ರಿಗಳು. ಸರಿಸುಮಾರು 50ರ ಆಸುಪಾಸಿನ ವ್ಯಕ್ತಿ ಆತ. ಮೈ ಮೇಲೆ ಕೊಳೆ ಅಂಟಿದ ಬಟ್ಟೆ, ಶೇವ್ ಮಾಡದೆ ಬಿಟ್ಟ ಗಡ್ಡ ಮತ್ತೆ ಕೂದಲು. ತೆವಲುತ್ತಾ ಓಡಾಡಿ ಅವನ ಕಾಲುಗಳು ಕೂಡ ಕೊರಡಂತೆ ಆಗಿದೆ. ಅವನನ್ನು ನೋಡುತ್ತಲೇ ಅವನ ಮನೆ ಎದುರು ನಿಂತಿದ್ದು ದೀಪಿಕಾಳ ಕಾರು. ರಂಗಣ್ಣ, ಸಾರಿ, ಇವತ್ತು ಬರೋದು ಲೇಟ್ ಆಯಿತು, ತಗೊಳ್ಳಿ. ಇಂದು ತನ್ನ ಕೈಯಲ್ಲಿನ ಪಾರ್ಸೆಲ್ ಅವನ ಕೈಗಿರಿಸಿದ್ದಳು. ಅವನ ಕಣ್ಣಲ್ಲಿ ಒಂದು ದೈನ್ಯತೆಯ ನೋಟ, ಒಂದು ಸಂತೃಪ್ತಿ, ಒಂದು ಕೃತಜ್ಞತೆಯ ಭಾವ. ರಂಗಣ್ಣನ ದೃಷ್ಟಿ ಹರಿದಿದ್ದು ಶ್ರೀನಿವಾಸಯ್ಯ ಮತ್ತು ಪಾರ್ವತಿ ಅವರ ಮೇಲೆ. ಯಾರ್ ತಾಯಿ ಅದು? ಪ್ರಶ್ನಿಸಿದ್ದ ಆತ. ಇರು, ಪರಿಚಯ ಮಾಡಿಸ್ತೀನಿ ಎಂದು ತಾತ ಅಜ್ಜಿಯನ್ನ ಕರೆದು ಅವರಿಗೆ ಪರಿಚಯ ಮಾಡಿಸಿದ್ದಳು. ಶ್ರೀನಿವಾಸಯ್ಯ ಅವರನ್ನ ನೋಡಿ ಕೈಮುಗಿದು ನಿಂತಿದ್ದ ರಂಗಣ್ಣ. ಪುಣ್ಯ ಮಾಡಿದ್ದೀರ ಬುದ್ಧಿ, ಇಂಥ ಮೊಮ್ಮಗಳನ್ನು ಪಡೆಯೋಕೆ. ಕಷ್ಟ ಅಂತ ಬಂದಾಗ ತನ್ನಿಂದ ಆದಷ್ಟು ಸಹಾಯ ಮಾಡೋ ಹುಡುಗಿ ನನ್ನ ಪಾಲಿಗೆ ಒಂದು ಹೊತ್ತಿನ ಅನ್ನ ಕೊಡೋ ದೇವತೆ ಇದ್ದಂಗೆ. ಈ ಮಗುಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ದೇವರು ಹೇಗಿದ್ದಾನೆ ಅಂತ ನಾನು ಈವರೆಗೂ ನೋಡಿಯೇ ಇಲ್ಲ. ಆದರೆ ಹಸಿದಾಗ ಒಂದು ಹೊತ್ತು ಊಟ ಕೊಡೋ ಈಕೆ ನನ್ನ ಅಮ್ಮನ ರೀತಿ. ಅವನ ಕಣ್ಣಲ್ಲಿ ನೀರಿತ್ತು. ಶ್ರೀನಿವಾಸಯ್ಯವರಿಗೆ ಅವನ ಮಾತುಗಳಿಗೆ ಏನೆಂದು ಪ್ರತಿಕ್ರಿಯಿಸಬೇಕು ತಿಳಿಯಲಿಲ್ಲ. ಅವರ ಮಾತುಗಳೆಲ್ಲವೂ ಮೌನದ ದಾರಿ ಹಿಡಿದಿವೆ. ಎಂಥದ್ದು ರಂಗಣ್ಣ, ದೇವರು ದೇವತೆ ಅಂತೆಲ್ಲ ಅಂದ್ಕೊಂಡು? ಕೇಳಿಲ್ವಾ ನೀನು? ಸಣ್ಣನೆಯ ಮಳಲೊಳಗೆ, ನುಣ್ಣನೆಯ ಶಿಳಿಯೊಳಗೆ, ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ತನ್ನೊಳಗೆ ಇರನೆ ಸರ್ವಜ್ಞ. ದೇವರು ಗುಡಿ ಗೋಪುರ ಬಣ್ಣಿಸಿ ಚಿತ್ರಿಸಿದ ಚಿತ್ರದಲ್ಲಿ ದೇವರು ಇರೋದೇ ನಿಜವಾದರೆ ನಿನ್ನಲ್ಲೂ ದೇವರಿದ್ದಾನೆ. ಆ ದೇವರ ಕಾಯಕಕ್ಕೆ ನೇಮಕವಾಗಿರೋ ಭಕ್ತಿ ನಾನ್ಯಾಕೆ ಆಗಿರಬಾರದು ಹೇಳು ನೋಡೋಣ? ಪವಿತ್ರವಾದ ಆತ್ಮ ಪರಮಾತ್ಮನ ಮತ್ತೊಂದು ಸ್ವರೂಪ. ನಿನ್ನ ಅಂತರಂಗ ಶುದ್ಧವಾಗಿದೆ ರಂಗಣ್ಣ, ನಿಂಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ, ಚಿಂತೆ ಬೇಡ. ದೀಪಿಕಾ ಮಾತು ಕೇಳಿ ಪಾರ್ವತಿ ಅವರು ಈ ಹಿಂದೆ ತಾವು ಆಡಿದ ಮಾತುಗಳಿಗೆ ತಾವೇ ಲಜ್ಜೆ ಪಟ್ಟುಕೊಂಡರು. ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ತಮ್ಮ ಮೊಮ್ಮಗಳದ್ದು. ಇಬ್ಬರು ಹೀಗೆಂದುಕೊಂಡಿದ್ದರು. ದೀಪಿಕಾ, ನಾಳೆ ನಿಂಗೆ ದುಡ್ಡು ಕೊಡ್ತೀನಿ, ರಂಗಣ್ಣಂಗೆ ಒಂದು ಜೊತೆ ಬಟ್ಟೆ ಕೊಡಿಸ್ತೀಯಾ? ಶ್ರೀನಿವಾಸಯ್ಯನವರ ಮಾತು ಕೇಳಿ ದೀಪಿಕಾಗೆ ಖುಷಿಯೋ ಖುಷಿ. ತಾತನ ಕೆನ್ನೆ ಹಿಂಡಿ ಅದೆಷ್ಟು ಸಲ ಧನ್ಯವಾದಗಳನ್ನು ಹೇಳಿದ್ದಳು. ಒಂದು ಸುಂದರವಾದ ಬೆಳಗು, ಹೊಸ ದಿನ. ತನ್ನ ಕನಸಿನ ಕಾಲೇಜು ಮೊದಲ ದಿನ ಕೆಲಸಕ್ಕೆ ಹೋಗುತ್ತಿದ್ದಾಳೆ ದೀಪಿಕಾ. ಎಷ್ಟೋ ದಿನದ ಕನಸಿಗೆ ರೆಕ್ಕೆ ಬಂದ ದಿನ ಇವತ್ತು. ಬೆಳಗ್ಗೆ ಬೇಗವೇ ಎದ್ದು ಪೂಜೆ ತಿಂಡಿ 2 ಮಾಡಿಯಾಗಿತ್ತು. ಸಮಯ ಇನ್ನು ಬರೀ 8 ಗಂಟೆ.
ಮೊದಲ ದಿನವಲ್ಲವೇ ತುಸು ಹೆಚ್ಚೆ ಎನ್ನುವಷ್ಟು ಆಸಕ್ತಿ ಅವಳಿಗೆ. ಗುಲಾಬಿ ಬಣ್ಣದ ಪ್ಲೇನ್ ಸೀರೆಗೆ ಬಂಗಾರ ವರ್ಣದ ಸಣ್ಣ ಪುಟ್ಟಿರುವ ಸೀರೆಯದು, ಕಿವಿಯಲ್ಲಿ ಚಿಕ್ಕ ಓಲೆ, ಹಣೆಯ ಮೇಲೆ ಒಂದು ಚಿಕ್ಕದಾದ ಬಿಂದಿ, ತಲೆಗೆ ಎಣ್ಣೆ ಹಾಕಿ ನೀಲವಾದ ಆಕೆಯ ಕೇಶರಾಶಿಯನ್ನು ಒಪ್ಪವಾಗಿ ಜಡಿ ಹಾಕಿ ಇರಿಸಿದ್ದಾಳೆ. ಸುಲಕ್ಷಣೆ ಎಂಬ ಪದಕ್ಕೆ ಅಕ್ಷರಶಃ ಅರ್ಥ ಬೇಕೆಂದರೆ ದೀಪಿಕಾಳನ್ನೇ ನೋಡಬೇಕು. ಸಮಯ ಈಗ 9 ಗಂಟೆ. ತಾನು ಎಣಿಸಿದ ಕ್ಷಣ ಹತ್ತಿರ ಬಂದಾಯಿತು. ಈ ದಿನ ಚಂದವಾಗಿರಲಿ ಎಂದುಕೊಳ್ಳುತ್ತಾ ತಾತ ಅಜ್ಜಿಯರ ಆಶೀರ್ವಾದ ಪಡೆದು ಹೊರಡಲು ಅನುವಾದಳು. ಶ್ರೀನಿವಾಸಯ್ಯ ಅದಾಗಲೇ ದೀಪಿಕಾಳ ಸ್ಕೂಟಿಯನ್ನು ನೀಟಾಗಿ ಒರೆಸಿ ಇಟ್ಟಾಗಿತ್ತು. ದೀಪಿಕಾ, ಆಯ್ತಾ ಸಮಯ, ಹೋಗೋಣ್ವಾ? ಶ್ರೀನಿವಾಸಯ್ಯನವರೇ ಮೊದಲಾಗಿ ಕೇಳಿದ್ದರು. ಹೋಗೋದೇನೋ ನಿಜ, ಆದರೆ ನೀನಿಲ್ಲಿಗೆ ಬರ್ತೀಯ ತಾತ? ದೀಪಿಕಾಗಿಂತ ಮೊದಲೇ ಶ್ರೀನಿವಾಸಯ್ಯನವರು ಬಿಳಿ ಪಂಚೆ ಶರ್ಟ್ ತೊಟ್ಟು ಸ್ಕೂಟಿ ಬಳಿಯಲ್ಲಿ ಕಾಯುತ್ತಿದ್ದದ್ದನ್ನು ನೋಡಿ ಕೇಳಿದ್ದಳು. ಏನು ಹೊಸ್ದಾಗಿ ಕೇಳ್ತಿದ್ಯಲ್ಲ? ನೀನು ದಿನವೂ ಸ್ಕೂಲ್ಗೆ ಹೋಗುವಾಗ ನಾನೇ ಅಲ್ವಾ ನಿನ್ನ ಸ್ಕೂಲ್ ತನಕ ಬಿಟ್ಟು ಬರ್ತಿದ್ದದ್ದು. ಈಗಲೂ ಹಾಗೆ ನಿನ್ನ ಕಳಿಸಿ ಬರ್ತೀನಿ. ಶ್ರೀನಿವಾಸಯ್ಯನವರ ಮಾತು ಆಕೆಗೆ ಚಿಕ್ಕ ಮಗುವೊಂದು ಮನೆಗೆ ಬಂದ ಹಿರಿಯರು ಹೊರಟು ನಿಂತಾಗ ನಾನು ನಿಮ್ಮ ಜೊತೆ ಬರುವೆನೆಂದು ರಚ್ಚೆ ಹಿಡಿದು ನಿಂತಂತೆ ಭಾವಿಸಿತ್ತು. ಮನಸ್ಸಲ್ಲಿಯೇ ನಸು ನಕ್ಕಿದ್ದಳು. ಅಯ್ಯೋ ತಾತ, ಸ್ಕೂಲ್ ನಮ್ಮೂರಲ್ಲಿಯೇ ಇದೆ. ಹೆಚ್ಚು ಅಂದರೆ 30ರಿಂದ 40 ಹೆಜ್ಜೆ ಅಷ್ಟೆ. ಅದಕ್ಕೆ ಬೇಡ ಅಂತಿರಲಿಲ್ಲ ನೀನನ್ನು ಕಳಿಸೋಕೆ ಬಂದಾಗ. ಆದರೆ ಕಾಲೇಜ್ ಹಾಗಲ್ಲ, ದೂರ ಆಗುತ್ತೆ. ಪ್ಲೀಸ್ ತಾತ, ಬೇಡ ನೀನು ಬರೋದು. ದೀಪಿಕಾ ಕೇಳಿಕೊಳ್ಳುವ ರೀತಿಯನ್ನು ನೋಡಿದರೆ ಸಾಕು, ಯಾರೇ ಆಗಲಿ ಅವಳ ಮಾತಿಗೆ ನಕಾರ ಎತ್ತಲು ಸಾಧ್ಯವೇ ಇಲ್ಲ. ಅಂತೂ ಇಂತೂ ತಾತ ಬರುವುದು ಬೇಡ ಎನ್ನುವ ಆಕೆಯ ನಿಲುವೇ ಅಂತಿಮವಾಯಿತು. ಸುಮಾರು 20 ಎಕರೆ ವಿಸ್ತಾರವಾದ ಜಾಗೆಯಲ್ಲಿ ಹರಡಿಕೊಂಡಿರುವ ಕಾಲೇಜು ಅದು. ಅಲ್ಲಿ ವಿಜ್ಞಾನ, ಕಲಾ ವಿಭಾಗ, ವಾಣಿಜ್ಯ ವಿಭಾಗದ ಎಲ್ಲ ಕೋರ್ಸುಗಳು ಲಭ್ಯ. ಜೊತೆಗೆ ಸ್ನಾತಕೋತ್ತರ ಕೇಂದ್ರವೂ ಇದೆ. ಜೆಎಂಜೆ ಕಾಲೇಜು ಸಂಪೂರ್ಣ ರವೀಂದ್ರ ಅವರ ಒಡೆತನಕ್ಕೆ ಸೇರಿದ ಸಂಸ್ಥೆ. ಪಠ್ಯ ಮತ್ತು ಇತರ ವಿಷಯಗಳಲ್ಲಿಯೂ ಮುಂದಿರುವ ಕಾಲೇಜ್ ಅದು. ಜೆಎಂಜೆ ಕಾಲೇಜಿನ ಖ್ಯಾತಿ ಎಷ್ಟಿದೆ ಎಂದರೆ ಸುತ್ತ 4 ಜಿಲ್ಲೆಯಲ್ಲಿ ಆ ಕಾಲೇಜ್ ಅಲ್ಲಿ ದೊರಕುವ ಒಂದೇ ಒಂದು ಸೀಟ್ಗಾಗಿ ವರ್ಷಗಳ ಮುಂಚೆಯೇ ಅಡ್ವಾನ್ಸ್ ಡೊನೇಷನ್ ಕೊಟ್ಟಾದರೂ ಸರಿ ಸೀಟ್ ಗಿಟ್ಟಿಸಿಕೊಳ್ಳಲು ಕಾಯುತ್ತಿರುವ ಜನರ ಸಂಖ್ಯೆಗೇನೂ ಕಡಿಮೆ ಇರಲಿಲ್ಲ. ಅಂತಹ ಖ್ಯಾತಿ ಇರುವ ಸಂಸ್ಥೆಯಲ್ಲಿ ಕಡೇ ಪಕ್ಷ ಒಂದು ಫ್ಯೂನ್ ಕೆಲಸ ಸಿಕ್ಕಿದರೂ ಸರಿಯೇ ತಮ್ಮ ಭಾಗ್ಯವೆಂದುಕೊಳ್ಳುವ ಜನರ ನಡುವಲ್ಲಿ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರುವ ದೀಪಿಕಾಗೆ ಶಿಕ್ಷಕಿ ವೃತ್ತಿ ಸಿಗುವುದೆಂದರೆ ಏನು ಸಾಮಾನ್ಯದ ಮಾತೆ. ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರ ಆಸ್ತಿ ಲಕ್ಷ ಮತ್ತು ಕೋಟಿಗಳ ಸಂಖ್ಯೆಯಲ್ಲಿ ಇರುತ್ತದೆ. ಒಮ್ಮೆಯೂ ಕೂಡ ದೀಪಿಕಾ ಇಡೀ ಕಾಲೇಜನ್ನು ನೋಡಿದವಳಲ್ಲ, ಹೊರಗಿನಿಂದ ನೋಡಿರಬೇಕು ಅಷ್ಟೇ. ಯಾಕೆಂದರೆ ಅನವಶ್ಯಕವಾಗಿ ಕಾಲೇಜಿನ ಆವರಣದೊಳಗೆ ಯಾರನ್ನೂ ಬಿಟ್ಟುಕೊಡುವುದಿಲ್ಲವಲ್ಲ. ಕಾಲೇಜ್ ಗೇಟಿಂದ ಆವರಣದೊಳಗೆ ಬರುವುದಕ್ಕೆ ಅದೆಷ್ಟು ನಿಯಮಗಳಿವೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಯಾರೇ ಇರಲಿ ಅವರಿಗೆ ಪ್ರವೇಶ ನಿಷಿದ್ಧ. ವಿದ್ಯಾರ್ಥಿಗಳ ಪೋಷಕರಾದರೂ ಸರಿಯೇ ಆ ಕಾಲೇಜಿನ ಪ್ರಾಂಶುಪಾಲರ ಒಪ್ಪಿಗೆ ಪತ್ರ ಸಿಕ್ಕಿ ಅದನ್ನು ಅಲ್ಲಿನ ವಾಚ್ಮ್ಯಾನ್ ಪರಿಶೀಲಿಸಿ ಖಾತ್ರಿಪಡಿಸಿಕೊಂಡ ಬಳಿಕವಷ್ಟೇ ಪ್ರವೇಶ. ಇಷ್ಟು ಕಟ್ಟುನಿಟ್ಟಿನ ಕ್ರಮ ಮಾಡಲು ಕಾರಣವೂ ಉಂಟು. ಈ ಕಾಲೇಜಿನ ಖ್ಯಾತಿ ಸಹಿಸದ ಸಹಸ್ಪರ್ಧಿ ಕಾಲೇಜುಗಳಿಗೆ ಜೆಎಂಜೆ ಕಾಲೇಜ್ ಎಂದರೆ ಅದೆಂಥದ್ದು ಸಹಿಸದ ಅಸೂಯೆ. ಒಂದೇ ಒಂದು ಕಪ್ಪು ಚುಕ್ಕೆ ಬಂದರೂ ಸರಿಯೇ ಸಂಭ್ರಮಿಸೋ ಹುಚ್ಚುತನ. ಅದನ್ನೇ ದೊಡ್ಡದು ಮಾಡಿ ಜೆಎಂಜೆ ಕಾಲೇಜಿನ ಹೆಸರನ್ನು ಹಾಳು ಮಾಡಲು ಸಿದ್ಧರಿರುವವರು ಅನೇಕ. ಅನಗತ್ಯವಾಗಿ ಅಪವಾದಕ್ಕೆ ಗುರಿ ಮಾಡುವ ಯಾವ ಇರಾದೆಯೂ ಇಲ್ಲ. ಅದಕ್ಕಾಗಿಯೇ ಈ ಮುಂಜಾಗ್ರತಾ ಕ್ರಮ. ದೀಪಿಕಾ ಸ್ಕೂಟಿ ನಿಂತದ್ದು ವಿದ್ಯಾಮಂದಿರ ಕಾಲೇಜಿನ ಎದುರು. ಜನಸಂದಣಿಯಿಂದ ತುಂಬ ದೂರವಿದೆ. ಊರಿನಿಂದ ಹೊರಗಿರುವ ಕಾಲೇಜು ಅದು. ದೀಪಿಕಾಗೆ ಎಂಥದ್ದೋ ಹೆಮ್ಮೆ, ಜೊತೆಗೆ ಸಣ್ಣ ಭಯ. ಅದರ ಪ್ರತಿಫಲವೆಂಬಂತೆ ಕೈಕಾಲುಗಳಲ್ಲಿ ನಡುಕ. ಗೇಟ್ ಹತ್ತಿರ ಬರುತ್ತಲೇ ಜವಾನನ ಜೋರು ಧ್ವನಿಗೆ ಒಮ್ಮೆಯೇ ಬಿಚ್ಚಿದಳು. ಯಾರಮ್ಮ ನೀನು? ವಾಚ್ಮನ್ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಹೇಳು ಪರಿಜ್ಞಾನ ಇಲ್ವಾ ನಿಂಗೆ? ಒಳ್ಳೆ ಗೂಳಿ ನುಗ್ಗದಂಗೆ ನುಗ್ತಾ ಇದೆಯಲ್ಲ. ಬಾಣದಷ್ಟೇ ವೇಗವಾಗಿ ಬಂದಿತ್ತು ಅವನ ಮಾತುಗಳು. ಇದೇ ಮಾತುಗಳನ್ನು ಅದೆಷ್ಟು ಜನರ ಬಳಿ ಹೇಳಿದ ಅಭ್ಯಾಸ ಬಲವಿತ್ತು ಆತನಿಗೆ. ದೀಪಿಕಾ ನಡುಗುವ ತುಟಿಗಳಿಂದಲೇ, ಅದು ನಾನಿಲ್ಲಿ ಕೆಲಸಕ್ಕೆ ಅಪಾಯಿಂಟ್ ಆಗಿರೋ ಹೊಸ ಕನ್ನಡ ಲೆಕ್ಚರರ್,
ಎನ್ನುತ್ತಲೇ ತನ್ನ ಬ್ಯಾಗಲ್ಲಿರೋ ಅಪಾಯಿಂಟ್ಮೆಂಟ್ ಲೆಟರ್ ಅವನ ಮುಂದೆ ಹಿಡಿದಳು. ಒಮ್ಮೆ ದೀಪಿಕಾಳನ್ನ ಮೇಲಿನಿಂದ ಕೆಳಗೆ ನೋಡಿದ. ತೀರಾ ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳು ಎನ್ನುವುದು ಆಕೆಯ ಹುಡುಗಿಯಲ್ಲಿಯೇ ತಿಳಿಯುತ್ತಿದೆ. ಯಾಕೆಂದರೆ JMG ಕಾಲೇಜ್ ಅಲ್ಲಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸ್ಟ್ಯಾಂಡರ್ಡ್ಸ್ ಬೇರೆಯದೇ ರೀತಿಯದ್ದು. ಅಪಾಯಿಂಟ್ಮೆಂಟ್ ಲೆಟರ್ ನೋಡಿ ಅದ್ಯಾರಿಗೋ ಕರೆ ಮಾಡಿದ ಬಳಿಕ ದೀಪಿಕಾಳ ಗುರುತಿನ ಚೀಟಿ ಇಸಿದು ಅದರಲ್ಲಿರುವ ಅವಳ ಮನೆ ಅಡ್ರೆಸ್ ಬರೆದುಕೊಂಡ ಬಳಿಕವಷ್ಟೇ ಆಕೆಯನ್ನ ಒಳಗೆ ಬಿಟ್ಟಿದ್ದು. ಸುತ್ತಲೂ ನೋಡಿದ ದೀಪಿಕಾ ಒಮ್ಮೆ ಅಚ್ಚರಿಯಿಂದ ಉದ್ಗಾರ ತೆಗೆಯದೇ ಇರಲಿಲ್ಲ. ಪ್ರತಿ ಗೋಡೆಯ ಮೇಲೂ ಏನಾದರೊಂದು ಮಾಹಿತಿ ಇದ್ದೇ ಇದೆ. JMG ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಕಾಪಾಡುವುದರಲ್ಲಿ ನಿರ್ಲಕ್ಷ್ಯತೆ ತೋರಿದಂತಿದೆ ಎನ್ನುವುದು ಸ್ಪಷ್ಟ. ವಿದ್ಯಾರ್ಥಿಗಳಲ್ಲಿ ವಿನಯತೆ ಎನ್ನುವುದೇ ಇಲ್ಲ. ವಿದ್ಯೆಗೆ ವಿನಯವೇ ಭೂಷಣ. ಆದರೆ ಅಲ್ಲಿದ್ದ ಜವಾನನ ಬಳಿ ಕೇಳಿ ಪ್ರಾಂಶುಪಾಲರ ಕೊಠಡಿ ಇರುವಲ್ಲಿಗೆ ಹೊರಟಳು. ಹೋಗುವಾಗ ದಾರಿ ಮಧ್ಯದಲ್ಲಿ ಸಿಕ್ಕ ಹುಡುಗರು ಹುಡುಗಿಯರೆಲ್ಲರೂ ಆಕೆಯನ್ನ ವಿಚಿತ್ರವಾಗಿ ನೋಡುತ್ತಿದ್ದಾರೆ. ಕಾರಣ ಏನೆಂದು ತಿಳಿಯುತ್ತಿಲ್ಲ ಆಕೆಗೆ. ಬಾಗಿಲ ಹೊರಗೆ ನಿಂತು ತಾನು ಒಳಗೆ ಬರಲು ಅನುಮತಿ ಕೇಳುವಂತೆ ನಮಸ್ತೆ ಎಂದಿದ್ದಳು ದೀಪಿಕಾ. ಅವಳನ್ನ ನೋಡಿ ನಗುಮುಖದಿಂದಲೇ ಒಳಗೆ ಆಹ್ವಾನವಿಟ್ಟಿದ್ದು ಪ್ರಾಂಶುಪಾಲರಾದ ಗಂಗಾಧರ ಅವರು. ದೀಪಿಕಾ ತನ್ನ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆ ತನ್ನ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಮತ್ತೊಮ್ಮೆ ಅವರ ಕೈಗಿಟ್ಟಳು. ಅವೆಲ್ಲವನ್ನು ಪರಿಶೀಲಿಸಿದ ಅವರ ಮುಖದಲ್ಲಿ ಒಂದು ಸಂತೃಪ್ತಿಯ ಕಿರುನಗೆ. ವೆರಿ ಗುಡ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ತುಂಬ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗಿದ್ದೀರಿ. ಅಲ್ಲದೆ ವಿದ್ಯಾಮಂದಿರ ನಡೆಸುವ ಪರೀಕ್ಷೆಯಲ್ಲೂ ಕೂಡ ಮೊದಲ ಸ್ಥಾನ. ನಿಮ್ಮಂತಹ ಪ್ರತಿಭಾವಂತರು ವಿದ್ಯಾಮಂದಿರದಲ್ಲಿ ಇರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಚಾರ ಎಂದಾಗಲಂತೂ ದೀಪಿಕಾ ಮನಸ್ಸಲ್ಲಿ ಅದೆಷ್ಟು ಸಂಭ್ರಮಿಸಿದ್ದಳು. ಬನ್ನಿ, ನಿಮ್ಮನ್ನ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಸಿಬ್ಬಂದಿಯವರಿಗೂ ಪರಿಚಯ ಮಾಡಿಸಿ ಬರುವೆ ಎಂದು ಎದ್ದು ನಡೆದವರನ್ನ ದೀಪಿಕಾ ಅನುಸರಿಸಿದ್ದಳು. ಸಿಬ್ಬಂದಿಯೆಲ್ಲ ಅವರವರ ಕ್ಲಾಸಿನಲ್ಲಿ. ಹಾಗಾಗಿ ನೇರವಾಗಿ ಆಕೆ ತೆಗೆದುಕೊಳ್ಳಬೇಕಾದ ಕ್ಲಾಸಿಗೆ ಹೋಗಿ ಆಕೆಯ ಪರಿಚಯದ ಜೊತೆ ಇನ್ನು ಮುಂದೆ ಐಚ್ಛಿಕ ಕನ್ನಡ ವಿಭಾಗಕ್ಕೆ ದೀಪಿಕಾಳೆ ಶಿಕ್ಷಕಿ ಎಂಬುದನ್ನು, ಆಕೆಗೆ ಉಳಿದ ಶಿಕ್ಷಕರಿಗೆ ಕೊಟ್ಟ ಸಹಕಾರವನ್ನೇ ಕೊಡಬೇಕೆಂದು ತಿಳಿಸಿ ದೀಪಿಕಾಗೆ ಶುಭ ಹಾರೈಸಿ ಹೊರನಡೆದಿದ್ದರು ಗಂಗಾಧರ. ದೀಪಿಕಾ ಒಮ್ಮೆ ಸಂಪೂರ್ಣ ಕ್ಲಾಸ್ ನೋಡಿದಳು. ಸರಿಯಾಗಿ ಎಣಿಸಿದರೆ 70 ಜನ ವಿದ್ಯಾರ್ಥಿಗಳಿರಬಹುದೇನೋ. ಕನ್ನಡದಲ್ಲಿ ಕನಿಷ್ಠ ಇಷ್ಟು ಜನರಿಗೆ ಆದರೂ ಆಸಕ್ತಿ ಇದೆಯಲ್ಲ, ಅದೇ ಖುಷಿಯ ವಿಷಯ. ದೀಪಿಕಾ ನಗುತ್ತಾ ಮತ್ತೊಮ್ಮೆ ತನ್ನ ಪರಿಚಯ ಮಾಡಿಕೊಳ್ಳಲು ಮುಂದಾದಳು. ನನ್ನ ಹೆಸರು ದೀಪಿಕಾ ಎಂದಿದ್ದೇ ತಡ ಹಿಂದಿನಿಂದ ಯಾರೋ ಒಬ್ಬ ಈ ದೀಪಿಕಾ ಎಷ್ಟು ಬೆಳಕು ನೀಡುತ್ತೆ ಎಂದು ಕೇಳಿದ್ದಷ್ಟೇ ಎಲ್ಲರೂ ಕೊಳ್ಳೆಂದು ನಕ್ಕು ಬಿಟ್ಟಿದ್ದರು. ಇನ್ನೊಬ್ಬರು ಯಾರೋ ತಮ್ಮ ಮೊಬೈಲಲ್ಲಿ ಹೀಗೊಂದು ಸಂಭಾಷಣೆಯನ್ನ ಜೋರು ಧ್ವನಿಯಲ್ಲಿ ಹಚ್ಚಿದ್ದರು. ಏನು ಪಾರ್ಥ, ಹಾಂ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪವಿತ್ರತೆಯನ್ನು ನಿಂದಿಸುವ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ. ಹೋಯೆತ್ತು ನಿನ್ನ ಗಾಂಡೀವ. ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿಯೇ? ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿಯೇ? ಅಷ್ಟೇ, ಕ್ಲಾಸಿನ ಪೂರ್ತಿಯಾಗಿ ನಗುವೇ ನಗು. ಆದರೆ ದೀಪಿಕಾಳ ಕಣ್ಣಾಳಿಗಳು ಅದಾಗಲೇ ನೀರು ತುಂಬಿ ನಿಂತಲ್ಲಿಯೇ ಮುದುಡಿ ಸಣ್ಣಗೆ ಬಿಕ್ಕಳಿಸಲು ಶುರು ಮಾಡಿದ್ದಳು. ಕಣ್ಣುಗಳು ರಕ್ತ ಕಾರುವಂತೆ ಕೆಂಪು ಕೆಂಪು. ದುಃಖ ಬೇಡವೆಂದರೂ ಉಮ್ಮಳಿಸಿ ಬರುತ್ತಿದೆ ಆಕೆಗೆ. ಆದರೆ ಅವಳ ಕಣ್ಣೀರು ಅಲ್ಲಿ ಯಾರಿಗೂ ಕಾಣುತ್ತಲೇ ಇಲ್ಲ. ಎಲ್ಲರಿಗೂ ಮೋಜು. ದೀಪಿಕಾ ದುಃಖಿಸುತ್ತಿದ್ದಾಳೆ. ಕಣ್ಣೀರು ಅವಳ ಕೋಮಲವಾದ ಕೆನ್ನೆಯ ಮೇಲೆ ಜಲಪಾತವನ್ನೇ ಸೃಷ್ಟಿಸಿದಂತಿದೆ. ಅವಳ ಬಿಕ್ಕುವಿಕೆ ಜಾಸ್ತಿಯಾದಷ್ಟು ಆ ವಿದ್ಯಾರ್ಥಿಗಳ ನಗು ಜೋರಾಗುತ್ತಿದೆ. ಆ ನಗು ತಮ್ಮ ತರಗತಿಯಿಂದಾಚೆ ಕೇಳುತ್ತಿದೆ. ದೀಪಿಕಾ ತನ್ನ ಸೆರಗಿನ ತುದಿಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಾಳೆ. ಆದರೂ ಆ ವಿದ್ಯಾರ್ಥಿಗಳ ಒಂದೊಂದು ನಗವು ಅವಳ ಭಾವಾಂತರಂಗವನ್ನ ಮೀಟಿ ದುಃಖ ಉಮ್ಮಳಿಸುವಂತೆ ಮಾಡುತ್ತಿದೆ. ಆ ವಿದ್ಯಾರ್ಥಿಗಳ ನಗುವೆಲ್ಲ ಹಠಾತ್ತನೆ ನಿಂತಿತು. ದೀಪಿಕಾಳನ್ನ ಛೇಡಿಸುತ್ತಾ ನಗುತ್ತಿದ್ದ ಮುಖದ ಮೇಲೆ ಗಾಂಭೀರ್ಯತೆ ಇದೆ. ಎಲ್ಲರ ನಗುವು ನಿಂತಿದ್ದಕ್ಕೆ ದೀಪಿಕಾ ಒಮ್ಮೆ ವಿದ್ಯಾರ್ಥಿಗಳನ್ನ ನೋಡಿದಳು. ಎಲ್ಲ ವಿದ್ಯಾರ್ಥಿಗಳ ದೃಷ್ಟಿ ಬಾಗಿಲ ಬಳಿ ಕೈಕಟ್ಟಿ ನಿಂತಿರುವ ವ್ಯಕ್ತಿಯ ಮೇಲೆ. ಸರಿಸುಮಾರು 5 ರಿಂದ 6 ಅಡಿಗಳ ಒಳಗೆ ಇರಬಹುದು ಎತ್ತರ, ಗೋಧಿ ಮೈಬಣ್ಣ,
ನೀಟಾಗಿ ಶೇವ್ ಮಾಡಿ ಇನ್ಶರ್ಟ್ ಮಾಡಿರುವ ಆಕಾಶ ಬಣ್ಣದ ಶರ್ಟ್, ಕಪ್ಪು ಪ್ಯಾಂಟ್ ಧರಿಸಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಒಂದು ಗಂಭೀರವಾದ ದೃಷ್ಟಿ ಅವನದ್ದು. ಅವನನ್ನು ನೋಡುತ್ತಲೇ ದೀಪಿಕಾಳ ಮುಖದ ಮೇಲೆ ಒಂದು ಚೂರು ಗೆಲುವಿನ ಚಿಲುಮೆ ಮೂಡಿತೆಂದರೆ ಸುಳ್ಳಾಗಲಾರದು. ಅವನು ಬೇರೆ ಯಾರೂ ಅಲ್ಲ, ಅರ್ಜುನ್. ಅರ್ಜುನ್ ಕಳೆದ 4 ವರ್ಷಗಳಿಂದ ವಿದ್ಯಾಮಂದಿರ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದ ಅಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಜುನ್ ಎಂದರೆ ಚಿರಪರಿಚಿತ. ಆಯ್ತಾ, ನಿಮ್ಮತ್ತೆಲ್ಲರದ್ದು ನಗು. ನೀವು ನಕ್ಕು ಮುಗಿಸಿದ್ರೆ ನಾನು ಮಾತಾಡ್ತೇನೆ, ಇಲ್ಲ ಅಂದರೆ ನಿಮ್ಮ ನಗು ಮುಗಿಯೋ ತನಕ ಕಾಯ್ತೇನೆ. ಏನು ಮಾಡಬೇಕು ನೀವೇ ಹೇಳಿ. ವಿದ್ಯಾರ್ಥಿಗಳ ಉತ್ತರಕ್ಕಾಗಿ ಕಾಯುತ್ತಾ ಇದ್ದ. ಆದರೆ ಎಲ್ಲರಲ್ಲಿಯೂ ಮೌನ. ನೀವೇನು ಚಿಕ್ಕ ಮಕ್ಕಳ? ಒಬ್ಬರನ್ನ ಗೋಳಾಡಿಸಿ ಇಷ್ಟೊಂದು ವಿಕೃತವಾಗಿ ಆನಂದಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವೇ ನಿಮಗೆ? ಮನುಷ್ಯತ್ವ ಅನ್ನೋದು ಇದೆಯಾ ನಿಮ್ಮಲ್ಲಿ? ಅಕ್ಷರಶಃ ಕಿರ್ಚಿಯೇ ಬಿಟ್ಟಿದ್ದ ಅರ್ಜುನ್. ಅವನಿಗೆ ದೀಪಿಕಾಳ ಕಣ್ಣೀರು ನೋಡಿ ಸಂಕಟವಾಗುತ್ತಿದೆ ಎನ್ನುವುದು ಸ್ಪಷ್ಟ. ದೀಪಿಕಾ ಹೇಗೆ ಎಂದು ಚಿಕ್ಕಂದಿನಿಂದ ನೋಡಿದವನಲ್ಲವೇ? ಅದಕ್ಕೆ ಸಹಜವಾದ ಕೋಪ ಅವನಿಗೆ ಈ ಸನ್ನಿವೇಶದಿಂದ. ಗುರುಮನುಜನೆಂದವಂಗೆ, ಹರನಶಿಲೆ ಎಂದವಂಗೆ, ಕರುಣ ಪ್ರಸಾದವನ ಎಂಜಲೆಂದವಂಗೆ, ನರಕ ತಪ್ಪದೆ ಸರ್ವಜ್ಞ. ಇಂಥ 1000 ವಚನಗಳನ್ನು ದಿನವೂ ಓದಿ ಕಂಠಪಾಠ ಮಾಡೋ ನಿಮ್ಮಿಂದ ಈ ರೀತಿಯ ವರ್ತನೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಓದು ನಮ್ಮ ಸಂಸ್ಕಾರದ ಮಟ್ಟವನ್ನು ಹೆಚ್ಚು ಮಾಡಬೇಕು, ನಮ್ಮಲ್ಲಿರುವ ಜ್ಞಾನವನ್ನು ಹೆಚ್ಚು ಮಾಡಬೇಕು ಹೊರತು ನಿಮ್ಮ ಹಾಗೆ ಅನಾಗರಿಕರ ರೀತಿ ವರ್ತಿಸಿದ್ರೆ ಆ ಓದಿಗೆ ಇರೋ ಮರ್ಯಾದೆಯೇ ಮಣ್ಣು ಪಾಲಾಗುತ್ತೆ. ನಿಜವಾಗಿಯೂ ನಿಮ್ಮ ತೆರನಾದ ವರ್ತನೆ ನಾನು ಯಾವ ಕ್ಲಾಸಿನಲ್ಲಿಯೂ ನೋಡಿರಲಿಲ್ಲ. ಮೃಗಗಳಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅರ್ಜುನ್ನ ಕಣ್ಣುಗಳು ಕೋಪದಿಂದ ಕೆಂಪಾಗಿದೆ. ಅಗತ್ಯಕ್ಕಿಂತ ಜಾಸ್ತಿಯೇ ಬೈದು ಬಿಟ್ಟ ಎನಿಸಿದರು. ಆದರೆ ಅಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಿದ್ದಾರೆ ಎನ್ನುವ ಕಳಕಳಿ ಇದೆ. ಒಬ್ಬ ಹುಡುಗಿ ಎದ್ದು ನಿಂತು ಅರ್ಜುನ್ ದೀಪಿಕಾಳನ್ನ ನೋಡಿ ಸಾರಿ ಸರ್, ಸಾರಿ ಮೇಡಮ್ ಎಂದಳಷ್ಟೆ. ಎಲ್ಲರೂ ಅವರನ್ನೇ ಅನುಸರಿಸಿದರು. ದೀಪಿಕಾಳ ಮುಖದಲ್ಲಿ ಈಗ ನಗು ಅರಳಿತು. ದುಂಡು ಮಲ್ಲಿಗೆಯ ಮೊಗ್ಗು ಅರಳಿ ನಿಂತಂತೆ ಅವಳ ನಗು. ಬೆತ್ತದ ಕುರ್ಚಿಯಲ್ಲಿ ಕೂತಿದ್ದಾರೆ ಶ್ರೀನಿವಾಸಯ್ಯ. ಕಂಬಕ್ಕೆ ಆತೋ ಕೈಯಲ್ಲಿ ಬತ್ತಿ ಒಸೆಯುತ್ತಿರುವುದು ಪಾರ್ವತಿ. ತಪ್ಪಿತಸ್ಥೆಯಂತೆ ಮುಖ ಕೆಳಗೆ ಮಾಡಿ ನಿಂತಿರುವುದು ದೀಪಿಕಾ. ಅರ್ಜುನ್ ಒಬ್ಬನೇ ಮಾತಾಡುತ್ತಿದ್ದಾನೆ ಅಲ್ಲಿ. ಎಲ್ಲರೂ ಮೌನವಾಗಿ ಇದ್ದಾರೆ. ಎಲ್ಲವನ್ನೂ ಹೇಳ್ಕೊಳ್ಳೋಕೆ ನಾನು ಬೇಕು, ಆದರೆ ಕಾಲೇಜ್ ಜಾಯಿನ್ ಆಗಿರೋ ವಿಷಯ ಹೇಳೋಕ್ಕೆ ಮಾತ್ರ ನಾನು ನೆನಪಾಗಲಿಲ್ಲ ಅಲ್ವಾ? ದೀಪಿಕಾ ಅರ್ಧಕ್ಕೆ ನಿಲ್ಲಿಸಿ ಹಾಗಲ್ಲ ಅರ್ಜುನ್ ಎನ್ನುವುದಕ್ಕೂ ಅರ್ಜುನ್ ಸಾಕು ನಿಲ್ಲಿಸು, ಈಗ ನನ್ನ ಟರ್ನ್, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಕೇಳಬೇಕು ಅಷ್ಟೇ. ದೀಪಿಕಾ ಮತ್ತೆ ಸುಮ್ಮನಾದಳು. ನೀನೊಬ್ಬ ಲೆಕ್ಚರರ್, ಆ ಹುಡುಗರು ಏನೋ ರೇಗಿಸಿದ್ರಂತೆ, ಇವಳು ಅಳ್ತಾ ನಿನ್ಬಿಟ್ಲಂತೆ. ಏನು ಚಿಕ್ಕ ಹುಡುಗಿಯ ನೀನು? ಒಬ್ಬ ಶಿಕ್ಷಕಿ ಹೇಗಿರಬೇಕು ಅನ್ನೋದನ್ನು ಮೊದಲು ತಿಳ್ಕೊ. ಅದು ಬಿಟ್ಟು ಹೀಗೆ ಮಾತಿಗೂ ಹತ್ರೆ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ. ನಿನ್ನ ಪೌರುಷ ಏನಿದ್ರೋ ಅಜ್ಜಿ ತಾತ ನನ್ನ ಬಳಿ ಅಷ್ಟೇ ಅಲ್ವಾ? ದೀಪಿಕಾ ಅವನ ಮಾತಿಗೆ ಕಿಸಕ್ಕನೆ ನಕ್ಕು ಬಿಟ್ಟಳು. ಯು ಸ್ಟುಪಿಡ್, ಬೈದ್ರೆ ನಗ್ತಾ ಇದೆಯಾ? ಕೋಪದಲ್ಲಿಯೇ ಹೇಳಿದ ಅರ್ಜುನ್. ನಗ್ದೆ ನೀನು ಜೋರು ಮಾಡೋ ರೀತಿಗೆ ಅಳ್ತಾ ಕೂರ್ಬೇಕೇನೋ? ನಿನ್ನ ಮಾತು ಕೇಳೋಕೆ ಚಂದ, ಅದು ಬೈದ್ರೂ ಸರಿಯೇ ಹೊಗಳಿದ್ರೂ ಸರಿಯೇ. ಪಾಪ ಬೈದು ಸುಸ್ತಾಗಿರ್ತೀಯ, ಇರೋ ಕಾಫಿ ಮಾಡ್ಕೊಂಡು ತರ್ತೀನಿ ಎನ್ನುತ್ತಾ ಅಡುಗೆ ಕೋಣೆ ಹೊಕ್ಕಳು. ಅರ್ಜುನ್ನ ಕೋಪ ಎಲ್ಲವೋ ಹೊಲೆಯಲ್ಲಿ ಉಣಿಸೆ ಕದಡಿದ ಹಾಗೆ ವ್ಯರ್ಥ. ತಾತ ನೋಡಿದ್ರಾ ನಿಮ್ಮ ಮೊಮ್ಮಕ್ಕಳನ್ನ? ಈಗಲೇ ನನ್ನ ಮಾತಿಗೆ ಇಷ್ಟೊಂದು ಅಸಡ್ಡೆ. ಮುಂದೆ ಮದುವೆ ಆದಮೇಲೆ ಏನು ನನ್ನ ಗತಿ ಹೇಳಿ ನೋಡೋಣ. ಚಿಕ್ಕ ಮಕ್ಕಳು ದೂರುವ ರೀತಿ ಹುಸಿ ಮುನಿಸು ಅವನದ್ದು. ಶ್ರೀನಿವಾಸಯ್ಯನವರು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ಇದು ನಿನಗೂ ಅವಳಿಗೂ ಸಂಬಂಧಪಟ್ಟ ವಿಷಯ, ಮಧ್ಯೆ ರಾಯಭಾರಿ ಕೆಲಸ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ, ಬಿಟ್ಬಿಡಿ ನನ್ನ ಎಂದಾಗ ದೀಪಿಕಾ ತಾತನ ಕೊರಳ ಬಳಿಸಿ ಥ್ಯಾಂಕ್ ಯು ತಾತ, ಇದು ನಮ್ಮ ತಾತ ಅಂದ್ರೆ ಎಂದು ಹೆಮ್ಮೆಯಿಂದ ಹೇಳಿದ್ದಳು. ಸಾಕು ಕೋಪ ಮಾಡಿಕೊಂಡಿದ್ದು, ತಗೋ ಕಾಫಿ ಎಂದು ತನ್ನ ಕೈಯಲ್ಲಿರುವ ಕಾಫಿಯನ್ನ ಅರ್ಜುನ್ನಿಗೂ ಸೇರಿದಂತೆ ತಾತ ಅಜ್ಜಿಯರಿಗೂ ಕೊಟ್ಟಳು. ಸಾರಿ, ನನಗೆ ಕೆಲಸ ಸಿಕ್ಕ ವಿಷಯವನ್ನ ನಿಂಗೆ ಕಾಲೇಜಲ್ಲಿಯೇ ನಿಂಗೆ ಹೇಳಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಪೆಚ್ಚು ಮರೆ ಹಾಕಿ ನಿಂತಿದ್ದು ದೀಪಿಕಾ. ಕಂದ, ಅರ್ಜುನ್ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನೊಬ್ಳು ಶಿಕ್ಷಕಿ, ನೀನೇ ಆ ವಿದ್ಯಾರ್ಥಿಗಳ ಕೀಟಲೆಗೆ ಹೀಗೆ ಅಳ್ತಾ ಕೂರು ಅಷ್ಟು ಮೃದುವಾಗಿ ಬಿಟ್ಟರೆ ಹೇಗೆ ಹೇಳು?
ಅರ್ಜುನ್ ಅಷ್ಟು ಬಿರುಸಾಗಿ ಹೇಳಿದ್ದಕ್ಕೂ ತನ್ನ ತಾತ ಇಷ್ಟು ನಯವಾಗಿ ಹೇಳಿದ್ದಕ್ಕೂ ಎಷ್ಟೊಂದು ವ್ಯತ್ಯಾಸವಿದೆ. ಆದರೆ ಇಬ್ಬರಲ್ಲಿಯೂ ತನ್ನ ಕುರಿತು ಅದಮ್ಯವಾದ ಪ್ರೀತಿ ಇದೆ, ಅದಂತೂ ಸ್ಪಷ್ಟ. ತಾತ, ಅಲ್ಲಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಜನಗಳು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯರ ಆಸ್ತಿ ಲಕ್ಷ ಕೋಟಿಗಳಲ್ಲಿ. ಸಾವಿರಕ್ಕೆ ದುಡಿಯೋ ನಮ್ಮಂತಹ ಮಧ್ಯಮ ವರ್ಗದವರು ನಾವು. ಆ ಕೀಳರಿಮೆ ನನ್ನಲ್ಲಿ ಇತ್ತು. ಬಹುಶಃ ಆ ಕೀಳರಿಮೆಯಿಂದಲೇ ಇವತ್ತು ಹೀಗಾಯ್ತೇನೋ. ಮಾತುಗಳು ಸ್ತಬ್ಧವಾಗಿ ಅಳು ಮಾತಿನ ಜಾಗೆಯನ್ನು ಆಕ್ರಮಿಸಿತ್ತು. ಹೀಗೆ ಹೇಳಿದಾಗ ದೀಪಿಕಾಳ ಧ್ವನಿಯಲ್ಲಿ ಸಣ್ಣಗೆ ನಡುಕ ದುಃಖ. ಶ್ರೀನಿವಾಸಯ್ಯ ಕುರ್ಚಿಯಿಂದ ಎದ್ದು ದೀಪಿಕಾಳ ಬಳಿ ಬಂದಿದ್ದರು. ಆಕೆಯ ತಲೆಯನ್ನು ಮೃದುವಾಗಿ ನೆವರಿಸುತ್ತಾ, ಮಗು, ಜಗತ್ತಿನಲ್ಲಿ ಅತಿ ಶ್ರೀಮಂತಿಕೆ ಯಾವುದು ಗೊತ್ತಾ? ನಿನ್ನಲ್ಲಿರುವ ವಿದ್ಯೆ, ನಿನ್ನ ನಡತೆ, ನಿನ್ನ ವ್ಯಕ್ತಿತ್ವ, ನಿನಗಿರುವ ಜ್ಞಾನ. ವಿದ್ಯೆಯಲ್ಲಿ ನೀನು ಸರಸ್ವತಿ. ಸಂಸ್ಕಾರದ ಕಣಜ ಆಗಿರುವ ನಿನ್ನ ನಡೆ ನುಡಿ, ನಿನ್ನ ವ್ಯಕ್ತಿತ್ವದ ನಿಲುಗನ್ನಡಿ. ಇಷ್ಟೆಲ್ಲ ಇರುವ ನೀನು ಅವರಿಗಿಂತ 100 ಪಟ್ಟು ಶ್ರೀಮಂತೆ ತಾನೆ. ಶ್ರೀನಿವಾಸಯ್ಯನವರು ಮಾತನಾಡಲು ಶುರು ಮಾಡಿದರೆ ಹಾಗೆ ಮಾತುಗಳು ನೇರವಾಗಿ ಮನಸ್ಸಿನಾಳಕ್ಕೆ ಇಳಿಯುತ್ತದೆ. ದೀಪಿಕಾಳ ಮನಸ್ಸಲ್ಲಿ ಈವರೆಗೂ ಇದ್ದಂತಹ ಶ್ರೀಮಂತ ಬಡವ ಎನ್ನುವ ಅಂಜಿಕೆಯ ಬೇರು ಬುಡ ಸಮೇತ ಕಿತ್ತೆಸೆದಿದ್ದರು. ಆಕೆಗೆ ಬೇಕಿರುವ ಆತ್ಮಸ್ಥೈರ್ಯವನ್ನು ತುಂಬಿ ಆಗಿತ್ತು ತಾತ. ದೀಪಿಕಾಗೆ ಈಗ ಎಂಥದ್ದೋ ನಿರಾಳ ಭಾವ. ಇಂಥ ಒಂದು ಒಳ್ಳೆ ಕುಟುಂಬದಲ್ಲಿ ತಾನು ಜನಿಸಿದ್ದು ತನ್ನ ಪೂರ್ವಜನ್ಮದ ಪುಣ್ಯದ ಫಲವೇ ಎಂದುಕೊಂಡಳು. ದೀಪಿಕಾ ಮತ್ತು ಅರ್ಜುನ್ ದಿನವೂ ಜೊತೆಯಾಗಿ ಕಾಲೇಜ್ಗೆ ಹೋಗಿ ಬರುತ್ತಿದ್ದಾರೆ. ದೀಪಿಕಾಗೆ ತನ್ನ ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರ ದೊರೆಯುತ್ತಿದೆ. ವಿದ್ಯಾರ್ಥಿಗಳ ಪ್ರತಿ ಪಾಠಗಳನ್ನು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಾರೆ. ಹಬ್ಬಬ್ಬ, ಅದೆಷ್ಟು ಸುಲಭವಾಗಿ ಛಂದಸ್ಸಿನ ಬಗ್ಗೆ ವಿವರಣೆ ಕೊಡುತ್ತಿದ್ದಾಳೆ ಹುಡುಗಿ. ಹಳೆಗನ್ನಡ, ಸಂಸ್ಕೃತ ಎಲ್ಲವೂ ಕೂಡ ಕಬ್ಬಿಣದ ಕಡಲೆ ಎಂದು ಭಾವಿಸಿದ್ದ ವಿದ್ಯಾರ್ಥಿಗಳು ಈಗ ದೀಪಿಕಾ ಕ್ಲಾಸ್ ಒಂದು ದಿನವೂ ತಪ್ಪಿಸುವುದಿಲ್ಲ. ದೀಪಿಕಾ ಓದಿನ ಜೊತೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಹೇಗೆ ಇರಬೇಕು ಎಂಬಿತ್ಯಾದಿ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಿದ್ದಳು. ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ದೇಶದ ಸಂಪತ್ತಾದ ಯುವಜನತೆಯನ್ನು ಹೇಗೆ ಸನ್ನದ್ಧು ಮಾಡಬೇಕು ಎಂಬುದನ್ನು ಚೆನ್ನಾಗಿಯೇ ತಿಳಿದಿದ್ದಳಲ್ಲವೇ ಆಕೆ. ಹಾಗಾಗಿ ಭಾನುವಾರ ಅವತ್ತು ಮನೆ ಪಾಠಕ್ಕೆ ರಜಾ ದಿನ. ಅರ್ಜುನ್ ತನ್ನ ರಜಾ ದಿನವನ್ನು ದೀಪಿಕಾ ಮನೆಯಲ್ಲಿ ಕಳೆಯುವುದು ರೂಢಿ. ಶ್ರೀನಿವಾಸಯ್ಯನವರೊಟ್ಟಿಗೆ ಒಂದು ಚೆಸ್ ಆಟ ಮಾಡುವುದು, ಪಾರ್ವತಿ ಅಜ್ಜಿಯ ಕೈರುಚಿ ಸವಿಯುವುದು ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮ ಅವನದ್ದು. ದೀಪಿಕಾ ಇಂದು ಖುಷಿಯಾಗಿದ್ದಾಳೆ. ಕಾರಣ ಇಷ್ಟೇ, MA ಕನ್ನಡ ವಿಭಾಗದಲ್ಲಿ ಪ್ರತಿಶತ 100ರಷ್ಟು ಫಲಿತಾಂಶವಾಗಿದೆ. ಅದಕ್ಕೆ ಕಾರಣ ನೀನೇ ಎಂದು ಪ್ರಾಂಶುಪಾಲರಾದ ಗಂಗಾಧರವರು ದೀಪಿಕಾಳನ್ನು ಬಹುವಾಗಿ ಹೊಗಳಿದ್ದರು. ಬಹುಶಃ ಅಷ್ಟೇ ಆಗಿದ್ದರೆ ದೀಪಿಕಾ ಇಷ್ಟು ಖುಷಿಯಾಗುತ್ತಿರಲಿಲ್ಲವೇನೋ. ಆದರೆ ತನ್ನ ವಿದ್ಯಾರ್ಥಿಗಳೆಲ್ಲ ಸೇರಿ ದೀಪಿಕಾಗಾಗಿ ಒಂದು ಅಭಿನಂದನಾ ಸಮಾರಂಭ ಇಟ್ಟುಕೊಂಡಿದ್ದರು ಹೋಟೆಲ್ ಒಂದರಲ್ಲಿ. ಅಲ್ಲೇ ನೋಡಬೇಕು ಪ್ರತಿ ವಿದ್ಯಾರ್ಥಿಗಳ ಧನ್ಯತಾ ನುಡಿಗಳನ್ನು. ಶಿಕ್ಷಕ ವೃತ್ತಿಯಲ್ಲಿ ಎಂಥ ಆತ್ಮತೃಪ್ತಿ ಇದೆ ಎಂಬುದನ್ನು ದೀಪಿಕಾ ಅಂದು ಸ್ವಾನುಭಾವದಿಂದ ಅರಿತಿದ್ದಳು. ತನಗೆ ಬಹುವಾಗಿ ಖುಷಿಯಾದಾಗ ವೀಣೆ ನುಡಿಸುವುದು ಆಕೆಯ ನೆಚ್ಚಿನ ಹವ್ಯಾಸ. ದೇವರ ಕೋಣೆಯಲ್ಲಿ ಪದ್ಮಾಸನ ಹಾಕಿ ತೊಡೆಯ ಮೇಲೆ ವೀಣೆ ಇರಿಸಿ ಅದರ ಒಂದೊಂದೇ ತಂತಿಯನ್ನು ಮೀಟುತ್ತಿದ್ದಾಳೆ. ಅದರಿಂದ ಹೊಮ್ಮುತ್ತಿದೆ ಸುಂದರವಾದ ಸಂಗೀತ. ಕಣ್ಣು ಮುಚ್ಚಿ ತನ್ಮಯಳಾಗಿ ಕಳೆದೇ ಹೋಗುತ್ತಿದ್ದಾಳೆ ಆಕೆ. ನಿನ್ನ ಬಾಂಧವಳಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ, ನಿನ್ನ ಸುಖಿಯ ತೆರದಿ ನನ್ನ ಸುಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ, ನಿನ್ನೊಲಮೆಯಂದದಲ್ಲಿ ನನ್ನೊಲಮೆ ಇರಲಿ, ನಿನ್ನಾಳವೆನಗಿರಲಿ ನೀನೇ ನನಗಿರಲಿ, ನಿನ್ನಾತ್ಮಾನಂದ ನನ್ನದಾಗಿರಲಿ, ನಿನ್ನಲ್ಲಿರುವ ಶಾಂತಿ ನನ್ನೆದೆಗೆ ಬರಲಿ. ಕುವೆಂಪು ಅವರ ಸಾಹಿತ್ಯವಿರುವ ಹಾಡನ್ನು ಅದೆಷ್ಟು ಚೆನ್ನಾಗಿ ನುಡಿಸುತ್ತಿದೆ ಹುಡುಗಿ. ದೂರದಲ್ಲಿ ಎಲ್ಲೋ ಇರುವ ಕೋಗಿಲೆ ಇವಳ ವೀಣೆಯ ನಾದಕ್ಕೆ ಕುಹು ಕುಹು ಎಂದು ಹೇಳುವಂತೆ, ತಂಪಾದ ತಂಗಾಳಿ ಸೊಂಪಾಗಿ ಬೀಸುತ್ತಿರುವಂತೆ, ಸುರಿದ ಜೋರು ಮಳೆಗೆ ಕೊಯ್ಕುಟ್ಟುವ ಕಪ್ಪೆ ಕೂಡ ಅರೆಕ್ಷಣ ಸ್ತಬ್ಧವಾಗಿ ಆ ವೀಣೆಯ ನಾದವನ್ನು ಸವಿಯುತ್ತಿದೆ. ಅವಳು ತನ್ಮಯತೆಯಿಂದ ವೀಣೆ ನುಡಿಸುವ ರೀತಿಯನ್ನು ನೋಡುವುದೇ ಒಂದು ಅದ್ಭುತ.
ಸಾಕ್ಷಾತ್ ವೀಣಾಪಾಣಿಯಾದ ಸರಸ್ವತಿಯೇ ಧರೆಗೆ ಇಳಿದು ಬಂದಂತೆ ಆಗಿತ್ತು ಶ್ರೀನಿವಾಸಯ್ಯನವರಿಗೆ. ಅವರಿಗೆ ತಿಳಿಯದಲೇ ಅವರ ಕಣ್ಣಾಳಿಗಳು ತುಂಬಿ ನಿಂತಿತ್ತು. ಬಹುಶಃ ಅದಕ್ಕೆ ಹೆಸರು ಆನಂದ ಬಾಷ್ಪ ಎನ್ನಬಹುದೇನೋ. ಹೊರಗಡೆ ಅದ್ಯಾರೋ ಬಂದ ಸದ್ದಾಗಿ ಶ್ರೀನಿವಾಸಯ್ಯನವರು ಹೊರಗೆ ನೋಡಿದ್ದರು. ಅರೆ, ಏನಾಶ್ಚರ್ಯ! ಬಂದದ್ದು ತಮ್ಮ ಬೆಳಗಿನ ವಾಯುವಿಹಾರದ ಸಹಚರ ಸಂಗಪ್ಪ ಮತ್ತವನ ಸೊಸೆ ಗೌರಿ. ಶ್ರೀನಿವಾಸಯ್ಯನವರದ್ದು ಪುಟ್ಟ ಹಳ್ಳಿ. ಶ್ರೀನಿವಾಸಯ್ಯನವರನ್ನ ಹೆಸರು ಹಿಡಿದು ಗುರುತಿಸುವುದಕ್ಕಿಂತ ಹೆಚ್ಚು ಶ್ರೀನಿವಾಸ ಮೇಷ್ಟ್ರೆ ಎಂದೇ ಸಂಬೋಧಿಸುತ್ತಿದ್ದರು. ಆದುದರಿಂದಲೇ 1ನೇ ತರಗತಿಯಿಂದ 7ನೇ ತರಗತಿಯ ಮಕ್ಕಳೆಲ್ಲರೂ ಇಂದಿಗೂ ಮನೆ ಪಾಠಕ್ಕಾಗಿ ಶ್ರೀನಿವಾಸಯ್ಯನವರನ್ನೇ ಆಶ್ರಯಿಸಿದ್ದ. ಅರೆ ಸಂಗಪ್ಪ, ತುಂಬ ದೂರ ಬಂದ್ಬಿಟ್ಟಿದ್ದೀರಿ. ಬನ್ನಿ ಬನ್ನಿ. ಪಾರ್ವತಿ, ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಸಂಗಪ್ಪ ಮತ್ತೆ ಅವರ ಸೊಸೆ ಗೌರಿ ಬಂದಿದ್ದಾರೆ. ಎಷ್ಟು ಸಲ ತಮ್ಮ ಮನೆಗೆ ಶ್ರೀನಿವಾಸಯ್ಯ ಆಮಂತ್ರಿಸಿದ್ದರೋ ಅವರನ್ನ. ಪ್ರತಿ ಸಲವೂ ಸಬೂಬು ಹೇಳುವ ಇವರು ತಮ್ಮ ಮನೆಗೆ ಬಂದದ್ದು ಅವರಿಗೆ ಆಶ್ಚರ್ಯದ ಜೊತೆ ಖುಷಿಯೂ ಮೂಡುವಂತೆ ಮಾಡಿದ್ದು. ಲಘುಬಗೆಯಿಂದ ಅವರನ್ನ ಒಳಗೆ ಕರೆದು ಸತ್ಕರಿಸೋ ಧಾವಂತ ಶ್ರೀನಿವಾಸಯ್ಯನವರಿಗೆ. ಸಂಗಪ್ಪನವರ ಮುಖ ಬಾಡಿದೆ ಎನ್ನುವುದಕ್ಕಿಂತ ಅವರು ಚಿಂತೆಯಲ್ಲಿ ಇದ್ದಾರೆ ಎನ್ನುವುದೇ ಸೂಕ್ತ. ಸಂಗಪ್ಪ ಗೌರಿ ಬಂದು ಈಗಾಗಲೇ ಅರ್ಧ ಗಂಟೆಯ ಮೇಲೆ ಆಗಿದೆ. ಹೆಚ್ಚು ಮಾತಿಲ್ಲ ಇಬ್ಬರಲ್ಲೂ. ಏನೋ ಹೇಳಲು ಹಿಂಜರಿಯುತ್ತಿದ್ದಾರೆ ಎನ್ನುವುದು ಅವರ ವರ್ತನೆಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಅವರ ಮನೋಭಿಲಾಷೆ ಅರತಿರುವಂತೆ ಮಾತಿಗೆ ಪ್ರಸ್ತಾವನೆ ಇಟ್ಟಿದ್ದು ಶ್ರೀನಿವಾಸಯ್ಯನವರೇ. ಏನೋ ಮಾತಾಡಬೇಕು ಅಂತ ಬಂದಿದ್ದೀರಿ, ಆದರೆ ಏನೂ ಮಾತಾಡ್ತಿಲ್ಲ. ಏನಾಯ್ತು? ಕಾಫಿ ಕಪ್ ಕೆಳಗಡೆ ಇಡುತ್ತಾ ಹೇಳಿದ್ದರು. ಹೀಗೆ ಹೇಳಲಿ ಶ್ರೀನಿವಾಸಯ್ಯ. ಹೇಳಿದರೆ ಹಾಸ್ಯ ಅನಿಸುತ್ತೆ. ಹೇಳದೇ ಇದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಮುಜುಗರ ಬೇಡ ಸಂಗಪ್ಪ. ಹಾಸ್ಯವಾದರೂ ಸರಿಯೇ, ಗಂಭೀರ ವಿಷಯವಾದರೂ ಸರಿಯೇ, ಹೇಳಿ. ಇರೋ ಒಬ್ಬನೇ ಮಗನಿಗೆ ಚೆನ್ನಾಗಿ ವಿದ್ಯೆಯನ್ನ ಕಲಿಸಿದ್ದಾಯ್ತು. ನಾನು ಓದಿಲ್ಲದೇ ಇದ್ದರೂ ಅವನಾದರೂ ಚೆನ್ನಾಗಿ ಓದಲಿ ಅನ್ನೋ ಆಸೆಯಿಂದ ತುಂಬ ಓದಿಸಿದೆ. ಈಗವನು ಡಾಕ್ಟರ್. ಮಗ ವಿದ್ಯಾವಂತ, ಬುದ್ಧಿವಂತ ಕೂಡ. ನನಗೂ ಒಂದು ಆಸೆ, ನನ್ನ ತಂಗಿ ಮಗಳೇ ನಮ್ಮ ಮನೆ ಸೊಸೆಯಾಗಬೇಕು ಅಂತ. ಆ ಆಸೆಯಿಂದಾನೇ ಮಗನಿಗೆ ಇಷ್ಟವಿಲ್ಲದೇ ಇದ್ರೂ ಹಠ ಮಾಡಿ ಗೌರಿಯನ್ನ ಮದುವೆ ಮಾಡಿಸಿದೆ. ಗೌರಿಗೆ ಓದೋಕೆ ಬರೆಯೋಕೆ ಬರಲ್ಲ. ಅದೇ ಅವನಿಗೆ ಮುಳುವಾಗಿದ್ದು. ತಾನು ಓದಿದವ, ಆದರೆ ತನಗೆ ಜೊತೆಯಾಗಿದ್ದು ಮಾತ್ರ ಇಂಥ ಪೆದ್ದು. ಅದೇ ಅವನಿಗಿರುವ ದೊಡ್ಡ ಚಿಂತೆ ಎನ್ನುವುದಕ್ಕಿಂತ ದೊಡ್ಡ ಹಿಂಸೆ. ದಿನವೂ ಮನೆಯಲ್ಲಿ ಜಗಳ, ಗೌರಿಗೆ ದಿನವೂ ಕೊಂಕು ಮಾತುಗಳು. ಮದುವೆ ಆಗಿ ಈಗಾಗಲೇ 1 ವರ್ಷ ಆಗೋಕೆ ಬಂತು. ಈ ಮಗುಗೆ ನೆಮ್ಮದಿ ಅನ್ನೋದೇ ಇಲ್ಲ. ನಾನೇ ನನ್ನ ಕೈಯಾರ ಈ ಮಗು ಜೀವನ ಹಾಳು ಮಾಡಿಬಿಟ್ಟೆ ಅನಿಸ್ತಿದೆ. ನನ್ನ ಸ್ವಾರ್ಥಕ್ಕೆ ಎಂಥ ಕೆಲಸ ಮಾಡಿದೆ ನೋಡು ಶ್ರೀನಿವಾಸಯ್ಯ ನಾನು. ಕನಿಷ್ಠ ಪಕ್ಷ ತನ್ನ ಹೆಸರು ಬರೆಯೋಕೆ ಆಗದೇ ಇರೋ ಅಂತಹ ಅನಕ್ಷರಸ್ತೆಯನ್ನ ತಂದು ನನಗೆ ಗಂಟು ಹಾಕಿದ್ರಿ ಅಂತ ಜಗಳ ಮಾಡ್ತಾನೆ. ಈ ಜಗಳ ಮೊನ್ನೆ ವಿಪರೀತಕ್ಕೆ ಹೋಗಿಬಿಡ್ತು. ಅದಕ್ಕೆ ಮಗನಿಗೆ ಸವಾಲು ಹಾಕಿ ಬಂದಿದ್ದೀನಿ. ಇವಳನ್ನ ಓದಿಸ್ತೀನಿ. ನಿನ್ನಷ್ಟು ಆಗದೆ ಹೋದ್ರೂ ಚಿಂತೆ ಇಲ್ಲ. ಒಂದು SSLC ಪರೀಕ್ಷೆ ಬರೆದು ಪಾಸ್ ಆಗೋವಷ್ಟು ಓದಿಸ್ತೇನೆ. ಆದರೆ ಏನು ಮಾಡಲಿ ಶ್ರೀನಿವಾಸಯ್ಯ, ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗೋಕೆ ಮುಜುಗರ ಅವಳಿಗೆ. ಅದಕ್ಕೆ ಮನೆ ಪಾಠಕ್ಕೆ ಅಂತ ನಿನ್ನ ಬಳಿ ಬಂದದ್ದು. ಹೇಗಾದರೂ ಸರಿ ನನ್ನ ಸೊಸೆಗೆ ವಿದ್ಯಾದಾನ ಮಾಡಯ್ಯ. ಒಂದು ಸಂಸಾರ ಸರಿ ಮಾಡಿದ ಪುಣ್ಯ ಬರುತ್ತೆ. ಕೈ ಮುಗಿದು ಕೇಳಿಕೊಂಡರು. ಇಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಅವರ ಕಣ್ಣಲ್ಲಿ ನೀರು. ಒಂದು ಸಂಸಾರ ಹಾಳಾಗಲು ಇದು ಒಂದು ಕಾರಣವಾ? ಜೀವನದಲ್ಲಿ ಓದು ಅಷ್ಟೊಂದು ಮುಖ್ಯವಾ? ನಿಜಕ್ಕೂ ಇದು ಹಾಸ್ಯದ ವಿಷಯವೇ ಸರಿ. ಆದರೂ ಇದೊಂದು ಸಮಸ್ಯೆ. ಬಹುಶಃ ಇವರ ಮಗನ ಮನಸ್ಥಿತಿ ಹೀಗೆ ಇರಬಹುದೇನೋ. ನನ್ನ ಓದಿನ ಅಂತಸ್ತಿಗೆ ತಕ್ಕವಳು ಇವಳು ಅಲ್ಲವೆಂದು. ತನ್ನ ಸ್ನೇಹಿತ ವರ್ಗದಲ್ಲಿ ತನ್ನ ಹೆಂಡತಿ ಓದು ಬರಹ ಬರದೇ ಇರುವ ಒಬ್ಬ ಅನಕ್ಷರಸ್ತೆ ಎಂದು ಹೇಳಿಕೊಳ್ಳಲು ಅವನಿಗೆದುರಾಗಿ ಮುಜುಗರವಾಗಬಹುದೇನೋ. ಛೆಛೆ, ಬದುಕನ್ನ 4 ಜನರು ಮೆಚ್ಚಲೆಂದು ಮಾಡುವುದೇ? ಎಲ್ಲಿಗೆ ಬಂದು ಬಿಟ್ಟಿತು ನಮ್ಮ ಯುವಜನರ ಪರಿಸ್ಥಿತಿ? ಎಲ್ಲವೂ ತೋರ್ಬಡಿಗೆಯ ಜೀವನ. ಅವರ ಮುಖದಲ್ಲಿ ವ್ಯಂಗ್ಯ ನಗು. ಸಂಗಪ್ಪನ ಹೆಗಲ ಮೇಲೆ ಕೈ ಹಾಕಿ ಸಾಂತ್ವನಿಸುವಂತೆ ಹೇಳಿದ್ದರು ಶ್ರೀನಿವಾಸಯ್ಯ. ಚಿಂತೆ ಬಿಡು ಸಂಗಪ್ಪ, ನಿನ್ನ ಸೊಸೆ ಈ ವರ್ಷದ SSLC ಪರೀಕ್ಷೆ ಬರೀತಾಳೆ. ಅಷ್ಟೇ ಅಲ್ಲದೆ
ನೀನು ಅಂದುಕೊಂಡಿರೋ ಮಟ್ಟಕ್ಕಿಂತ ಹೆಚ್ಚೇ ಅಕ್ಷರಸ್ಥೆ ಆಗ್ತಾಳೆ. ನಿನ್ನ ಮಗ ನಿನ್ನ ಸೊಸೆಯನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು. ಹಾಗೆ ಅವಳನ್ನ ತಯಾರಿ ಮಾಡ್ತಾಳೆ ನನ್ನ ಮೊಮ್ಮಗಳು ದೀಪಿಕಾ. ನೀನಿನ್ನು ಚಿಂತೆ ಬಿಡು ಎಂದಾಗಲೇ ಅವರ ಮನಸ್ಸಿಗೆ ನಿರಾಳವಾದದ್ದು. ದೀಪಿಕಾ ನಗುತ್ತಾ ತಾತನ ಮಾತುಗಳಿಗೆ ಸಮ್ಮತಿ ಸೂಚಿಸಿದ್ದಳು. ಈಗ ದೀಪಿಕಾ ಸಂಗಪ್ಪನ ದೃಷ್ಟಿಯಲ್ಲಿ ನಿಜಕ್ಕೂ ಸರಸ್ವತಿಯೇ. ವಿದ್ಯೆ ನೀಡೋ ಸರಸ್ವತಿ. ಆ ಮುಖದಲ್ಲಿ ಶಾಂತತೆ ಇದೆ, ದೈವಿಕ ಕಳೆ ಇದೆ. ನಾಳೆಯಿಂದನೇ ಕಳಿಸು ನಿನ್ನ ಸೊಸೆಯನ್ನ ವಿದ್ಯಾಭ್ಯಾಸಕ್ಕೆ. ನಾಳೆ ಶುಕ್ರವಾರ, ಶುಭ ಕಾರ್ಯಕ್ಕೆ ಒಳ್ಳೆಯ ದಿನ ಎಂದಾಗ ಮತ್ತೊಮ್ಮೆ ಸಂಗಪ್ಪ ಮತ್ತೆ ಗೌರಿ ನಮ್ರತೆಯಿಂದ ಕೈ ಮುಗಿದು ಹೊರಡಲು ಅನುವಾದರು. ನಿಂಗೆ ಗೊತ್ತಾ ಅರ್ಜುನ್, ಹಿಂದೆ ಎಲ್ಲ ಬಂಗಾರವನ್ನ ಮಾಡೋ ವಿದ್ಯೆ ಕಲ್ತಿದ್ರಂತೆ ನಮ್ಮ ಹಿರಿಕರು. ನನಗೆ ನನ್ನ ಅಜ್ಜ ಹೇಳ್ತಿತ್ತು ಹೀಗೆ: ಸೀಗೆ ಬಾಗಿಯ ಬೇರು, ಕಾಗೆ ಮೊರೆಯ ಗಡ್ಡ, ನಾಗರಾವ ಸತವಿನೊಡಗೂಡಿ ಹೇಮಾತ ನಾಗಲೇಬೇಕು ಸರ್ವಜ್ಞ. ಇವೆಲ್ಲ ವಸ್ತುಗಳು ಸೇರಿಸಿದ್ರೆ ಬಂಗಾರವಾಗುತ್ತಂತೆ. ಸರ್ಪಗಂಧಿ ಗಿಡ ಗೊತ್ತಲ್ವಾ? ಆ ಸರ್ಪಗಂಧಿ ಗಿಡ ಎಷ್ಟೋ ರೋಗಕ್ಕೆ ಒಳ್ಳೆಯ ಮದ್ದಂತೆ. ಈ ಹಾವು ಮುಂಗಸಿ ಕಾದಾಡಿದ ಬಳಿಕ ಮುಂಗಸಿ ತನ್ನ ದೇಹದಲ್ಲಿ ಏರಿರೋ ಹಾವಿನ ವಿಷದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಸರ್ಪಗಂಧಿ ಗಿಡವನ್ನು ಹುಡುಕಿ ಹೋಗಿ ಅದನ್ನು ಕಚ್ಚುತ್ತಂತೆ. ಆಗ ಆ ಮುಂಗಸಿ ದೇಹದಲ್ಲಿರುವ ವಿಷ ಕಡಿಮೆ ಆಗುತ್ತಂತೆ. ಇದೆಲ್ಲ ನಿಜವೋ ಸುಳ್ಳೋ ಅಥವಾ ಮೂಢನಂಬಿಕೆಯೋ ಏನು? ಹೊಟ್ನಲ್ಲಿ ಆ ವಯಸ್ಸಿನಿಂದ ಈ ವಯಸ್ಸಿನವರೆಗೂ ನಮಗೆ ಕೇಳೋಕೆ ಒಂದೊಳ್ಳೆ ಕುತೂಹಲ ನೋಡು ಎಂದು ಶ್ರೀನಿವಾಸಯ್ಯ ತಮ್ಮ ಬಾಲ್ಯದ ಇಂತಹ ಹಲವಾರು ಘಟನೆಗಳನ್ನು ಮತ್ತೆ ಮತ್ತೆ ಅರ್ಜುನ್ ಎದುರಲ್ಲಿ ಹೇಳುವುದು ಅವರ ಅಭ್ಯಾಸ ಬಲ. ತಾತ, ನಿಮಗೆ ಹೇಳಿದ್ದೇ ಹೇಳೋಕೆ ಬೇಸರ ಆಗೋದಿಲ್ಲವೇನೋ? ಅಥವಾ ಕೇಳಿದ್ದೇ ಕೇಳೋಕೆ ನಿಂಗೆ ಇರಿಟೇಟ್ ಆಗಲ್ವಾ ಅರ್ಜುನ್? ತಾತ, ಇದೇ ವಿಷಯವನ್ನ ನೀವು ಇವನ ಎದುರಲ್ಲಿ 140ನೇ ಸಲ ಹೇಳಿದ್ದೀರಿ ನೋಡಿ. ನಾನು ಸರಿಯಾಗಿ ಲೆಕ್ಕ ಇಟ್ಟಿದ್ದೀನಿ. ಎಷ್ಟು ಮರೆವು ತಾತ ನಿಮಗೆ. ದೀಪಿಕಾಳಂತೂ ತನಗೆ ತಿಳುವಳಿಕೆ ಬಂದಾಗಿನಿಂದ ಇಂತಹ ವಿಷಯವನ್ನ ಪದೇ ಪದೇ ಕೇಳಿ ಸಾಕಾಗಿದೆ. ದೀಪಿಕಾ ಮಾತಿಗೆ ಪಾರ್ವತಿ ಅಜ್ಜಿ ಕಿಸಕ್ಕನೆ ನಕ್ಕಿದ್ದರು. ಶ್ರೀನಿವಾಸಯ್ಯನವರದ್ದು ಪೆಚ್ಚುಮೊರೆ. ದೀಪಿಕಾ ಪಾರ್ವತಿಯವರನ್ನ ನೋಡಿ, ಅಜ್ಜಿ, ತಾತನಿಗೆ ತುಸು ಜೋರು ಮಾಡಿಬಿಟ್ರೆ ನಿಂಗೆ ಭಾರಿ ಖುಷಿ ಅಲ್ವಾ? ಅಜ್ಜಿ ಮೇಲೆ ಉಸುಮುನಿಸು ಹುಡುಗಿಗೆ. ಅಯ್ಯೋ, ನನಗೆ ಖುಷಿ ಅಂತ ಎಲ್ಲಿ ಹೇಳ್ದೆ ಮಾರಾಯ್ತಿ? ಪಾಪ ಅರ್ಜುನ್ ಅಂದೆ ಅಷ್ಟೇ. ಅವರ ಮುಖದಲ್ಲಿ ಇನ್ನೂ ಮಾಸಿರಲಿಲ್ಲ ಆ ತೆಳುನಗೆ. ಸಾಕ್ಬಿಡು ದೀಪಿಕಾ, ತಾತ ನನ್ನ ಜೊತೆ ಮಾತಾಡೋದು ಅಷ್ಟೇ ಮುಖ್ಯ ನನಗೆ. ಅವ್ರ ಮಾತು ಕೇಳೋದೇ ಚಂದ. ವಿಷಯ ಯಾವುದಾದ್ರೂ ಆಗಿರಲಿ, ತೊಂದರೆ ಇಲ್ಲ ಅರ್ಜುನ್ ಹೇಳಿದ್ದನೀಗ. ಓಹೋಹೋ, ಹಾಗಾದರೆ ಸಾಹೇಬ್ರು ಇವತ್ತು ಕಾಲೇಜ್ ಬರೋ ಪ್ಲ್ಯಾನ್ ಇಲ್ಲ ಅಂತ ಹಾಗಾಯ್ತು. ತಾತನ ಮಾತು ಕೇಳ್ತಾ ಇಲ್ಲೇ ಇರೋದಾ ಪ್ರಶ್ನಿಸಿದ್ದಳು. ಅರ್ಜುನ್ ಉತ್ತರಿಸೋ ಮೊದಲೇ ಪಾರ್ವತಿ ಅವರು ಹೇಳಿದ್ದರು, ಅವನಿಗೆ ಕೆಮ್ಮಿದೆ, ಅದಕ್ಕೆ ಇವತ್ತೊಂದಿನ ರಜೆ ಹಾಕಿ ಮನೆಯಲ್ಲಿಯೇ ಇದ್ದಾನೆ. ಬೆಳಗ್ಗೆ ಶುಂಠಿ ಟೀ ಮಾಡಿಕೊಟ್ಟೆ, ಇನ್ನೊಂದೆರಡು ಸಲ ಕುಡಿದ್ರೆ ಎಲ್ಲವೂ ಸರಿ ಆಗ್ಬಿಡುತ್ತೆ ಎಂದು ಅರ್ಜುನ್ನ ತಲೆ ಸವರಿದ್ದರು ಪಾರ್ವತಿ. ನೋಡಪ್ಪ ಪುಣ್ಯವಂತ, ಮನೇಲಿ ಅಪ್ಪನೇ ಡಾಕ್ಟರ್ ಆಗಿದ್ರು, ಆರೈಕೆ ಮಾತ್ರ ನಮ್ಮನೆಯಲ್ಲಿ. ಏನ್ ಸೌಭಾಗ್ಯ ಅಲ್ವಾ ನಿಂದು. ಆಗ್ಲಿ ಎಂಜಾಯ್ ದಿಡೆ, ಆದರೆ ಜಾಸ್ತಿ ಸುಸ್ತು ಮಾಡ್ಕೋಬೇಡ, ರೆಸ್ಟ್ ಮಾಡು. ತಾತ, ಬೇಸರ ಹಾಕ್ಬೇಡಿ ನನ್ನ ಮಾತಿಗೆ, ಸಾರಿ ಎಂದು ಅವರ ಕೆನ್ನೆಗೆ ಮುತ್ತಿರಿಸಿ ಅಜ್ಜಿಗೆ ಹೇಳಿ ತನ್ನ ಸ್ಕೂಟಿ ಏರಿ ಹೊರಟಳು. ಅರ್ಜುನ್ ಎಷ್ಟೆಂದರೂ ತಾಯಿ ಇಲ್ಲದ ಮಗನಲ್ಲವೇ, ಆದುದರಿಂದಲೇ ಅವನ ಮೇಲೆ ಹೆಚ್ಚು ಮಮಕಾರ ಪಾರ್ವತಿ ಅಜ್ಜಿಗೆ. ದೀಪಿಕಾಳ ಸ್ಕೂಟಿ ರಸ್ತೆಯಲ್ಲಿ ಸರಾಗವಾಗಿ ಸಾಗುತ್ತಿದೆ. ಸುತ್ತಲೂ ಹಸಿರು ಗಿಡಗಳೇ. ಮಳೆಯ ಹನಿ ಗಿಡದ ಮೇಲೆ ಬಿದ್ದು ಇನ್ನು ಸಣ್ಣಗೆ ನೀರು ತೊಟ್ಟಿಕ್ಕುತ್ತಿದೆ. ನಿನ್ನೆಯಾದರೂ ಮಳೆಯಾಗಿತ್ತಲ್ಲವೇ, ಹಾಗಾಗಿ ತುಸು ಚಳಿ ಕೂಡ ಇದೆ. ಅಲ್ಲಲ್ಲಿ ಮಂಜು ಬೇರೆ. ತಲೆಗೆ ಹೆಲ್ಮೆಟ್ ಹಾಕಿ ಗಾಡಿ ಓಡಿಸುತ್ತಿದ್ದವಳ ಕಣ್ಣಿಗೆ ಕಾಣಿಸಿದ್ದು ಕಾರ್ ಬಳಿ ನಿಂತ ಸೂಟ್ ಧರಿಸಿದ ವ್ಯಕ್ತಿ. ಸರಿಸುಮಾರು 50 ವಯಸ್ಸಿನ ಆಸುಪಾಸಿನ ವ್ಯಕ್ತಿಯಾಗಿರಬೇಕು. ಆ ರಸ್ತೆಯಲ್ಲಿ ಜನ ಓಡಾಟ ಕಮ್ಮಿಯೇ. ಹೀಗಿರುವಾಗ ಯಾರಿರಬಹುದು ಎನ್ನುವ ಸಣ್ಣ ಕುತೂಹಲ ಅಷ್ಟೇ ಆಕೆಗೆ. ಕಾರ್ ಹತ್ತಿರ ಬರುತ್ತಿದ್ದಂತೆ ಸ್ಕೂಟಿ ವೇಗವನ್ನು ಕಡಿಮೆ ಮಾಡಿದಳು. ಬಹುಶಃ ಕಾರ್ ರಿಪೇರಿಗೆ ಬಂದಿರಬಹುದು. ನೋಡಲು ದೊಡ್ಡ ವ್ಯಕ್ತಿಯಂತೆ ಕಾಣುತ್ತಿದ್ದಾರೆ. ತನ್ನ ಸ್ಕೂಟಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದಳು. ಎದುರಿರುವ ವ್ಯಕ್ತಿಯನ್ನ ನೋಡಿ, ಸರ್, ಕಾರ್ ಕೆಟ್ಟೋಗಿದ್ಯಾ? ಇಲ್ಲಿ ಹತ್ತಿರದಲ್ಲಿ ಯಾವ ಅಂಗಡಿಯೂ ಇಲ್ಲ.
ಏನೇ ಬೇಕು ಅಂದರೂ ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಪೇಟೆಗೆ ಹೋಗಬೇಕು. ನಾನು ಅತ್ತ ಕಡೆಯೇ ಹೋಗ್ತಿದ್ದೇನೆ. ಏನಾದರೂ ಸಹಾಯ ಬೇಕಾ? ಕೇಳಿದಳಷ್ಟೇ. ಆ ವ್ಯಕ್ತಿ ಎದುರಲ್ಲಿರುವ ದೀಪಿಕಾಳನ್ನ ಎವೆ ಇಕ್ಕದೆ ನೋಡುತ್ತಿದ್ದಾನೆ. ಅವನಿಗೆ ತಿಳಿಯುತ್ತಿಲ್ಲ ತಾನು ನೋಡುತ್ತಿರುವುದು ನಿಜವೋ ಸುಳ್ಳೋ ಎಂದು. ಖುಷಿ, ಆಶ್ಚರ್ಯ, ಕಳೆದು ಹೋದ ಅಪೂರ್ವವಾದ ವಸ್ತು ಮತ್ತೆ ತನಗೆ ಸಿಕ್ಕಂತೆ. ಆ ವ್ಯಕ್ತಿಯ ಬಾಯಿಯಿಂದ ಪ್ರಯತ್ನಪೂರ್ವಕವಾಗಿ ದೀಪ್ತಿಕಾ ಎನ್ನುವ ಹೆಸರು ಬಂತು ಅಷ್ಟೇ. ಅವರ ಕಣ್ಣಲ್ಲಿ ಮೂಡಿದ ಭಾವ ಅರ್ಥೈಸಿಕೊಳ್ಳಲು ಆಗುತ್ತಿಲ್ಲ ದೀಪಿಕಾಗೆ. ಸಾರಿ ಸರ್, ನನ್ನ ಹೆಸರು ದೀಪ್ತಿಕಾ ಅಲ್ಲ, ದೀಪಿಕಾ. ಆ ವ್ಯಕ್ತಿಗೆ ದೀಪಿಕಾಳ ಮಾತುಗಳು ಕೇಳಿಸುತ್ತಿಲ್ಲ. ಅವಳನ್ನೇ ನೋಡುತ್ತಿದ್ದಾನೆ. ಸರ್? ಅವರಿಂದ ಏನೊಂದು ಪ್ರತಿಕ್ರಿಯೆ ಇಲ್ಲ. ಅವರ ಭುಜ ಅಲುಗಾಡಿಸಿ ಕೇಳಿದಳು. ಸರ್, ನನ್ನ ಮಾತು ಕೇಳಿಸ್ತಿದ್ಯಾ ನಿಮಗೆ? ಏನಾದರೂ ಸಹಾಯ ಬೇಕಾ ಕೇಳಿ. ಅವಳ ಮಾತುಗಳು ಈಗ ಅವನ ಕಿವಿ ತಲುಪಿರಬೇಕು. ಈಗ ಎಚ್ಚೆತ್ತುಕೊಂಡ. ಹೌದೌದು, ನಿಮ್ಮಿಂದ ಸಹಾಯ ಬೇಕು. ಇಲ್ಲಿಂದ ನಾನು ವಿದ್ಯಾಮಂದಿರ ಕಾಲೇಜ್ಗೆ ಹೋಗಬೇಕಿದೆ. ಅಲ್ಲಿವರೆಗೂ ನನ್ನ ಡ್ರಾಪ್ ಮಾಡೋಕ್ಕೆ ಆಗುತ್ತಾ? ಅವರ ಧ್ವನಿಯಲ್ಲಿ ವಿನಂತಿ ಇದೆ. ಅರೆ, ಅಷ್ಟೇ ತಾನೇ, ನಾನು ಅದೇ ಕಾಲೇಜ್ಗೆ ಹೋಗಬೇಕು. ಬನ್ನಿ, ಡ್ರಾಪ್ ಮಾಡ್ತೇನೆ, ಅದಕ್ಕೇನಂತೆ ಎನ್ನುತ್ತಲೇ ಅವರನ್ನು ತನ್ನ ಸ್ಕೂಟಿ ಹಿಂದೆ ಕೂರಿಸಿಕೊಂಡಳು ದೀಪಿಕಾ. ಸರ್, ನೀವು ಆ ಕಾಲೇಜ್ ಯಾಕೆ ಹೋಗಬೇಕು? ನೀವು ಯಾವುದಾದ್ರೂ ಸ್ಟೂಡೆಂಟ್ಸ್ ಪೇರೆಂಟ್ಸಾ? ದೀಪಿಕಾ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು? ಹೂಗುಟ್ಟಿದರಷ್ಟೇ. ನಾನು ಆ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಎಂದಳು. ದೀಪಿಕಾ ಎಷ್ಟೇ ಮಾತನಾಡಿದರೂ ಆ ವ್ಯಕ್ತಿ ಬರೀ ಹ್ಞೂ ಎಂಬುವುದಷ್ಟೇ ಅವರ ಉತ್ತರವಾಗಿರುತ್ತಿತ್ತು. 5 ವರ್ಷಗಳ ನಂತರ MA ಕನ್ನಡ ವಿಭಾಗದ ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶ 100ಕ್ಕೆ 100ರಷ್ಟು ಆಗಿದೆ. ಈ ವಿಷಯವನ್ನು ಗಂಗಾಧರ ಈಗಾಗಲೇ ಹಲವು ಬಾರಿ ಫೋನಿನಲ್ಲಿ ಹೇಳಿದ್ದಾರೆ. ಈ ಬದಲಾವಣೆಗೆ ಕಾರಣ ದೀಪಿಕಾ ಎಂದು ದೀಪಿಕಾ ಬಗ್ಗೆ ಪ್ರತಿ ಸಲವೂ ಕರೆ ಮಾಡಿದಾಗ ಹೇಳುತ್ತಿದ್ದದ್ದು ನೆನಪಾಯ್ತೀಗ ಅವರಿಗೆ. ವಿದ್ಯಾಮಂದಿರ ಗೇಟ್ ಒಳಗೆ ಸ್ಕೂಟಿ ಪ್ರವೇಶಿಸುತ್ತಿದ್ದಂತೆಯೇ ಎಲ್ಲರ ದೃಷ್ಟಿ ದೀಪಿಕಾಳ ಮೇಲೆ. ಎಲ್ಲರೂ ದೀಪಿಕಾಳ ಸ್ಕೂಟಿಯನ್ನ ಸುತ್ತುವರಿಯುತ್ತಿದ್ದಾರೆ. ಆದರೆ ಕಾರಣ ಏನು ಆಕೆಗೂ ತಿಳಿದಿಲ್ಲ. ದೀಪಿಕಾ ಆಶ್ಚರ್ಯದಿಂದ ನೋಡುತ್ತಾ ನಿಂತಿರುವಾಗಲೇ ಅಲ್ಲಿಗೆ ಬಂದಿದ್ದರು ಗಂಗಾಧರ. ಗಂಗಾಧರ ಮಾತನಾಡುವ ಮೊದಲೇ ನರೇಂದ್ರ ಅವರು ಉತ್ತರಿಸಿದ್ದರು. ಟೆನ್ಷನ್ ಆಗಬೇಡಿ, ನನ್ನ ಕಾರು ಕೆಟ್ಟಿ ನಿಂತಿತ್ತು. ಇವರು ಇದೇ ದಾರಿಯಾಗಿ ಬರ್ತಿದ್ರು. ಆಮೇಲೆ ತಿಳಿಯಿತು ಇವರು ನಮ್ಮ ಕಾಲೇಜ್ ಸಿಬ್ಬಂದಿ ಅಂತ. ಅದಕ್ಕೆ ಇಲ್ಲಿ ತನಕ ಡ್ರಾಪ್ ತಗೊಂಡೆ ಅಷ್ಟೇ. ಚಿಕ್ಕದಾಗಿ ಸನ್ನಿವೇಶವನ್ನ ವಿವರಿಸಿದ್ದರು. ಅಲ್ಲಿ ನಿಂತು ನೋಡುತ್ತಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಲಾಸ್ಗೆ ಹೋಗಲು ಹೇಳಿ ಅವರು ನೇರವಾಗಿ ಪ್ರಿನ್ಸಿಪಲ್ ಕೋಣೆ ಹೋಗಿದ್ದರು. ದೀಪಿಕಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾಳೆ. ವಿದ್ಯಾಮಂದಿರ ಕಾಲೇಜ್ ನರೇಂದ್ರ ಅವರ ಒಡೆತನದ್ದು. ಅಂಥವರು ಇವತ್ತು ನನ್ನ ಸ್ಕೂಟಿಯಲ್ಲಿ ಬಂದ್ರಾ? ನಂಬೋಕೆ ಸಾಧ್ಯವಾಗ್ತಿಲ್ಲ ಆಕೆಗೆ. ನರೇಂದ್ರ ಕಣ್ಣು ಮುಚ್ಚಿದರೂ ಕೂಡ ದೀಪಿಕಾಳೇ ಕಾಣುತ್ತಿದ್ದಾಳೆ. 2 ವರ್ಷಗಳ ಹಿಂದೆ ವಿಮಾನದ ಅಪಘಾತದಲ್ಲಿ ತೀರಿ ಹೋದ ತಮ್ಮ ಮಗಳು ದೀಪ್ತಿಕಾಳ ಅಚ್ಚುರೂಪವೇ ಈ ದೀಪಿಕಾ. ಎಳ್ಳಷ್ಟು ವ್ಯತ್ಯಾಸವಿಲ್ಲ. ದೀಪ್ತಿಕಾ ನರೇಂದ್ರರಾವ್ ಅವರ ಏಕಮಾತ್ರ ಸುಪುತ್ರಿ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವಳು. ಆಕೆಯೊಟ್ಟಿಗಿನ ಒಡನಾಟಕ್ಕೆ ಎತ್ತವರಿಗೆ ಅವಕಾಶವಿದ್ದದ್ದು ಕೇವಲ 16 ವರ್ಷಗಳಷ್ಟೇ. ತದನಂತರ ಆಕೆಯ ವಿದ್ಯಾಭ್ಯಾಸ ಎಲ್ಲವೂ ಅಮೆರಿಕಾದಲ್ಲಿ. 200 ಕೋಟಿ ಆಸ್ತಿಯ ಒಡತಿ ಅಂದರೇನು ಸಾಮಾನ್ಯದ ಮಾತೆ. ವಿದ್ಯಾಭ್ಯಾಸ ಎಲ್ಲವನ್ನೂ ಮುಗಿಸಿ ಇನ್ನೇನು ತನ್ನ ಜನ್ಮಭೂಮಿಗೆ ಕಾಲಿಡುವ ಸಂದರ್ಭದಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗಿ ತೀರಿ ಹೋದಳು. ಜೀವಂತವಾಗಿ ಆಕೆಯ ಮುಖವನ್ನು ನೋಡಲಾಗಿರಲಿಲ್ಲ. ದೇಹವೂ ಕೂಡ ಸಿಗದಂತೆ ಛಿದ್ರವಾಗಿ ಬಿಟ್ಟಿತ್ತು. ಸರ್ವಸ್ವವು ಮಗಳೇ ಎಂದು ಭಾವಿಸಿದ್ದ ಹೆಂಡತಿ ಹಾಸಿಗೆ ಹಿಡಿದಿದ್ದಾಳೆ. ಎಷ್ಟು ಆಸ್ತಿ ಇದ್ದರೇನೋ ಮನಸ್ಸಿಗೆ ನೆಮ್ಮದಿಯೇ ಇಲ್ಲವಲ್ಲ. ಕಾಲೇಜು ಗಂಟೆ 4:15 ಆಗುವುದೊಂದೇ ತಡ. ತಾತ ಕೊಟ್ಟ ದುಡ್ಡಿನಲ್ಲಿ ರಂಗಣ್ಣನಿಗಾಗಿ ಬಟ್ಟೆಯನ್ನ ಕೊಂಡಿದ್ದಳು. ಜೊತೆಗೆ ಸಿಹಿಯೂ ಕೂಡ. ದೀಪಿಕಾ ಬಂದಿರುವ ಸದ್ದು ಕೇಳಿದೊಡನೆ ಗುಡಿಸಲಿನಿಂದ ಆಚೆ ಬಂದ ರಂಗಣ್ಣ. ರಂಗಣ್ಣ, ತಗೊಳ್ಳಿ ನಿಮಗೆ ಬಟ್ಟೆ. ಇದು ತಾತ ಕೊಡೋಕೆ ಹೇಳಿದ್ದು. ನಾಳೆಯಿಂದ ನೀವು ಭಿಕ್ಷೆ ಬೇಡೋ ಕೆಲಸ ಮಾಡೋ ಹಾಗಿಲ್ಲ. ಪ್ರೇರಣಾ ಸ್ಕೂಲಲ್ಲಿ ನಿಮಗೆ ವಾಚ್ಮ್ಯಾನ್ ಕೆಲಸ ನೋಡಿದ್ದೀನಿ. ನಾಳೆಯಿಂದಲೇ ನೀವು ಕೆಲಸಕ್ಕೆ ಸೇರಬೇಕು. ನೀವು ಇನ್ಮುಂದೆ ವಾಚ್ಮ್ಯಾನ್ ರಂಗಣ್ಣ, ರೈಟ್? 2 ನಿಮಿಷವೂ ಅಲ್ಲಿ ನಿಲ್ಲಲಿಲ್ಲ. ಹೊತ್ತಾಗಿದೆ ಎನ್ನುವ ಸಬೂಬು ನೀಡಿ ಹೊರಟೇ ಬಿಟ್ಟಳು. ಅರಳು ಹುರಿದಂತೆ ಚಟಪಟನೆ ಮಾತು ಹುಡುಗಿಯದ್ದು.
ಅದೆಷ್ಟು ದೊಡ್ಡ ಸಹಾಯ ಮಾಡಿಬಿಟ್ಟಳಲ್ಲ ಹೀಗೆ. ಕಡೆಯ ಪಕ್ಷ ಒಂದು ಧನ್ಯವಾದಗಳನ್ನು ಕೂಡ ಹೇಳಲು ಸಮಯ ಕೊಡಲಿಲ್ಲ ತನಗೆ. ಎಲ್ಲಿಯೇ ಇದ್ದರೂ ಸಹಿತ ನಿನ್ನ ಜೀವನ ಖುಷಿಯಾಗಿರಲಿ ಮಗಳೇ, ಮನಸ್ಸಲ್ಲಿಯೇ ಆಶೀರ್ವದಿಸಿದ್ದರು ಅವರು. ಗೌರಿ ಮನೆಪಾಠಕ್ಕೆ ಬರಲು ಶುರು ಮಾಡಿ 1-2 ದಿನಗಳಾಗಿವೆ ಅಷ್ಟೇ. ಸಂಜೆ ಸರಿಸುಮಾರು 8 ಗಂಟೆಯ ಹೊತ್ತಾಗಿದೆ. ಹೊರಗೆ ದೋ ಎಂದು ಮಳೆ ಸುರಿಯುತ್ತಿದೆ. ಬರೀ ಮಳೆ ಅಷ್ಟೇ ಅಲ್ಲ, ಗುಡುಗು ಸಹಿತ ಮಿಂಚಿನ ಮಳೆ. ಗೌರಿಗೆ ಮನೆಗೆ ಹೋಗಲು ಅವಸರ. ಆದರೆ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲವಲ್ಲ. ಮನೆಯಲ್ಲಿ ಮಾವನವರಿಗೆ ಆರೋಗ್ಯ ಸರಿಯಿಲ್ಲ. ಹೀಗಿರುವಾಗ ಮನೆಯಲ್ಲಿ ಇದ್ದು ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಅಲ್ಲವೇ? ಮೇಷ್ಟ್ರೆ, ನಾನು ಮನೆಗೆ ಹೋಗ್ತೀನಿ, ಮಾವನಿಗೆ ಹುಷಾರಿಲ್ಲ. ಮತ್ತೊಮ್ಮೆ ಶ್ರೀನಿವಾಸಯ್ಯನವರ ಒಪ್ಪಿಗೆ ಕೇಳಿದ್ದಳು ಗೌರಿ. ಅಲ್ಲಮ್ಮ ಗೌರಿ, ಹೀಗೆ ಹೋಗ್ತೀಯಾ ಇಂಥ ಮಳೆಯಲ್ಲಿ? ನೋಡು ಎಷ್ಟು ಜೋರು ಮಳೆ, ಗುಡುಗು ಸಿಡಿಲು ಎಲ್ಲವೂ ಬರ್ತಿದೆ. ಇಂಥ ಮಳೆಯಲ್ಲಿ ಹೇಗೆ ನಿನ್ನ ಕಳಿಸೋದು ಹೇಳು? ಒಂದು ಹೆಜ್ಜೆ ದೂರ ಹೋಗಿ ನಾನು ಇಲ್ಲ ದೀಪಿಕಾಳು ಬಿಟ್ಟು ಬರೋಣ ಅಂದರೆ ಹೊರಗೆ ಕಾಲಿಡೋಕೆ ಆಗದೆ ಇರೋ ಅಷ್ಟು ಜೋರು ಮಳೆ ಬರ್ತಿದೆ. ಇನ್ನೊಂದು ಸ್ವಲ್ಪ ಸಮಯ ಮಳೆ ನಿಲ್ಬಹುದು, ಆಗ ನಾವು ಯಾರಾದರೂ ಮನೆಗೆ ಬಿಟ್ಟು ಬರ್ತೀವಿ. ಮತ್ತೆ ಸಮಾಧಾನಿಸಿದ್ದರು ಗೌರಿಯನ್ನ. ಆಕೆಯ ಕಳವಳ ಯಾರಿಗೂ ಅರ್ಥವಾಗುತ್ತಿಲ್ಲ. ಅಲ್ಲಿ ಮಾವನವರಿಗೆ ಜ್ವರ ಬಂದಿದೆ. ಅವರು ಮಾತ್ರೆ ತೆಗೆದುಕೊಳ್ಳಬೇಕಿತ್ತು. ಇದು ಅವರ ಊಟದ ಸಮಯ. ಇದಕ್ಕಿಂತ ಹೆಚ್ಚು ಸಮಯವಾದರೆ ಮನೆಗೆ ಹೋಗಿ ಊಟ ಸಿದ್ಧಪಡಿಸಿ ಮಾವನವರಿಗೆ ಊಟಕ್ಕೆ ಬಡಿಸುವಷ್ಟರಲ್ಲಿ ಸಮಯವಾಗಿ ಮಿತಿ ಮೀರಿಬಿಡುತ್ತದೆ. ಹೀಗೇನು ಮಾಡುವುದು ಎಂಬಿತ್ಯಾದಿ ಪ್ರಶ್ನೆಗಳೇ ಆಕೆಯ ಮನದ ತುಂಬೆಲ್ಲ. ಮಳೆ ಈಗ ತುಸು ಕಮ್ಮಿ ಆದಂತೆ ಅನಿಸಿದೆ. ಸಮಯ ಬರೋಬ್ಬರಿ 9 ಗಂಟೆ. ದೀಪಿಕಾಳೆ ಹೊರಟಿದ್ದಾಳೆ ಗೌರಿಯನ್ನ ಮನೆ ತನಕ ಬಿಡಲು. ಇನ್ನೇನು ದೀಪಿಕಾ ತನ್ನ ಸ್ಕೂಟಿಯನ್ನೇರಬೇಕು ಅನ್ನುವಷ್ಟರಲ್ಲಿ ಕಾರೊಂದು ಬಂದು ನಿಂತಿತು ಅವರೆದುರು. ಅದು ಬೇರೆ ಯಾರೂ ಅಲ್ಲ, ಗೌರಿಯ ಗಂಡ ವಿಕ್ರಮ್. ಬರೀ ವಿಕ್ರಮ್ ಅಲ್ಲ, ಡಾಕ್ಟರ್ ವಿಕ್ರಮ್. ಶ್ರೀನಿವಾಸಯ್ಯ ಹೊರಗೆ ಬಂದು ನೋಡಿದಾಗ ವಿಕ್ರಮ್ ನಿಂತಿದ್ದ. ಅದ್ಯಾವುದೋ ಗಾಡಿಯ ಸದ್ದು ಸ್ಪಷ್ಟವಾಗಿ ಕೇಳಿತ್ತಲ್ಲ. ಯಾರು ಎಂಬ ಕುತೂಹಲಕ್ಕೆ ಶ್ರೀನಿವಾಸಯ್ಯ ಹೊರಗಿನ ಜಗುಳಿಯ ಬಳಿ ಬಂದು ನೋಡಿದ್ದರು. ಹರಿ ವಿಕ್ರಮ್, ಗೌರಿಯನ್ನ ಕರೆದುಕೊಂಡು ಹೋಗೋಕೆ ಬಂದಿದ್ಯಾ? ದೀಪಿಕಾ ಈಗ ತಾನೇ ಗೌರಿಯನ್ನ ನಿಮ್ಮ ಮನೆಗೆ ಬಿಟ್ಟು ಬರೋಕ್ಕೆ ಹೊರಟಿದ್ಲು ನೋಡು. ಇರ್ಲಿ ಬಾ, ಕಾಫಿ ಕುಡಿದು ಹೋಗಿವಂತೆ. ಜೋರು ಮಳೆಯಲ್ಲಿ ಬೇರೆ ಬಂದಿದ್ಯಾ? ಶ್ರೀನಿವಾಸಯ್ಯ ಹೇಳಿದ್ದರು. ಇಲ್ಲ ಅಂಕಲ್, ಮತ್ತೊಮ್ಮೆ ಬರ್ತೀನಿ, ಅವಳನ್ನ ಕಳಿಸಿಕೊಡಿ, ಚುಟುಕಾಗಿ ಉತ್ತರಿಸಿದ್ದ ವಿಕ್ರಮ್. ನಿಂದು ನಿನ್ನ ಅಪ್ಪಂದು ಬರೀ ಇದೇ ರಗಳೆ. ಇಬ್ಬರು ಕುದುರೆ ಕಳ್ಕೊಂಡೇ ಬಂದಿರ್ತೀರಿ ಅಲ್ವಾ? ಅದೆಲ್ಲ ಗೊತ್ತಿಲ್ಲ. ಒಂದು ಕಪ್ ಕಾಫಿ ಕುಡಿದು ಹೋಗೋಕೆ ನಿಂಗೆ ಹಣ ಕೊಡ್ಬೇಕಾ? ಸುಮ್ಮನೆ ಬಾರಯ್ಯ, ಮಳೆ ಮತ್ತೆ ಅಂತೂ ಶುರುವಾಗಲ್ಲ, ಬಾಬಾ. ಅವನ ಉತ್ತರಕ್ಕೂ ಕಾಯದೆ ಶ್ರೀನಿವಾಸಯ್ಯ ಅವನ ಕೈ ಹಿಡಿದು ಒಳಗೆ ಹೋದರು. ಪಾರ್ವತಿ, ಕಾಫಿ ಮಾಡೆ, ಸಂಗಪ್ಪನ ಮಗ ವಿಕ್ರಮ್ ಬಂದಿದ್ದಾನೆ, ಕೂಗಿ ಹೇಳಿದ್ದರು. ಅಜ್ಜನನ್ನ ಅನುಸರಿಸಿ ಒಳ ನಡೆದಿದ್ದು ದೀಪಿಕಾ ಮತ್ತೆ ಗೌರಿ. ಮತ್ತೆ ಹೇಗೆ ನಡೀತಿದೆಯಯ್ಯ ಕೆಲಸ ಕಾರ್ಯ ಎಲ್ಲ? ಶ್ರೀನಿವಾಸಯ್ಯನವರ ಮಾತಿಗೆ ಕನ್ನಡಕವನ್ನ ಮೇಲೇರಿಸುತ್ತಾ ಚೆನ್ನಾಗಿದೆ ಅಂಕಲ್ ಎಂದಿದ್ದನಷ್ಟೇ. ಮತ್ತೆ ಅಪ್ಪ ಹೇಗಿದ್ದಾರೆ ಈಗ? ಗೌರಿ ಹೇಳಿದ್ಲು ಸಂಗಪ್ಪಂಗೆ ಹುಷಾರಿಲ್ಲ ಅಂತ. ಹ್ಞೂ ಅಂಕಲ್, ಅಪ್ಪಂಗೆ ಸ್ವಲ್ಪ ಜ್ವರ ಬಂದಿತ್ತು, ಹಾಗಾಗಿ ಬಿಸಿ ಬಿಸಿ ಗಂಜಿ ಮಾತ್ರೆ ಕೊಟ್ಟು ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ. ಕಾಫಿ ಕಪ್ ಮತ್ತೆ ಒಂದು ಸಿಪ್ ತುಟಿಗೇರಿಸಿದ್ದ. ಒಳ್ಳೆ ಕೆಲಸ ಮಾಡಿದೆ. ಸ್ವಲ್ಪ ಆರಾಮ್ ಮಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ಇಬ್ಬರ ನಡುವಲ್ಲಿಯೂ 1 ನಿಮಿಷಗಳ ಮೌನ. ವಿಕ್ರಮ್, ನಿಮ್ಮಮ್ಮ ಏನು ಓದ್ಕೊಂಡಿದ್ರು? ಏನೂ ಇಲ್ಲ, ಅವರಿಗೆ ಓದು ಬರಹ ಏನೂ ಬರ್ತಿರ್ಲಿಲ್ಲ. ಅವರು ಹೌಸ್ ವೈಫ್. ಹಾಗೆ. ಮತ್ತೆ ನೀನು ಚಿಕ್ಕವನು ಇರುವಾಗ ಜ್ವರ ಬಂದರೆ ಏನು ಮಾಡ್ತಿದ್ರು ಅಮ್ಮ? ಶ್ರೀನಿವಾಸಯ್ಯನವರ ಪ್ರಶ್ನೆ ತೀರಾ ಸರಳ. ಅಮ್ಮ ಎಂದರೆ ವಿಕ್ರಮ್ಗೆ ಬಲು ಪ್ರೀತಿ. ವಿಕ್ರಮ್ PUCಯಲ್ಲಿ ಇರುವಾಗಲೇ ಅವರಮ್ಮ ಸ್ವರ್ಗಸ್ಥರಾಗಿದ್ದರು. ಅಮ್ಮ ಎಂದ ಕೂಡಲೇ ವಿಕ್ರಮ್ ಕಣ್ಣಲ್ಲಿ ಹೊಳಪು ಮೂಡಿದ್ದಂತೂ ಸುಳ್ಳಲ್ಲ. ಅಮ್ಮನ ಬಗ್ಗೆ ಹೇಳೋಕೆ ಅವನಿಗೆ ಉತ್ಸುಕತೆ. ಜ್ವರ ಬಂದಾಗ ಅಮ್ಮ ಹೀಗೆ ಗಂಜಿ ಮಾಡಿಕೊಡೋಳು, ಹಾಲು ಅನ್ನ ಊಟ ಮಾಡು, ಜ್ವರ ಕಮ್ಮಿ ಆಗ್ಬಿಡುತ್ತೆ ಅಂತೆಲ್ಲ ರಮಿಸೋಳು. ನಂದು ಹಠ, ಆಗಲ್ಲ, ನನಗೆ ಹಾಲು ಅನ್ನ ಬೇಡ, ಸಪ್ಪೆ ಅಂತ. ಆದರೂ ಬಿಡ್ತಿರ್ಲಿಲ್ಲ ಅಮ್ಮ. ಏನೇನೋ ಕತೆ ಹೇಳಿ ಊಟ ಮಾಡಿಸೋಳು. ಆಶ್ಚರ್ಯ ಏನಪ್ಪ ಅಂದರೆ
ಯಾವುದೇ ರೀತಿ ಟ್ಯಾಬ್ಲೆಟ್ ತಗೊಳ್ದೆ ಅಮ್ಮ ಮಾಡೋ ಮನೆ ಮದ್ದಿನಿಂದ ಜ್ವರ 2 ದಿನದಲ್ಲಿ ಹೇಳೋಕ್ಕೆ ಹೆಸರಿಲ್ಲದೆ ಹೋಗ್ಬಿಡೋದು. ಅಮ್ಮನ ಕೈಯಲ್ಲಿ ಜಾದೂ ಇತ್ತೇನೋ? ವಿಕ್ರಮ್ ತುಟಿಯಲ್ಲಿ ಸಂತೃಪ್ತಿಯ ನಗುವರಳಿತ್ಯ. ಅಮ್ಮನ ಕೈಯಲ್ಲಿ ಜಾದೂ ಇತ್ತೋ ಇಲ್ಲೋ, ಅವಳ ಪ್ರೀತಿಗೆ ಎಂಥದ್ದೇ ಕಾಯಿಲೆ ಆಗಲಿ ವಾಸಿ ಮಾಡೋ ಶಕ್ತಿ ಇರುತ್ತೆ. ಅದಕ್ಕೆ ಅಲ್ವಾ ಅಮ್ಮನ್ನ ದೇವಿಗೆ ಹೋಲಿಸೋದು? ನಿಜ ಅಂಕಲ್, ಅಮ್ಮ ಅಂದರೆ ದೇವರು. ಮತ್ತೆ ಹೆಂಡತಿ ಅಂದರೆ? ದಿಢೀರಾಗಿ ಬಂದ ಶ್ರೀನಿವಾಸಯ್ಯನವರ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೋ ತಿಳಿಯಲಿಲ್ಲ ವಿಕ್ರಮ್ಗೆ. ಸುಮ್ಮನೆ ಇದ್ದ. ಹೆಂಡತಿ ಅಂದರೆ ಗಂಡ್ಮಕ್ಳ ಪಾಲಿಗೆ 2ನೇ ಅಮ್ಮ ಇದ್ದಂಗೆ, ಅವಳು ಕೂಡ ದೇವ್ರೆ. ವಿಕ್ರಮ್, ನನ್ನ ವಿವೇಚನೆಗೆ ತಿಳಿದ ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ, ಮೆಲುವಾಗಿಯೇ ಹೇಳಿದ್ದರು. ವಿಕ್ರಮ್ಗೆ ಮಾತನಾಡಲು ಪದಗಳಿಲ್ಲ. ಬೇಸರ ಎಲ್ಲ ಏನಿಲ್ಲ ಅಂಕಲ್, ಹೇಳಿ. ಮೌನವಾಗಿ ಕುಳಿತಿದ್ದ ವಿಕ್ರಮ್ ಅವನ ಮನಸ್ಸು ಬೇರೆಲ್ಲೋ ಯೋಚಿಸುತ್ತಿತ್ತು. ಓದು ಬರಹ ಬರದೇ ಇರೋ ಅಮ್ಮನಿಗೆ ಜ್ವರಕ್ಕೆ ಕೆಮ್ಮಿಗೆ ಏನು ಮದ್ದು ಮಾಡಬೇಕು, ಏನು ಮದ್ದು ಕೊಟ್ರೆ ಯಾವ ರೋಗ ವಾಸಿಯಾಗುತ್ತೆ, ಯಾವ ಲಕ್ಷಣ ಯಾವ ರೋಗದ್ದು ಅನ್ನೋ ವಿಷಯಗಳು ತಿಳಿತಿತ್ತು ಅಲ್ವಾ. ನಿನ್ನ ಹಾಗೆ ಅವರು ಯಾವ ಶಾಲೆಯೂ ಕಲಿತಿಲ್ಲ, ಯೂನಿವರ್ಸಿಟಿ ಅಲ್ಲೇ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡಿಲ್ಲ. ಆದರೂ ಅಮ್ಮನಿಗೆ ಇದೆಲ್ಲ ತಿಳಿದಿತ್ತು. ಹೇಗೆ ವಿಕ್ರಮ್? ನಿನ್ನ ಸಪ್ಪೆ ಮುಖ ನೋಡಿದ್ರೆ ಮಗನಿಗೆ ಹುಷಾರಿಲ್ಲ, ಏನೋ ಬೇಸರದಲ್ಲಿ ಇದ್ದಾನೆ ಅನ್ನೋದು ಕ್ಷಣ ಮಾತ್ರದಲ್ಲಿ ತಿಳಿದುಕೊಂಡು ಬಿಡ್ತಾಳೆ. ನಿನ್ನ ವರ್ತನೆಯಲ್ಲಿ ಸ್ವಲ್ಪವೇ ಸ್ವಲ್ಪ ವ್ಯತ್ಯಾಸ ಆದರೂ ಅದನ್ನು ಗುರುತಿಸೋ ಶಕ್ತಿ ಅಮ್ಮನಿಗೆ ಇದೆ. ಅದಕ್ಕೆ ಅವರು ಮನಃಶಾಸ್ತ್ರ ಕಲ್ತಿಲ್ಲ, ಆದರೂ ಅವರಿಗೆ ಅರ್ಥ ಆಗುತ್ತೆ. ಯಾಕೆ ಹೇಳು? ಅಮ್ಮನಿಗೆ ನಿನ್ನ ಮೇಲೆ ಇರೋ ಪ್ರೀತಿ ಅಂಥದ್ದು. ಹೀಗೆ ಹೇಳು, ಜೀವನಕ್ಕೆ ಓದು ಅಷ್ಟೊಂದು ಮುಖ್ಯವಾ? ವಿಕ್ರಮ್, ಶಿಕ್ಷಣ ನಮ್ಮ ವ್ಯಕ್ತಿತ್ವವನ್ನು ಅಳೆಯೋ ಸರ್ಟಿಫಿಕೇಟ್ ಅಲ್ಲ. ದಾಂಪತ್ಯಕ್ಕೆ ಪ್ರೀತಿ ಬೇಕೇ ವಿನಃ ಶಿಕ್ಷಣದ ಅಗತ್ಯ ಇಲ್ಲ. ಓದು ಬರೀ 4 ಅಕ್ಷರ ಗುರುತಿಸೋಕೆ ಅಥವಾ ನಮ್ಮಲ್ಲಿರೋ ವ್ಯವಹಾರ ಜ್ಞಾನವನ್ನು ಜಾಗೃತಿಗೊಳಿಸೋಕೆ ಅಷ್ಟೇ. ಹಾಗೆ ಹೇಳಬೇಕು ಅಂದರೆ ವಿದ್ಯೆ ಇಲ್ಲದ ಎಷ್ಟೋ ಜನ ವ್ಯವಹಾರ ಜ್ಞಾನದಲ್ಲಿ ನಿನಗಿಂತ ಹೆಚ್ಚೇ ಬುದ್ಧಿವಂತರಾಗಿರ್ತಾರೆ. ಸಂತೆಯಲ್ಲಿ 20 ರೂಪಾಯಿ ವಸ್ತುವನ್ನು 100 ರೂಪಾಯಿ ಹೇಳಿದಾಗ ಚೌಕಾಸಿ ಮಾಡಿ ಅದಕ್ಕೆ ಇರೋ ನಿಜವಾದ ಮೌಲ್ಯ ಇಷ್ಟೇ ಅಂತ ಕಣ್ಣು ಅಂದಾಜಿನಲ್ಲಿ ಹೇಳೋರು ಯಾರೂ ಕೂಡ ನಿನ್ನ ಹಾಗೆ ಡಿಗ್ರಿ ತೆಗೆದುಕೊಂಡಿರಲಿಲ್ಲ ವಿಕ್ರಮ್. ಹೆಂಡತಿ ಆದವಳಿಗೆ ತನ್ನ ಸಂಸಾರದ ಬಗ್ಗೆ ಕಾಳಜಿ ಇರಬೇಕು, ಗಂಡನ ಬಗ್ಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಅಷ್ಟಿದ್ರೆ ಸಾಕು, ಓದು ಅಗತ್ಯವಿಲ್ಲ. ದಾಂಪತ್ಯಕ್ಕೆ ಅದು ಅನಿವಾರ್ಯವೂ ಅಲ್ಲ. ಗೌರಿಯಲ್ಲಿ ತನ್ನ ಕುಟುಂಬದ ಕುರಿತು ಇರೋ ತುಡಿತ ನೋಡಿದೆ, ನಿನ್ನ ಮೇಲಿರೋ ಪ್ರೀತಿಯನ್ನ ನೋಡಿದೆ. ಸಿಕ್ಕಿರೋ ಅಮೂಲ್ಯವಾದ ಜೀವನವನ್ನ ಜಗಳ, ಕೋಪ, ದ್ವೇಷದಿಂದ ಯಾಕೆ ವ್ಯರ್ಥ ಮಾಡ್ತೀಯ ವಿಕ್ರಮ್? ಒಮ್ಮೆ ಯೋಚನೆ ಮಾಡು. ನಿನಗಿಂತ ದೊಡ್ಡೋನು ಅನ್ನೋ ಅಹಮ್ಮಿಂದ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನಿಂಗೆ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಶ್ರೀನಿವಾಸಯ್ಯ ತಮ್ಮ ಮಾತಿಗೆ ವಿರಾಮವಿಟ್ಟಿದ್ದರು. 10 ನಿಮಿಷಗಳ ಒಂದು ಸುದೀರ್ಘವಾದ ಮೌನ. ಬಹುಶಃ ವಿಕ್ರಮ್ ಮನದಲ್ಲಿ ಶ್ರೀನಿವಾಸಯ್ಯನವರ ಮಾತುಗಳು ಪ್ರತಿಧ್ವನಿಸುತ್ತಿರಬೇಕು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಎದುರು ನಿಂತು ಹೀಗೆ ಹೇಳಿದ್ದ, ಅಂಕಲ್, ನಾಳೆಯಿಂದ ಗೌರಿ ಮನೆ ಪಾಠಕ್ಕೆ ಬರಲ್ಲ ನಿಮ್ಮ ಬಳಿ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಅಕ್ಷರ ಜ್ಞಾನವನ್ನ ನಾನೇ ಕೊಡ್ತೀನಿ. ಅವಳು ಯಾವ SSLC ಎಕ್ಸಾಮ್ ಕೂಡ ಬರೆಯೋ ಅಗತ್ಯವಿಲ್ಲ. ನನ್ನ ಹೆಂಡತಿ ಓದಿಲ್ಲ ಅಂದರೆ ಏನಾಯ್ತು? ನಾನು ಓದಿದ್ದೀನಲ್ಲ. ನಮಗೆ ಹುಟ್ಟೋ ಮಗುವಿಗೆ ಒಳ್ಳೆ ಸಂಸ್ಕಾರ ಕೊಡೋ ಅಷ್ಟು ಜ್ಞಾನ ಅವಳಲ್ಲಿದೆ, ಅಷ್ಟು ಸಾಕು. ಗೌರಿ, ಹೋಗೋಣ ಮನೆಗೆ, ಅಪ್ಪ ಕಾಯ್ತಿದ್ದಾರೆ. ಅಷ್ಟೇ ಅವನು ಹೇಳಿದ್ದು. ಶ್ರೀನಿವಾಸಯ್ಯ ಅವನನ್ನ ಬಾಚಿ ತಪ್ಪಿದ್ದರು. ಶ್ರೀನಿವಾಸಯ್ಯನವರಿಗೆ ಸಂತೃಪ್ತಿ. ಒಂದು ಕುಟುಂಬ ಅನಗತ್ಯವಾದ ಕಾರಣಕ್ಕೆ ದೂರಾಗುವುದು ತಪ್ಪಿತಲ್ಲ ಎಂದು. ವಿಕ್ರಮ್ ನಗುತ್ತಾ ಗೌರಿಯ ಕೈ ಹಿಡಿದು ತನ್ನ ಕಾರೊಳಗೆ ಕೂರಿಸಿಕೊಂಡಿದ್ದ. ಗೌರಿ ಶ್ರೀನಿವಾಸಯ್ಯನವರಿಗೆ ಕಣ್ಣಲ್ಲೇ ಕೃತಜ್ಞತೆಯನ್ನ ಹೇಳಿದ್ದಳು. ನರೇಂದ್ರ ತಮ್ಮ ತೀರಿ ಹೋದ ಮಗಳ ಫೋಟೋವನ್ನ ಸವರಿ ನೋಡುತ್ತಿದ್ದಾರೆ. ಅವರ ಕಣ್ಣಲ್ಲಿ ಸಣ್ಣಗೆ ನೀರಿದೆ. ಬದುಕಿ ಬಾಳಬೇಕಾದ ವಯಸ್ಸಿನಲ್ಲಿ ಈ ಭೂಮಿ ಋಣ ತೀರಿಸಿ ಹೋದಳಲ್ಲ ಎನ್ನುವ ಬೇಸರ. ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದಿರುವ ಹೆಂಡತಿ. ಎಲ್ಲವೂ ಇದ್ದು ಏನೂ ಇಲ್ಲ ಎನ್ನುವ ಭಾವನೆ. ಚಿಂತೆಯಲ್ಲಿ ಅವರು ಮುಳುಗಿದ್ದಾಗಲೇ ಒಳಗೆ ಬಂದಿದ್ದು ದೀಪಿಕಾ. ಮೇ ಐ ಕಮ್ ಇನ್ ಸರ್? ಹೋ ದೀಪಿಕಾ, ಬಾರಮ್ಮ ಕೂತ್ಕೋ.
ಎಂದು ಅವರ ಮುಂದಿರುವ ಕುರ್ಚಿ ತೋರಿಸಿದರು. ದೀಪಿಕಾಳನ್ನ ನೋಡಿದರೆ ದೀಪ್ತಿಕಾಳನ್ನ ನೋಡುವುದೇ ಬೇಡ. ಸತ್ತಿರುವ ತನ್ನ ಮಗಳು ತಮ್ಮೆದುರಲ್ಲಿ ಬಂದು ಕೂತಂತಹ ಭಾವನೆ. ಸಾರಿ ಸರ್. ಯಾಕೆ ದೀಪಿಕಾ? ನೀವು ಯಾರು ಅಂತ ಗೊತ್ತಿಲ್ಲದೆ ತುಂಬ ಮಾತಾಡಿಬಿಟ್ಟೆ ಅನಿಸಿತ್ತು, ಹಾಗಾಗಿ. ನರೇಂದ್ರ ಸಣ್ಣಗೆ ಕಿರುನಕ್ಕಿದ್ದರು. ನಿಮ್ಮ ಸಾರಿ ನಾನು ಅಕ್ಸೆಪ್ಟ್ ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ಬೇಕು, ಆಗಲೇ ನಾನು ನಿಮ್ಮನ್ನು ಕ್ಷಮಿಸೋದು. ಸಹಜವಾಗಿಯೇ ಹೇಳಿದ್ದವರ ಮಾತುಗಳಿಗೆ ದೀಪಿಕಾ ಆಶ್ಚರ್ಯ ವ್ಯಕ್ತಪಡಿಸಿದ್ದಳು. ಸರ್ ನೀವಾ? ಅದು ನಮ್ಮನೆಗೆ ಬರ್ತೀರಾ? ಯಾಕೆ ಬರಬಾರ್ದಾ? ನಿಮ್ಮ ಕೈಯಲ್ಲಿನ ಕಾಫಿ ಕುಡಿಯೋ ಭಾಗ್ಯ ನಮಗಿಲ್ವಾ? ದೀಪಿಕಾಳೊಟ್ಟಿಗೆ ಮಾತಾಡುತ್ತಿದ್ದರೆ ಮನಸ್ಸಿಗೆ ಏನೋ ಸಮಾಧಾನ ಅವರಿಗೆ. ಅಯ್ಯೋ, ಭಾಗ್ಯ ಅಂತೆಲ್ಲ ಹೇಳ್ಕೊಂಡು ಏನ್ ಸರ್ ನೀವು? ಬನ್ನಿ ಸರ್, ಇವತ್ತೇ ಈಗಲೇ ಹೋಗೋಣ. ಹೇಗೂ ನನಗೆ ಕ್ಲಾಸ್ ಮುಗೀತು, ಮನೆಗೆ ಹೋಗ್ತಿದ್ದೀನಿ. ಕಾಫಿ ಏನು, ಊಟ ಮಾಡ್ಕೊಂಡು ಹೋಗುವಿರಂತೆ. ಅಜ್ಜಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಮಗೆ ನಮ್ಮ ಅಜ್ಜ, ಅಜ್ಜಿ, ಬಾಲು ಅಂಕಲ್ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ, ಬನ್ನಿ ಸರ್. ದೀಪಿಕಾ ಮಾತನಾಡುವಾಗ ಅವಳ ಮುಖವನ್ನು ನೋಡಲೇ ಚೆಂದ. ದೀಪಿಕಾಳೊಟ್ಟಿಗೆ ಕಳೆಯೋ ಸ್ವಲ್ಪ ಸಮಯವನ್ನು ಕೂಡ ಮಿಸ್ ಮಾಡಿಕೊಳ್ಳಲು ಇಷ್ಟವಾಗುತ್ತಿಲ್ಲ ನರೇಂದ್ರ ಅವರಿಗೆ. ಅವಳೊಟ್ಟಿಗೆ ಮಾತಾಡುತ್ತಿದ್ದರೆ ದೀಪ್ತಿಕಾಳ ಜೊತೆಗೆ ಮಾತನಾಡುವಂತೆ ಆಗುತ್ತದೆ ಅವರಿಗೆ. ಓ ಹೌದಾ, ಹಾಗಾದರೆ ನಡೀರಿ ಬಂದೆ ಎಂದು ತನ್ನ ಚೇಂಬರಿಂದ ಹೊರ ನಡೆದಿದ್ದರು. ಇಬ್ಬರ ಪಯಣವು ದೀಪಿಕಾಳ ಮನೆಯ ಕಡೆಗೆ. ದೀಪಿಕಾ ತಮ್ಮ ಮನೆಗೆ ಹೋಗುವ ದಾರಿ ಮಧ್ಯದಲ್ಲಿ ಇರುವ ಪ್ರಾಣಿ ಪಕ್ಷಿಯನ್ನ ಪರಿಚಯ ಮಾಡಿಸಲಿಲ್ಲವೇನೋ ಅಷ್ಟೇ. ಅದು ಬಿಟ್ಟರೆ ತಮ್ಮ ಪ್ರಯಾಣದಲ್ಲಿ ತಾನು ಅನುಭವಿಸಿದ ಸಣ್ಣ ಪುಟ್ಟ ಖುಷಿಯೆಲ್ಲವನ್ನೂ ನರೇಂದ್ರ ಬಳಿ ಹಂಚಿಕೊಂಡಿದ್ದಳು. ನರೇಂದ್ರ ಕೂಡ ಅಷ್ಟೇ ಅಸ್ತೆಯಿಂದ ಅವಳ ಮಾತನ್ನ ಆಲಿಸುತ್ತಿದ್ದರು. ದೀಪಿಕಾಗೆ ಅಷ್ಟು ದೊಡ್ಡ ವ್ಯಕ್ತಿ ತಮ್ಮ ಮನೆಗೆ ಬರುತ್ತಿರುವುದು ಅದೇನೋ ಸಂಭ್ರಮ. ದೀಪಿಕಾಳ ಸ್ಕೂಟಿ ಬಂದು ಅವರ ಮನೆಯಂಗಳವನ್ನ ತಲುಪಿತ್ತು. ಅಲ್ಲಿಯೇ ನಿಂತ ಬಾಲು ಅಂಕಲ್ ಕಾರು ನೋಡಿದಾಗಲೇ ತಿಳಿದಿದ್ದು ಅವರು ತಮ್ಮ ಮನೆಯಲ್ಲಿಯೇ ಇದ್ದಾರೆಂದು. ಬೆಳಗ್ಗೆ ಶ್ರೀನಿವಾಸಯ್ಯನವರಿಗೆ ತುಸು ಎದೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ಪಾರ್ವತಿಯವರು ಭಯಕ್ಕೆ ಬಿದ್ದು ಮೊದಲು ಫೋನ್ ಹಾಯಿಸಿದ್ದೇ ಬಾಲಕೃಷ್ಣ ಅವರಿಗೆ. ಆದುದರಿಂದಲೇ ಕ್ಲಿನಿಕ್ಕಿಂದ ದೌಡಾಯಿಸಿ ಶ್ರೀನಿವಾಸಯ್ಯನವರನ್ನ ಚೆಕಪ್ ಮಾಡಲು ಬಂದಿದ್ದು. ಗ್ಯಾಸ್ ಆಗಿದೆ ಅಷ್ಟೇ, ಮತ್ತೇನೂ ಸಮಸ್ಯೆ ಇಲ್ಲ ಎಂದಾಗಲೇ ಪಾರ್ವತಿ ನಿರಾಳವಾದದ್ದು. ಅರೆ ನೋಡಿ ಸರ್, ನಾನು ಪರಿಚಯ ಮಾಡಿಕೊಡಬೇಕು ಅಂದುಕೊಂಡಿದ್ದವರೆಲ್ಲ ಒಂದೇ ಕಡೆ ಇದ್ದಾರೆ. ಬನ್ನಿ ಬನ್ನಿ ಎಂದು ನರೇಂದ್ರ ಅವರ ಕಾಲಿಗೆ ನೀರು ಕೊಟ್ಟು ಒಳಗೆ ಕರೆದಿದ್ದಳು. ಅಜ್ಜಿ, ಅಜ್ಜ, ಬಾಲು ಅಂಕಲ್ ಬನ್ನಿ ಇಲ್ಲಿ ಎಲ್ಲರೂ. ಯಾರು ಬಂದಿದ್ದಾರೆ ನೋಡಿ ಸ್ವಲ್ಪ. ದೀಪಿಕಾಳ ಧ್ವನಿಯಲ್ಲಿ ಖುಷಿ ಸ್ಪಷ್ಟ. ಕೋಣೆಯಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಶ್ರೀನಿವಾಸಯ್ಯ ಹಾಗೂ ಅಲ್ಲಿಯೇ ಇದ್ದ ಬಾಲಕೃಷ್ಣ ಇಬ್ಬರು ಹೊರಗೆ ಬಂದಿದ್ದರು. ಪಾರ್ವತಿ ಮತ್ತೆ ಶ್ರೀನಿವಾಸಯ್ಯನವರಿಗೆ ಈ ಅಪರಿಚಿತ ವ್ಯಕ್ತಿ ಯಾರು ಎಂಬ ಕುತೂಹಲವಾದರೆ ನರೇಂದ್ರ ಅವರನ್ನ ನೋಡಿ ಬಾಲಕೃಷ್ಣ ಅವರಿಗೆ ಒಂದು ಕ್ಷಣ ಆಶ್ಚರ್ಯ. ಬೆನ್ನಿನ ಮೂಲೆಯಲ್ಲಿ ಭಯಕ್ಕೆ ಸಣ್ಣಗೆ ಕಂಪನ ಉಂಟಾದ ಹಾಗೆ. ಹಣೆಯಲ್ಲಿ ಬೆವರಿನ ಸಾಲುಗಳು. 25 ವರ್ಷದ ಹಿಂದೆ ತಾನು ಮಾಡಿದ ತಪ್ಪೊಂದನ್ನ ಎಚ್ಚರಿಸಿತ್ತು ಅವರ ಮನಸ್ಸು. ಇಷ್ಟು ವರ್ಷಗಳ ನಂತರ ಈತ ತನ್ನನ್ನೇ ಹುಡುಕಿಕೊಂಡು ಬಂದು ಬಿಟ್ಟಾನೆ. ನಾನು ಅಂದು ಮಾಡಿದ ಕೆಲಸ ಇವತ್ತು ಇವನಿಗೆ ತಿಳಿದು ಹೋಯಿತೆ. 1000 ಪ್ರಶ್ನೆ ಅವನ ಮನದಲ್ಲಿ ಮೂಡಿ ಮರೆಯಾಗಿತ್ತು. ಆದರೆ ನರೇಂದ್ರ ಮಾತ್ರ ಎಲ್ಲರನ್ನೂ ಆಪ್ಯಾಯಮಾನವಾಗಿ ನೋಡುತ್ತಿದ್ದರು. ಆದರೆ ಬಾಲಕೃಷ್ಣನನ್ನ ನೋಡಿ ಅವರ ಸ್ಮೃತಿಪಟಲದಲ್ಲಿ ಏನೋ ಉಳಿದಂತಾಗಿ ತಕ್ಷಣಕ್ಕೆ ಅವರನ್ನ ಗುರುತಿಸಿದ್ದರು. ಹೇಗಿದ್ದೀರಿ ಬಾಲಕೃಷ್ಣ? ನನ್ ಗುರುತು ಸಿಕ್ತಾ? ನರೇಂದ್ರ ಕೇಳಿದ್ದರು. ನರೇಂದ್ರ ಪ್ರಶ್ನೆಗೆ ಹಣೆಯ ಮೇಲೆ ಮೂಡಿರುವ ಬೆವರ ಸಾಲುಗಳನ್ನ ಕರ್ಚೀಫಲ್ಲಿ ಒರೆಸಿಕೊಂಡಿದ್ದರು ಬಾಲಕೃಷ್ಣ. ಹಾ ನರೇಂದ್ರ, ನಿಮ್ಮನ್ನ ಮರೆಯೋಕೆ ಸಾಧ್ಯವಾ? ಹೀಗಿದ್ದೀರಿ? ಬಾಲಕೃಷ್ಣ ಅವರ ನಾಲಿಗೆಯಿಂದ ಒಂದೊಂದೇ ಮಾತುಗಳು ತಡವರಿಸುತ್ತಾ ಬರುತ್ತಿವೆ. ಬಹುಶಃ ನರೇಂದ್ರ ಮುಂದೊಮ್ಮೆ ಹೀಗೆ ಎದುರಾಗಬಹುದು ಎನ್ನುವ ಕನಿಷ್ಠ ಕಲ್ಪನೆಯೇ ಇರಲಿಲ್ಲ ಅವರಿಗೆ. ನೀವು ಸಿಕ್ಕಿದ್ದು ನನಗೆ ಎಷ್ಟೋ ವರ್ಷಗಳ ನೆಂಟಸ್ತೆಗೆ ಸಿಕ್ಕ ಹಾಗೆ ಆಗಿದೆ ಗೊತ್ತಾ ಬಾಲಕೃಷ್ಣ. ನಿಮ್ಮ ಜೊತೆ ನಾನು ತುಂಬ ಮಾತನಾಡಬೇಕಿದೆ. ನರೇಂದ್ರ ಕಣ್ಣಲ್ಲಿ ಸಣ್ಣಗೆ ನೀರಿದೆ. ಬಾಲು ಅಂಕಲ್, ನರೇಂದ್ರ ಸರ್ ನಿಮಗೆ ಗೊತ್ತಾ ಈ ಮೊದಲೇ? ದೀಪಿಕಾ ಪ್ರಶ್ನೆಗೆ ಹೂ ಎಂದಷ್ಟೇ ಉತ್ತರಿಸಿದ್ದರು.
ಒಳ್ಳೇದೇ ಆಯ್ತು ಬಿಡಿ, ನಾನೊಬ್ಬರನ್ನ ಪರಿಚಯ ಮಾಡಿಸೋದು ತಪ್ತು. ಸರ್, ಇದು ನನ್ನ ಅಜ್ಜ ಶ್ರೀನಿವಾಸಯ್ಯ ಅಂತ, ನನ್ನ ಗುರು, ಅಪ್ಪ, ನನ್ನ ಮಾರಲ್ ಸಪೋರ್ಟರ್. ಒಟ್ನಲ್ಲಿ ನನಗೆ ರೋಲ್ ಮಾಡೆಲ್ ನನ್ನ ಅಜ್ಜ. ಅವಳಲ್ಲಿ ಹೆಮ್ಮೆ ಇದೆ. ಇದು ನನ್ನ ಅಜ್ಜಿ ಪಾರ್ವತಿ ಅಂತ, ನನ್ನ ಇನ್ನೊಬ್ಬ ಗುರು, ಅಮ್ಮ, ನನ್ನ ಅಜ್ಜನ ಹೆಂಡತಿ. ಇನ್ನು ಅರ್ಜುನ್ ನಿಮಗೆ ಗೊತ್ತು, ನನ್ನ ಬಾಲ್ಯ ಸ್ನೇಹಿತ. ಬಾಲು ಅಂಕಲ್ ಮಗ, ನಿಮ್ಮ ಕಾಲೇಜ್ ಲೆಕ್ಚರರ್. ನಮ್ಮ ಮನೆ ಎರಡನೇ ಗಂಡು ಮಗು ಹೇಳಿದ್ರೆ ತಪ್ಪಾಗಲ್ವೇನೋ. ಅವನು ಕಾಲೇಜಲ್ಲಿದ್ದಾನೆ, ನೀವು ನೋಡುತ್ತೀರಿ ಅವನನ್ನ. ದೀಪಿಕಾ ಪರಿಚಯದ ಬಳಿಕ ನರೇಂದ್ರ ಎಲ್ಲರಿಗೂ ಕೈ ಮುಗಿದು ತಮ್ಮ ಪರಿಚಯ ಮಾಡಿಕೊಂಡರು. ಬಳಿಕ ಒಬ್ಬರಿಗೊಬ್ಬರು ಕುಶಲೋಪರಿ. ಸರಳತೆಯ ನರೇಂದ್ರ ಬಹುಬೇಗವೇ ಎಲ್ಲರೊಟ್ಟಿಗೂ ಹೊಂದಿಕೊಂಡು ಬಿಟ್ಟರು. ಆದರೆ ನರೇಂದ್ರ ಅಲ್ಲಿಂದ ಆದಷ್ಟು ಬೇಗ ಹೋದರೆ ಸಾಕೆಂಬ ಕಾತರತೆ ಬಾಲಕೃಷ್ಣ ಅವರಿಗೆ. ಊಟ ಉಪಚಾರ ಎಲ್ಲವೂ ಆದ ಬಳಿಕ ಬಾಲಕೃಷ್ಣ ಅವರೊಟ್ಟಿಗೆ ವೈಯಕ್ತಿಕವಾಗಿ ಮಾತನಾಡುವ ಇರಾದೆ ನರೇಂದ್ರ ಅವರಿಗೆ. ನರೇಂದ್ರ ತಮ್ಮ ಇಚ್ಛೆ ಹೇಳಿದಾಗಲಂತೂ ಬಾಲಕೃಷ್ಣರವರ ಕೈಗಳು ಗಡಗಡ ನಡುಗುತ್ತಿವೆ. ಬಾಲು, ಎಷ್ಟು ವರ್ಷ ಆದಮೇಲೆ ಸಿಗ್ತಾ ಇದ್ದೀವಿ ಅಲ್ವಾ? ಬಾಲಕೃಷ್ಣ ಅವರಲ್ಲಿ ಮಾತಿಲ್ಲ. ಬಾಲು, ನನ್ನ ಬಗ್ಗೆ ಏನು ಕೇಳಬೇಕು ಅನಿಸ್ತಿಲ್ವಾ ನಿಂಗೆ? ಕೇಳೋಕೇನಿದೆ ನರೇಂದ್ರ? ಅಪರಿಚಿತನಾಗಿ ಬಂದು ಆತ್ಮೀಯನಾಗಿ ಮತ್ತೆ ನಮ್ಮಿಂದ ಅಪರಿಚಿತನಾಗಿಯೇ ದೂರ ಹೋಗಿಬಿಟ್ಟೆ. ಕೇಳೋಕೆ ಪ್ರಶ್ನೆಗಳು 1000 ಇದ್ದಾವೆ. ಆದರೆ ಅವುಗಳಿಗೆ ಉತ್ತರ ಕಂಡುಹಿಡಿದು ಮಾಡಬೇಕೇನಿದೆ ಹೇಳು? ಒಂದು ನಿರ್ಲಿಪ್ತ ದೀರ್ಘ ಉಸಿರು ಬಾಲಕೃಷ್ಣ ಅವರದ್ದು. ಎಲ್ಲವೂ ಸುಸೂತ್ರವಾಗಿಯೇ ನಡೆಯುತ್ತಿರುವ ಹೊತ್ತದು. ಬಾಲಕೃಷ್ಣ ಮತ್ತು ನರೇಂದ್ರ 25 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ತಮ್ಮ ವಾಸ್ತವ್ಯ ಹೂಡಿದ್ದರು. ನರೇಂದ್ರ ಆಗ ಸಣ್ಣ ಗಾರ್ಮೆಂಟ್ಸ್ ಒಂದರ ಮಾಲೀಕ. ನರೇಂದ್ರನ ಹೆಂಡತಿ ವೈಶಾಲಿ ಆಗ ತುಂಬು ಗರ್ಭಿಣಿ. ನೆಮ್ಮದಿ ಬದುಕು, ಮೆಚ್ಚಿನ ಜೀವನ ಸಂಗಾತಿ. ಈಗ ತಮ್ಮ ಬದುಕು ಹಸನು ಮಾಡಲು ಬರುತ್ತಿರುವ ಮಗು. ಮತ್ತಿನ್ನೇನು ಬೇಕು? ವೈಶಾಲಿಯನ್ನ ಪ್ರಸವಕ್ಕೆಂದು ಸೇರಿದ್ದು ಬಾಲಕೃಷ್ಣನವರ ಆಸ್ಪತ್ರೆಗೆ. ಪ್ರಸವದ ಬಳಿಕವೂ ಎಲ್ಲ ಸರಿಯಾಗಿಯೇ ಇತ್ತು. ಅವರ ಗಾರ್ಮೆಂಟ್ಸ್ ಬೆಂಕಿಯ ಕೆನ್ನಾಲಿಗೆಗೆ ಗುರಿಯಾಗುವ ತನಕ ಮಾತ್ರ. ಮುಂದೆ ಲಕ್ಷಾಂತರ ರೂಪಾಯಿ ಹೂಡಿ ವ್ಯಾಪಾರ ಮಾಡುತ್ತಿದ್ದ ಗಾರ್ಮೆಂಟ್ಸ್ ಹೀಗಾದರೆ ಏನು ಮಾಡಬೇಕು? ಸಾಲದ ಹೊರೆ ಜಾಸ್ತಿ ಆಯಿತು. ಮತ್ತೆ ಮೊದಲಿನ ಸ್ಥಿತಿಗೆ ಬರುವುದು ಅಷ್ಟು ಸುಲಭದ ಮಾತೆ? ರಾತ್ರೋರಾತ್ರಿ ಯಾರಿಗೂ ಹೇಳದೆ ಹೆಂಡತಿಯೊಂದಿಗೆ ಊರನ್ನೇ ಬಿಟ್ಟು ಬಿಟ್ಟ ನರೇಂದ್ರ. ಅಲ್ಲಿಂದ ಸೇರಿದ್ದು ಬಾಂಬೆ. ಆಗ ನರೇಂದ್ರ ಮುಟ್ಟಿದ್ದೆಲ್ಲವೂ ಚಿನ್ನವೇ ಎನ್ನುವಂತಾಗಿತ್ತು. ಸ್ನೇಹಿತನೊಬ್ಬ ತನ್ನ ಬಳಿ ಇರುವ ಚೂರುಪಾರು ಹಣವನ್ನೇ ಬಂಡವಾಳವನ್ನಾಗಿ ಸ್ವೀಕರಿಸಿ ಅವನನ್ನು ಪಾಲುದಾರನನ್ನಾಗಿ ಮಾಡಿಕೊಂಡ. ಅಲ್ಲಿಗೆ ಬೆಂಗಳೂರು ಬಾಲಕೃಷ್ಣ ಯಾರ ಬಗ್ಗೆಯೂ ಯೋಚಿಸುವಷ್ಟು ಸಮಯವೂ ಇರಲಿಲ್ಲ ಅವರಿಗೆ. ಮನುಷ್ಯ ಹಣದ ಹಿಂದೆ ಬಿದ್ದಿದ್ದ. ದುಡ್ಡು ಮಾಡುವುದೇ ಅವರ ಪರಮೋದ್ದೇಶವಾಗಿತ್ತು. ಈಗ ಅದರ ಪರಿಣಾಮವೇ ವಿದ್ಯಾಮಂದಿರ ಎನ್ನುವ ಪ್ರತಿಷ್ಠಿತ ಕಾಲೇಜು. ಇಷ್ಟೆಲ್ಲ ಹೇಳಿದ ಬಳಿಕ ಒಂದು ದೀರ್ಘ ಉಸಿರು, ಕ್ಷಣಕಾಲ ಮೌನ. ಬಾಲಕೃಷ್ಣ ನರೇಂದ್ರ ಅವರ ಹೆಗಲ ಮೇಲೆ ಕೈ ಹಾಕಿ, ಹೋಗಲೇ ಬಿಡು ನರೇಂದ್ರ, ಹಳೆ ವಿಷಯಗಳು ಬಿಟ್ಟು ಬಿಡು. ಹಳೆ ವಿಷಯಗಳು ಕೆದಕೋದ್ರಿಂದ ಆಗೋ ಲಾಭ ಏನು ಹೇಳು? ಮತ್ತೆ ಹೇಗಿದೆ ಈಗ ಜೀವನ? ಮಗಳು ಹೇಗಿದ್ದಾಳೆ? ವೈಶಾಲಿ ಹುಷಾರಾಗಿದ್ದಾಳ? ಕೇಳಿದ್ದರು. ಬಾಲು, ಹಣ ಇದೆ, ಆಸ್ತಿ, ಅಂತಸ್ತು, ಹೆಸರು ಎಲ್ಲ ಇದೆ. ಆದರೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಕಣ. ಇರೋ ಒಬ್ಬಳು ಮಗಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬೆಳೆಸಿದ್ವಿ. ಅಮೇರಿಕಾದಲ್ಲಿ ಅವಳ ಓದು. ಆದರೆ ಅವಳು ಇಂಡಿಯಾಗೆ ವಾಪಸ್ ಬರುವಾಗ ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರಿ ಹೋಗಿಬಿಟ್ಲು. ಆ ಆಘಾತ ತಡೆಯೋಕೆ ಆಗದೆ ವೈಶಾಲಿ ಜೀವಂತ ಶವದ ರೀತಿ ಆಗಿಬಿಟ್ಟಿದ್ದಾಳೆ. ಮಾತಿಲ್ಲ, ಕತೆ ಇಲ್ಲ. ಸುಮ್ಮನೆ ಮಗಳ ಫೋಟೋ ನೋಡಿ ಅಳ್ತಾ ಕೂತಿರ್ತಾಳೆ. ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ವ್ರತ ನಿಯಮವಿಲ್ಲ, ತೋರಿಸದೇ ಇರೋ ಡಾಕ್ಟರ್ ಇಲ್ಲ. ಮತ್ತೆ ಒಂದು ದೀರ್ಘ ನಿಟ್ಟುಸಿರು. ಇಬ್ಬರಲ್ಲಿಯೂ ಮಾತಿಲ್ಲ. ಬಾಲಕೃಷ್ಣ ಅವರಿಗಂತೂ ಇವರನ್ನ ಸಮಾಧಾನಿಸುವ ಪರಿವೇ ತಿಳಿಯುತ್ತಿಲ್ಲ. ಒಂದು ಮಾತನಾಡಿದರೆ ಹೆಚ್ಚು, ಒಂದು ಮಾತಾಡಿದರೆ ಕಡಿಮೆ. ಹಾಗಾಗಿಯೇ ಅವರು ಮೌನದ ದಾಸರಾಗಿದ್ದು. ನರೇಂದ್ರ ಅವರೇ ಸವರಿಸಿಕೊಂಡು ಕೇಳಿದ್ದು, ಬಾಲು, ನಿನ್ನಿಂದ ಒಂದು ಸಹಾಯ ನಿರೀಕ್ಷೆ ಮಾಡಬಹುದಾ ನಾನು? ನರೇಂದ್ರ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ಅವರ ನಿರೀಕ್ಷೆ ಏನಿರಬಹುದು ಎನ್ನುವುದನ್ನು ತಕ್ಕ ಮಟ್ಟಿಗೆ ಅಂದಾಜು ಮಾಡಿ ಆಗಿದ್ದು ಬಾಲಕೃಷ್ಣ. ಏನ್ ಸಹಾಯ ಎಂದು ಕೇಳು ನರೇಂದ್ರ.
ಎನ್ನುವ ಮಾತು ಗಂಟಲಲ್ಲಿಯೇ ಉಳಿದು ಹೋಯಿತು ಅವರಿಗೆ. ದೀಪಿಕಾ ಇಬ್ಬರೂ ಕೂಡ ನೋಡೋಕೆ ತದ್ರೂಪು. ನನ್ನ ಮಗಳು ಹೋದ್ಲು, ಕಡೇ ಪಕ್ಷ ಇರೋ ಹೆಂಡತಿಯಾದ್ರೂ ಚೆನ್ನಾಗಿರೋ ಹಾಗೆ ಆದ್ರೆ ಅನ್ನೋ ಒಂದು ಸಣ್ಣ ಆಶೆ. ಅದಕ್ಕೆ ಕೆಲವೇ ದಿನಗಳ ಮಟ್ಟಿಗೆ ದೀಪಿಕಾಳನ್ನ ನಮ್ಮ ಮನೆಗೆ ಕಳುಹಿಸಿಕೊಡೋಕೆ ಅವರ ಅಜ್ಜ ಅಜ್ಜಿಯರ ಒಪ್ಪಿಗೆ ಕೇಳ್ತೀಯಾ? ಪ್ಲೀಸ್ ಕಣೋ, ಇದೊಂದು ಸಹಾಯ ಮಾಡು ಪ್ಲೀಸ್. ಬಾಲಕೃಷ್ಣನ ಕೈ ಹಿಡಿದು ಅತ್ತು ಕೇಳಿಕೊಂಡರು. ನೋ, ಸಾಧ್ಯವಿಲ್ಲ. ತುಸು ಜೋರಾಗಿ ಹೇಳಿದ್ದವರ ಧ್ವನಿಯಲ್ಲಿ ಸಣ್ಣಗೆ ಕಂಪನ. ನರೇಂದ್ರ, ಕ್ಷಮಿಸಿಬಿಡು, ನಾನು ಈ ವಿಷಯದಲ್ಲಿ ತಲೆ ಹಾಕಲ್ಲ. ನಿಂಗೆ ಗೊತ್ತಿಲ್ಲ ಆ ಇಳಿ ವಯಸ್ಸಿನ ಜೀವಕ್ಕೆ ದೀಪಿಕಾ ಎಷ್ಟು ದೊಡ್ಡ ಆಸರೆಯ ಬೆಳಕು ಅಂತ. ಅವಳನ್ನ ಬಿಟ್ಟು ಅರೆ ಕ್ಷಣವೂ ಇರಲ್ಲ ಅವರು. ಅಂಥದ್ರಲ್ಲಿ ಸಾರಿ ನರೇಂದ್ರ. ಬಾಲಕೃಷ್ಣ ಹೇಳಿಯಾಗಿತ್ತು ಹೀಗೆ. ಬಾಲು ಅಂಕಲ್ ನರೇಂದ್ರ ಸರ್ ಇಷ್ಟು ಹೊತ್ತಾದರೂ ಬರಲಿಲ್ಲವಲ್ಲ ಎಂದು ಅವರನ್ನ ಅರಸಿ ಬಂದ ದೀಪಿಕಾ ಇವರ ಮಾತುಗಳನ್ನ ಕೇಳಿಸಿಕೊಂಡಾಗಿತ್ತು. ಅದೇಕೋ ನರೇಂದ್ರ ಸ್ಥಿತಿ ನೆನೆದು ಅವಳ ಮನಸ್ಸು ಸಣ್ಣಗೆ ಮಿಡಿಯಿತು. ಕರುಣೆ ಅವರ ಕುರಿತು. ಸರ್, ಚಿಂತೆ ಬೇಡ. ನಿಮ್ಮ ಹೆಂಡತಿ ನನ್ನ ದೆಸೆಯಿಂದ ಹುಷಾರಾಗ್ತಾರೆ ಅಂದರೆ ನಾನು ಖಂಡಿತ ನಿಮ್ಮ ಮನೆಗೆ ಬರ್ತೇನೆ. ಕಷ್ಟದಲ್ಲಿ ಇರೋವರಿಗೆ ಸಹಾಯ ಮಾಡಬೇಕು ಅಂತ ನನ್ನ ತಾತ ಹೇಳಿಕೊಟ್ಟಿದ್ದಾರೆ. ತಾತ ಅಜ್ಜಿನ ನಾನು ಒಪ್ಪಿಸ್ತೀನಿ, ಚಿಂತೆ ಬೇಡ. ನನಗೂ ಕೂಡ ಅವರನ್ನು ಬಿಟ್ಟು ಇರೋಕೆ ತುಂಬ ಕಷ್ಟವಾಗುತ್ತೆ ನಿಜ. ಆದರೆ ಅವರನ್ನು ಪರ್ಮನೆಂಟಾಗಿ ಬಿಟ್ಟಿರೋದೇನೂ ಅಲ್ಲವಲ್ಲ. ಬಾಲು ಅಂಕಲ್ ಇದನ್ನ ತಾತನ ಬಳಿ ಮಾತಾಡೋದು ಹೇಗೆ ಅನ್ನೋ ಚಿಂತೆಗೆ ಅವರು ಹಾಗೆ ಹೇಳಿದ್ರು ಅಷ್ಟೇ ಅಲ್ವಾ ಬಾಲು ಅಂಕಲ್? ಸರ್, ನೀವು ಚಿಂತೆ ಮಾಡಬೇಡಿ, ನೆಮ್ಮದಿಯಾಗಿರಿ. ತಾತ ಎಲ್ಲರನ್ನೂ ಕರೀತಿದೆ, ಬನ್ನಿ. ಹುಡುಗಿ ಸಹಜವಾಗಿ ಮಾತಾಡಿಬಿಟ್ಟಳು. ಆದರೆ ಆಕೆಯಿಂದ ಸಾಧ್ಯವಾ ತನ್ನ ತಾತ ಅಜ್ಜಿಯರನ್ನ ಬಿಟ್ಟು ಕೆಲವು ದಿನಗಳ ಮಟ್ಟಿಗೆ ನರೇಂದ್ರ ಜೊತೆ ಇರುವುದು? ಇಷ್ಟಕ್ಕೂ ಈ ಹಿಂದೆ ಒಮ್ಮೆಯೂ ಅವರನ್ನ ಬಿಟ್ಟು ಒಂದು ದಿನವೂ ಇದ್ದವಳಲ್ಲ. ಆದರೂ ಯಾರಾದರೂ ತಮ್ಮ ಕಷ್ಟವನ್ನ ಹೇಳಿಕೊಂಡು ಬಿಟ್ಟರೆ ಹೀಗೆಯೇ ಕರಗಿ ಹೋಗುತ್ತಾಳೆ ಹುಡುಗಿ. ಶತಾಯುಗತಾಯು ಪ್ರಯತ್ನದ ಬಳಿಕ ತಾತನನ್ನ ಒಪ್ಪಿಸಿದ್ದಳು. ತಾನು ಕೆಲವು ದಿನಗಳ ಮಟ್ಟಿಗೆ ಅವರ ಮನೆಗೆ ಹೋಗಿ ಬರುವುದಕ್ಕೆ. ಅವರದ್ದಂತೂ ಸಣ್ಣ ಮಕ್ಕಳು ರಚ್ಚೆ ಹಿಡಿಯುವ ರೀತಿ ಒಂದೇ ಹಠ. ಮೊಮ್ಮಗಳ ಮೇಲಿನ ತುದಿಯನ್ನ ಹಿಡಿದು ಸಪ್ಪೆ ಮುಖ ಮಾಡಿ ನಿಂತಿದ್ದಾರೆ. ಪಾರ್ವತಿ ಅಜ್ಜಿಯ ಸ್ಥಿತಿಯೂ ಕೂಡ ಇದರ ಹೊರತಾಗಿಲ್ಲ. ತಾತ, ನೀವು ಹೋಗೋದು ಬೇಡ ಅಂದ್ರೆ ನಾನು ಖಂಡಿತ ಎಲ್ಲಿಯೂ ಹೋಗಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಬೇಡ ಅನ್ನಿ. ದೀಪಿಕಾಳ ದೃಷ್ಟಿ ತಾತನ ಕಡೆಗೆ ನೇರವಾಗಿದೆ. ನಾನು ಬೇಡ ಅನ್ನಲಿಲ್ಲ, ಆದರೆ ನನಗೆ ನಿನ್ನನ್ನು ಬಿಟ್ಟು ಇರೋಕೆ ಆಗಲ್ಲ. ತಾತ, ನಾನು ಕಾಲೇಜ್ ಮುಗಿಸಿಕೊಂಡು ದಿನ ಮನೆಗೆ ಬಂದು ಹೋಗ್ತೀನಿ. ನನಗೆ ಏನು ನಿಮ್ಮನ್ನು ಬಿಟ್ಟು ಇರೋಕೆ ಆಗುತ್ತೆ ಅಂದುಕೊಂಡ್ರಾ? ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡೋದು ಮನುಷ್ಯತ್ವ ಅಂತ ಹೇಳಿದವರು ನೀವೇ ಅಲ್ವೇ? ದೀಪಿಕಾಳ ಮಾತುಗಳು ಶ್ರೀನಿವಾಸಯ್ಯನವರಿಗೆ ಏನೂ ಮಾತನಾಡಲು ಆಗದಂತೆ ತಡೆದು ಹಿಡಿದಿದೆ. ಬಾಲಕೃಷ್ಣನವರ ಮನಸ್ಸು ಕ್ಷಣ ಕ್ಷಣಕ್ಕೂ ಕೆಡುಕು ಶಂಕಿಸುತ್ತಿದೆ. ಅಂತೂ ಎಲ್ಲರ ಒಪ್ಪಿಗೆ ಪಡೆದು ನರೇಂದ್ರ ಮನೆಗೆ ನಾಳೆ ಹೋಗುವುದಾಗಿ ತೀರ್ಮಾನಿಸಿಯಾಗಿತ್ತು. ಆ ರಾತ್ರಿ ನೋಡಬೇಕು ಅಜ್ಜ ಅಜ್ಜಿಯರ ಗೋಳಾಟ, ಅರ್ಜುನ್ನ ಉಪದೇಶ. ದೇಶ ಬಿಟ್ಟು ಹೋಗುತ್ತಿದ್ದಾಳೇನೋ ಹುಡುಗಿ ಎನ್ನುವ ಹಾಗೆ ಅವರ ಕಾಳಜಿ. ಅಜ್ಜಿಯ ಕೈತುತ್ತು, ತಾತನ ತೊಡೆ ಮೇಲೆ ಒಂದು ನಿದ್ರೆ. ಆ ರಾತ್ರಿ ದೀಪಿಕಾಳ ಮನಸ್ಸು ಭಾರವಾಗಿತ್ತು. ಅಜ್ಜ ಅಜ್ಜಿಯ ಆಶೀರ್ವಾದ ಪಡೆದು ಬೆಳಗ್ಗೆ ಹೊರಟು ನಿಂತಿದ್ದಳು ಅವರ ಮನೆಗೆ. ನರೇಂದ್ರ ಶ್ರೀನಿವಾಸಯ್ಯ ಪಾರ್ವತಿಯವರಿಗೆ ಅಭಯ ಹಸ್ತವನ್ನ ಇಟ್ಟಿದ್ದರು. ತಮ್ಮ ಮೊಮ್ಮಗಳನ್ನ ಅಷ್ಟೇ ಜವಾಬ್ದಾರಿಯಿಂದ ನೋಡಿಕೊಂಡು ತಮ್ಮಲ್ಲಿ ಪುನಃ ತಂದೊಪ್ಪಿಸುವ ಭರವಸೆ ಇಟ್ಟಿದ್ದರು. ಶ್ರೀನಿವಾಸಯ್ಯನವರಿಗಂತೂ ಎದೆಯಲ್ಲಿ ಸಣ್ಣ ನೋವು. ತಮ್ಮ ಅತ್ಯಾಪ್ತ ವಸ್ತು ತಮ್ಮಿಂದ ದೂರ ಹೋಗುತ್ತಿರುವ ಭಾವನೆ. ಎಷ್ಟು ಸಂತೈಸಿಕೊಂಡರೂ ಆಗುತ್ತಿಲ್ಲ. ಕಣ್ಣೀರು ಕೆನ್ನೆ ಸೋಕಿತ್ತು. ದೀಪಿಕಾ ಕುಳಿತಿದ್ದ ಕಾರು ತಾತನಿಗೆ ಟಾಟಾ ಹೇಳಿ ದೂರ ಹೋಗಿಯಾಗಿತ್ತು. ಸತ್ಯ ಗೊತ್ತಿಲ್ಲದೆ ಹೀಗೆ. ಬಹುಶಃ ಸತ್ಯದ ಅರಿವು ಶ್ರೀನಿವಾಸಯ್ಯನವರಿಗೆ ಆದರೆ ಖಂಡಿತ ಸಾಧ್ಯವಿಲ್ಲ. ದೀಪಿಕಾಳನ್ನ ಇನ್ನು 4-5 ದಿನದ ಬಳಿಕ ಇಲ್ಲಿಗೆ ಪುನಃ ಕರೆತರಲೇಬೇಕು. ಆಕೆ ಅಲ್ಲಿದ್ದಷ್ಟು ದಿನ ಸತ್ಯಕ್ಕೆ ನಾವೆಲ್ಲರೂ ಸನ್ನಿಹಿತವಾಗುವ ಕಾಲ ಹತ್ತಿರ ಬಂದಂತೆ ಆಗುತ್ತದೆ. ಖಂಡಿತ ಅದಕ್ಕೆ ಅವಕಾಶ ಕೊಡಬಾರದು. ಮನಸ್ಸಲ್ಲಿ ಏನೋ ನಿರ್ಧರಿಸಿಕೊಂಡರು ಬಾಲಕೃಷ್ಣ. ದೀಪಿಕಾಳ ಸ್ವಾಗತ ಅದ್ದೂರಿಯಾಗಿತ್ತು.
ಅವಳು ಬರುವ ದಾರಿಯ ಉದ್ದಕ್ಕೂ ಗುಲಾಬಿ ಪಕಳೆಗಳಿವೆ. ದಿವ್ಯವಾದ ಬಂಗಳೆ, ಶ್ವೇತವರ್ಣದ್ದು. ನಡುಕೋಣೆಯಲ್ಲಂತೂ ದೀಪ್ತಿಕಾಳ ಚಿಕ್ಕಂದಿನ ಫೋಟೋದಿಂದ ಹಿಡಿದು ಪ್ರತಿ ಫೋಟೋಗಳನ್ನು ತೂಗು ಹಾಕಲಾಗಿದೆ. ಮನೆಯ ಕೆಲಸದವರ ಮೊಗದಲ್ಲೂ ಒಂದು ತೆರನಾದ ಖುಷಿ. ದೀಪ್ತಿಕಾಳೆ ಮತ್ತೆ ಹುಟ್ಟಿ ಬಂದಂತೆ ಸಂಭ್ರಮಿಸುತ್ತಿದ್ದಾರೆ ಎಲ್ಲರೂ. ದೀಪಿಕಾಗಂತೂ ಆಶ್ಚರ್ಯ. ತಾವಿಬ್ಬರೂ ಒಂದೇ ತಾಯಿಯ ಮಕ್ಕಳಂತೆ ಇದ್ದಾರೆ. ಮೂಗು, ಕಣ್ಣು, ಬಾಯಿ ಒಂದಕ್ಕೊಂದು ಅದೆಷ್ಟು ಸಾಮ್ಯತೆ. ದೀಪ್ತಿಕಾ ಎಲ್ಲವನ್ನೂ ಸೂಜಿಗದ ರೀತಿ ನೋಡುತ್ತಿದ್ದರೆ ನರೇಂದ್ರ ಅವಳ ತಲೆ ನೆವರಿಸಿ, ದೀಪಿಕಾ ಹೋಗಿ ಫ್ರೆಶ್ ಆಗಿ ಬಾ, ಅಮ್ಮನ ರೂಮಿಗೆ ಕರೆದುಕೊಂಡು ಹೋಗ್ತೀನಿ. ಇಷ್ಟೇ ಹೇಳಿದ್ದು ಅವರು. ದೀಪಿಕಾಗೆ ಆ ತಾಯಿಯನ್ನ ನೋಡುವ ಹಂಬಲ. ಅದಮ್ಯವಾದ ಪ್ರೀತಿಯನ್ನ ತಮ್ಮ ಒಡಲಲ್ಲಿ ಇರಿಸಿಕೊಂಡು ಮಗಳಿಗಾಗಿ ಕಾಯುತ್ತಿದ್ದ ಆ ತಾಯಿಯನ್ನ ನೋಡೋ ಹಂಬಲ ಆಕೆಗೆ. ಬೇಗವೇ ಸಿದ್ಧಳಾಗಿ ನರೇಂದ್ರ ಎದುರಲ್ಲಿ ನಿಂತಿದ್ದಳು. ಇಬ್ಬರು ವೈಶಾಲಿ ಅವರ ರೂಮಿಗೆ ಹೋದರು. ಅವಳೇ ನನ್ನ ಹೆಂಡತಿ ವೈಶಾಲಿ. ಪಾಪ, ಆಕೆಯ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದೆ. ದೃಷ್ಟಿ ನೆಟ್ಟಿದ್ದು ಮಾತ್ರ ದೀಪ್ತಿಕಾಳ ಫೋಟೋದ ಮೇಲೆ. ಪದೇ ಪದೇ ಅದೇ ಫೋಟೋವನ್ನ ಸವರಿ ನೋಡುತ್ತಿದ್ದಾಳೆ. ಪ್ರತಿ ಸ್ಪರ್ಶದಲ್ಲೂ ಹೊಸ ಪುಳಕ. ಆದರೆ ಅದು ಕೃತಕವೆನ್ನುವುದು ಅಷ್ಟೇ ಸತ್ಯ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಮನೆ ಪಾಠಕ್ಕೆ ಬಂದ ಮಕ್ಕಳ ಎದುರಲ್ಲಿ ಒಂದೇ ಪಲ್ಲವಿಯನ್ನ ಈಗಾಗಲೇ 3-4 ಬಾರಿ ಹೇಳಿಕೊಡುತ್ತಿದ್ದಾರೆ ಶ್ರೀನಿವಾಸಯ್ಯನವರು. ಕೈಯಲ್ಲಿ ಪುಸ್ತಕವಿದೆ, ಆದರೆ ಲಕ್ಷ್ಯ ಇನ್ನೆಲ್ಲೋ. ಮೇಷ್ಟ್ರೆ, ಮುಂದಿನ ಸಾಲು ಹೇಳ್ಕೊಡಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಇದನ್ನೇ 8 ಸಲ ಹೇಳ್ಕೊಡ್ತಿದ್ದೀರಿ. ಆ ಮಕ್ಕಳ ಗುಂಪಿನಲ್ಲಿರುವ ಒಬ್ಬ ಹುಡುಗ ಕೇಳಿದ ಹಾಗೆ. ಅವನ ಮಾತಿಗೆ ಎಚ್ಚೆತ್ತವರಂತೆ, ಏನು, ನಾನೆಲ್ಲಿಗೆ ಇದ್ದೆ, ಯಾವ ಪಾಠ ಮಾಡ್ತಿದ್ದೆ ತಡವರಿಸುತ್ತಾ ಕೇಳಿದ್ದರು. ರೀ, ಮನಸ್ಸು ಸರಿ ಇಲ್ಲದೆ ಇದ್ರೆ ಮಾಡೋ ಕೆಲಸ ಹೊಳೆಯಲ್ಲಿ ಹುಣಸೆ ಕದಡಿದ ಹಾಗೆ ನಿರಾರ್ಥಕ ಆಗುತ್ತೆ. ಏನಾಯ್ತು ನಿಮಗೆ, ಯಾಕೆ ಹೀಗೆಲ್ಲ ಆಡ್ತಿದ್ದೀರಿ? ಪಾರ್ವತಿಗೆ ಗಂಡನ ಈ ವರ್ತನೆ ಸಹ್ಯವಾಗ್ತಿಲ್ಲ. ಯಾವತ್ತೂ ಗೆಲುವಾಗಿ ಇರುತ್ತಿದ್ದ ಗಂಡ ಹೀಗೆ ಸಪ್ಪೆಯಾಗಿ ಇರುವ ರೀತಿ ನೋಡಲು ಬಲು ಹಿಂಸೆ ಅವರಿಗೆ. ಗೊತ್ತಿಲ್ಲ ಪಾರ್ವತಿ, ನನಗೆ ಏನಾಗ್ತಿದೆ ಅಂತ. ನನ್ನ ದೇಹದಲ್ಲಿನ ಚೈತನ್ಯವನ್ನೇ ಯಾರೋ ನನ್ನಿಂದ ದೂರ ಕಸಿದುಕೊಂಡು ಹೋದ ಭಾವನೆ ಆಗ್ತಿದೆ. ಯಾಕೋ ನೆಮ್ಮದಿಯೇ ಇಲ್ಲ. ಒಂದೇ ದಿನದಲ್ಲಿ ಸೋತು ಸುಣ್ಣವಾಗಿ ಬಿಟ್ಟಿದ್ದೀನಿ. ದೀಪಿಕಾ ಫೋನ್ ಮಾಡಿ ಮಾತಾಡುವಾಗ ಇರೋ ಚೈತನ್ಯ, ಅವಳ ಧ್ವನಿ ಕೇಳುವಾಗ ಇರೋ ಲವಲವಿಕೆ ಉಳಿದ ಸಮಯದಲ್ಲಿ ಎಲ್ಲೂ ಹೋಗುತ್ತೋ ನಾ ಕಾಣೆ. ದೀಪಿಕಾ ನನ್ನ ಕೂಸು. ಅವಳನ್ನು ಒಂದು ದಿನವೂ ಬಿಟ್ಟು ಇರೋಕೆ ಆಗಲ್ಲ ನನ್ನಿಂದ. ಚಿಕ್ಕ ಮಕ್ಕಳ ಹಾಗೆ ಪಾರ್ವತಿ ಅವರ ಸೆರಗು ಹಿಡಿದು ಅವರ ಭುಜಕ್ಕೆ ಆತು ಕೂತಿದ್ದರು. ಹಾಕಿರುವ ರವಿಕೆ ಹಸಿಯಾಗುತ್ತಿದೆ ಶ್ರೀನಿವಾಸಯ್ಯನವರ ಕಣ್ಣೀರಿಂದ. ರೀ, ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹಠ ಹಿಡಿದ ರೀತಿ ಮಾತಾಡ್ತಿದ್ದೀರಲ್ಲ. ನೀವೇ ತಾನೇ ಅವಳನ್ನು ಕಳಿಸಿಕೊಟ್ಟದ್ದು. ಈಗ ನೀವೇ ಹೀಗೆ ಆಡ್ತಿದ್ದೀರಾ. ಈಗ ಮತ್ತೆ ಅವಳನ್ನು ಮನೆಗೆ ವಾಪಸ್ ಬಾ ಅಂದರೆ ಚೆನ್ನಾಗಿರುತ್ತಾ ಹೇಳಿ? ಇಷ್ಟಕ್ಕೂ ನಾಳೆ ಕಾಲೇಜ್ ಮುಗಿಸ್ಕೊಂಡು ಬರ್ತಾಳೆ ಮನೆಗೆ. ಚಿಂತೆ ಬಿಡಿ. ತಮಗೆ ತೋಚಿದಷ್ಟು ಹೇಳಿಯಾಗಿತ್ತು ಪಾರ್ವತಿ. ನಾಳೆ ಎಷ್ಟು ಗಂಟೆಗೆ ಬರಬಹುದು ದೀಪಿಕಾ? ಅವಳ ಕಾಲೇಜ್ ಮುಗಿಯೋದು 12 ಗಂಟೆ ಆಗಬಹುದು. 1:30-2 ಗಂಟೆಗೆ ಬರೋ ಅಂದಾಜಿದೆ ನನಗೆ. ಈಗ ಸಮಯ ಎಷ್ಟು? ಕನ್ನಡಕವನ್ನು ಏರಿಸಿ ಗೋಡೆ ಗಡಿಯಾರದ ಮೇಲೆ ದೃಷ್ಟಿ ಹರಿಸಿದರು. ಈಗ 9 ಗಂಟೆ ಅಲ್ವಾ? ಅಂದರೆ ಇನ್ನೂ 15 ಗಂಟೆ ಆಗಬಹುದು ಹೆಚ್ಚು ಕಡಿಮೆ ದೀಪಿಕಾ ಬರೋಕೆ. ಅವರ ಧ್ವನಿಯಲ್ಲಿ ಬೇಸರ ಸ್ಪಷ್ಟ. ಮೊಮ್ಮಗಳ ಬರುವಿಕೆಗೆ ಗಂಟೆಗಳನ್ನು ಕೂಡ ಯುಗದಂತೆ ಕಳೆಯುವ ಗಂಡನ ಬಗ್ಗೆ ಪಿಚ್ಚೆನಿಸಿತ್ತು ಪಾರ್ವತಿ ಅವರಿಗೆ. ಶ್ರೀನಿವಾಸಯ್ಯನವರಿಗೆ ಒಂದೇ ದಿನಕ್ಕೆ ದೀಪಿಕಾಳ ನೆನಪುಗಳು ಅದೆಷ್ಟು ಕಾಡಿತ್ತೆಂದರೆ ಅವಳು ನುಡಿಸುತ್ತಿದ್ದ ವೀಣೆಯನ್ನ ಪದೇ ಪದೇ ಸವರಿ ನೋಡುತ್ತಿದ್ದರು. ಮೊಮ್ಮಗಳ ಮೆದುಸ್ಪರ್ಶ ಇದೆಯಲ್ಲ, ಆ ವೀಣೆಯ ಮೇಲೆ ಇತ್ತು. ವೈಶಾಲಿಯ ಎದುರು ದೀಪಿಕಾ ಬಂದು ನಿಂತಿದ್ದಾಳೆ. ವೈಶಾಲಿಯ ದೃಷ್ಟಿ ಈಗ ದೀಪಿಕಾಳ ಕಡೆಗೆ. ದೀಪಿಕಾಳಲ್ಲಿ ಸಂಧಿಸಿದ ದೃಷ್ಟಿ ಅರೆಕ್ಷಣವೂ ಕದಲಲಿಲ್ಲ. ಫೋಟೋದ ಮೇಲಿರಬೇಕಿದ್ದ ಬೆರಳುಗಳು ಈಗ ದೀಪಿಕಾಳ ಮುಖದ ಮೇಲೆ. ಅವಳನ್ನು ಮೆಲ್ಲಗೆ ಸ್ಪರ್ಶಿಸಿದರು. ಹೊಸ ಉತ್ಸಾಹ ಮೈಮನಸ್ಸಲ್ಲಿ. ಫೋಟೋವನ್ನೊಮ್ಮೆ ನೋಡಿದರು, ಎದುರಲ್ಲಿ ನಿಂತ ಹುಡುಗಿಯನ್ನೊಮ್ಮೆ. ಬಹುದಿನಗಳ ನಂತರ ಅವರ ಮುಖದಲ್ಲಿ ಸಣ್ಣ ಕಿರುನಗೆ. ದೀಪ್ತಿಕಾ?
ಸಣ್ಣಗೆ ಉಸಿರಿದರು. ಅವರ ಮುಖದಲ್ಲಿನ ಭಾವನೆಗಳು ಸ್ಪಷ್ಟ. ಇಷ್ಟು ವರ್ಷಗಳ ಕಾಲ ಒಡಲಲ್ಲಿ ಅವಿತು ಕೂತ ಪ್ರೀತಿಯದು, ಅಮ್ಮನ ವಾತ್ಸಲ್ಯವದು, ಮಮತೆಯ ವರ್ಷವನ್ನೇ ಸುರಿಯುತ್ತಿದ್ದಾರೆ ಅವರು. ದೀಪಿಕಾಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ನವಿರಾಗಿ ಮುದ್ದಿಸಿದರು. ಆಕೆಯನ್ನ ತಬ್ಬಿ ಹಿಡಿದಾಗ ಅವರೆದೆಯಲ್ಲಿ ಸುಡುವ ಭೂಮಿಗೆ ಮಳೆ ಹನಿಯ ಸ್ಪರ್ಶದ ರೀತಿ ತಂಪು. ದೀಪಿಕಾಳನ್ನ ಇನ್ನೆಂದೂ ಕೂಡ ಬಿಟ್ಟುಕೊಳ್ಳಲೊಲ್ಲೇ ಹೇಳುವ ಹಾಗೆ ಇತ್ತವರ ಹಿಡಿತ. ಹೇಗಿದ್ಯಾ ದೀಪ್ತಿಕಾ? ಎಲ್ಲೋಗಿದ್ದೆ ಇಷ್ಟು ದಿನ? ಎಲ್ಲರೂ ನೀನು ಸತ್ತೋಗಿದ್ಯಾ ಅಂತೆಲ್ಲ ಅಪಶಕುನ ಮಾತಾಡ್ತಾ ಇದ್ರೆ ನನ್ನ ಮನಸ್ಸು ಹೇಳ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಅವರ ಕಣ್ಣಲ್ಲಿ ಆನಂದ ಬಾಷ್ಪ. ವರ್ಷಗಳ ಬಳಿಕ ಮಾತನಾಡುತ್ತಿದ್ದಾಳೆ ವೈಶಾಲಿ. ಅಕ್ಷರಶಃ ಅವರ ಧ್ವನಿಯೇ ಮರೆತಂತಾಗಿತ್ತು ಎಲ್ಲರಿಗೂ. ದೀಪಿಕಾಗೆ ಮಾತುಗಳೆಲ್ಲವೂ ಗಂಟಲಲ್ಲಿ ಉಳಿದುಕೊಂಡು ಬಿಟ್ಟಿದ್ದವು. ಆ ತಾಯಿ ಮನಸ್ಸಿಗೆ ಸಾಂತ್ವನವಾಗುವಷ್ಟು ಮುದ್ದು ಕರೆದು ಬಿಡಲಿ ಎಂದು ಸುಮ್ಮನೆ ಇದ್ದಳು. ವೈಶಾಲಿಳ ಕಾಯಿಲೆಗೆ ದೀಪಿಕಾಳೆ ಮದ್ದು. ಈಗ ದೀಪಿಕಾಗೆ ತಲೆ ಸ್ನಾನ, ಊಟ, ಉಪಚಾರ ಎಲ್ಲವನ್ನೂ ತಾನೇ ಖುದ್ದು ನಿಂತು ಮಾಡಿಸಿದ್ದಳು. ವೈಶಾಲಿಗಂತೂ ಚಿಕ್ಕ ಮಗುವನ್ನ ಆರೈಕೆ ಮಾಡುವ ರೀತಿ ಅವಳ ಪ್ರೀತಿಯ ಮಹಾಪುರವನ್ನೇ ಅರಿಸಿಬಿಟ್ಟಿದ್ದರು. ನರೇಂದ್ರ ಅವರಿಗೆ ನಿರಾಳ. ತನ್ನ ಹೆಂಡತಿ ಚೇತರಿಸಿಕೊಂಡಳಲ್ಲ ಎಂದು. ನಗುವೇ ಇಲ್ಲದ ಮನೆಯಲ್ಲಿ ಸಂತೋಷದ ಬುಗ್ಗೆಯಾಗಿದ್ದು ದೀಪಿಕಾ. ಮನೆಗೆ ದೌಡಾಯಿಸಿ ಬಂದಿದ್ದರು ಬಾಲಕೃಷ್ಣ. ಅರ್ಜುನ್, ಅರ್ಜುನ್, ದೀಪಿಕಾ ಬಂದಿದ್ದಾಳ ಮನೆಗೆ. ಇಲ್ಲ ಪಾಪ, ಅವಳು ಮನೆಗೂ ಬಂದಿಲ್ಲ, ಕಾಲೇಜ್ಗೂ ಬಂದಿಲ್ಲ. ಇರೋ ವಿಷಯವನ್ನೇ ಹೇಳಿದ್ದ ಅರ್ಜುನ್. ಏನು, ಕಾಲೇಜ್ಗೂ ಬಂದಿಲ್ವಾ? ಬಾಲಕೃಷ್ಣನವರ ಹುಬ್ಬುಗಳು ಗಂಟಿಕ್ಕಿಕೊಂಡವು. ಅವಳಿಗೆ ಇಲ್ಲಿ ತಾತ ಅಜ್ಜಿ ಕಾಯ್ತಿರ್ತಾರೆ ಅನ್ನೋ ಪರಿಜ್ಞಾನ ಇಲ್ವಾ? ಶ್ರೀಮಂತರ ಮನೆ ಸಿಕ್ತು ಅಂತ ಹಾಯಾಗಿ ಅಲ್ಲಿಯೇ ಇರೋ ಪ್ಲಾನ್ ಮಾಡಿದ್ದಾಳೋ ಹೇಗೆ? ಈ ಮನುಷ್ಯನಿಗೆ ಬುದ್ಧಿ ಬಂದ್ಮೇಲೆ ನಿಯತ್ತು ಕಮ್ಮಿ ಅನ್ನೋದನ್ನ ನಿರೂಪಿಸಿಬಿಟ್ಟ. ನಡಿ, ಆ ನರೇಂದ್ರ ಅವರ ಮನೆ ಎಲ್ಲಿದೆ ಅಂತ ತೋರಿಸು. ನಾನೇ ಹೋಗಿ ಅವಳನ್ನ ಕರೆದುಕೊಂಡು ಬರ್ತೀನಿ. ಬಾಲಕೃಷ್ಣ ಅವರಿಗೆ ಕೋಪ ಬರುತ್ತಿದೆ. ರಾಜೇಶ್ ತಾನು ಸ್ನೇಹಿತನಾದರೂ ಒಮ್ಮೆಯೂ ಶ್ರೀನಿವಾಸಯ್ಯ ಪಾರ್ವತಿಯವರನ್ನ ಬೇರೆಯವರಾಗಿ ಕಂಡಿದ್ದೇ ಇಲ್ಲ. ತನ್ನ ಸ್ವಂತ ತಂದೆ ತಾಯಿಯರ ರೀತಿ ನೋಡಿದ್ದರು. ಆದರೆ ಈಗವರ ಕಳವಳ ನೋಡಿಯೋ ಸುಮ್ಮನೆ ಹೇಗೆ ಇರುವುದು? ಅಪ್ಪನಿಂದ ಇಂತಹ ಮಾತುಗಳನ್ನ ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನ್. ಅಪ್ಪ, ಏನು ಹೇಳ್ತಿದ್ದೀರಿ ನೀವು? ನೀವೇನು ಮಾತಾಡ್ತಿದ್ದೀರೋ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಮಗೆ? ಅರ್ಜುನ್ನ ಧ್ವನಿ ಕೊಂಚ ಏರಿದಂತಿತ್ತು. ದೀಪಿಕಾ ತಾತನನ್ನ ನೋಡಬೇಕು ಎಂದಾಗ ನರೇಂದ್ರ ಅವರೇ ಅವಳನ್ನ ಖುದ್ದಾಗಿ ಕರೆದುಕೊಂಡು ಬಂದಿದ್ದರು. ಅವರಿಗೆ ಹೆಂಡತಿ ಸರಿ ಹೋದದ್ದು ಖುಷಿಯೋ ಖುಷಿಯೇ. ಈ ವಿಷಯವನ್ನ ಬಾಲಕೃಷ್ಣನಿಗೆ ಹೇಳಿದರೆ ಅದೆಷ್ಟು ಸಂಭ್ರಮಿಸಬಹುದು ಎನ್ನುವ ಆಲೋಚನೆಯೇ ಅವರಲ್ಲಿ. ಅದಕ್ಕೆ ದೀಪಿಕಾಳನ್ನ ತಾತನ ಮನೆಗೆ ಬಿಟ್ಟು ಅವರು ಬಾಲಕೃಷ್ಣನವರನ್ನ ಅರಸಿ ಬಂದದ್ದು. ಮನೆಯೊಳಗೆ ಇನ್ನೇನು ಹೋಗಬೇಕು ಎಂದಾಗಲೇ ಕೇಳಿಸಿದ್ದು ಅಪ್ಪ ಮಗನ ಮಾತಿನ ಜಟಾಪಟಿ. ಅರ್ಜುನ್ನ ಏರಿದ ಧ್ವನಿಗೆ ಬಾಲಕೃಷ್ಣ ತುಸು ಮೆತ್ತಗಾದರು. ಇದ್ದಕ್ಕಿದ್ದಂತೆ ಅಪ್ಪನ ಮುಖದಲ್ಲಾದ ಬದಲಾವಣೆ ಗಮನಿಸಿದ್ದ ಅರ್ಜುನ್ ಸಂಶಯದಿಂದ ಅಪ್ಪನೆಡೆಗೆ ನೋಡಿದ. ಬಾಲಕೃಷ್ಣ ಅರ್ಜುನ್ನ ದೃಷ್ಟಿ ಎದುರಿಸಲು ಸಾಧ್ಯವಿಲ್ಲ ಎಂಬಂತೆ ಮುಖ ತಪ್ಪಿಸುತ್ತಿದ್ದರು. ಏನಿಲ್ಲ ಅರ್ಜುನ್, ಇವತ್ತು ಹಾಸ್ಪಿಟಲ್ ಅಲ್ಲಿ ತುಂಬಾ ಕೆಲಸ ಇತ್ತು. ಆ ಟೆನ್ಷನ್ನಿಂದ ಏನೇನೋ ಮಾತಾಡ್ಬಿಟ್ಟೆ, ಬಿಡು ಆ ವಿಷಯ. ಕಣ್ಣಿಗೆ ಹಾಕಿರುವ ಕನ್ನಡಕವನ್ನ ಸರಿಪಡಿಸಿಕೊಂಡು ಹೇಳಿದ್ದರು. ಸುಳ್ಳು ಹೇಳ್ಬಿಡಿ ಅಪ್ಪ, ನಿಮಗೆ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಅದನ್ನ ಮನೆಯವರೆಗೂ ತರೋದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಏನ್ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಹೇಳಿ ಅಪ್ಪ, ಹೇಳಿ. ಪಕ್ಕದಲ್ಲಿರುವ ಫ್ಲವರ್ ಪಾಟ್ ನೆಲಕ್ಕೆ ಎಸೆದು ಜೋರಾಗಿ ಕಿರುಚಿದ್ದ ಅರ್ಜುನ್. ಏನು ಹೇಳಬೇಕು? ದೀಪಿಕಾ ಶ್ರೀನು ತಾತನ ಮೊಮ್ಮಗಳು ಅನ್ನೋ ಸುಳ್ಳನ್ನ ಹೇಳ? ಇಲ್ಲ, ನರೇಂದ್ರ ಅವರ ಎತ್ತ ಮಗಳು ಅನ್ನೋ ಸತ್ಯ ಹೇಳಲ? ಹೇಳು, ಯಾವುದನ್ನ ಹೇಳಲಿ? ಬಾಲಕೃಷ್ಣನವರ ಮಾತಿಗೆ ಅರ್ಜುನಿಗೆ ಆಶ್ಚರ್ಯ. ಹೌದು, ದೀಪಿಕಾ ನರೇಂದ್ರ ಅವರ ಸ್ವಂತ ಮಗಳು. ರಾಜೇಶ್ ನಾನು ಪ್ರಾಣ ಸ್ನೇಹಿತರು. ಅವನತ್ತು ಮಡಿಕೇರಿ. ಮದುವೆಯಾಗಿ 6 ವರ್ಷಗಳ ಬಳಿಕ ಕವಿತಾ ಗರ್ಭಧರಿಸಿದ ಹೊತ್ತದು. ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮ. ಅವರ ಮನೆ ಮನಸ್ಸು ತುಂಬೋಕೆ ಪುಟ್ಟ ಮಗು ಬರ್ತಿದೆ ಅನ್ನೋ ಖುಷಿ. ಪೂಜೆ ಹರಕೆ ಎಲ್ಲವನ್ನೂ ಖುಷಿಯಿಂದ ಪೂರೈಸಿದ್ರು. ಆ ಸಮಯಕ್ಕೆ ಜ್ಯೋತಿಷ್ಯ ಒಬ್ಬ ಹೀಗೆ ಹೇಳಿಬಿಟ್ಟಿದ್ದ, ಕವಿತಾಳ ಗರ್ಭ ನಿಲ್ಲಲ್ಲ, ಮಗು ಸತ್ತೋಗುತ್ತೆ, ಜೊತೆಗೆ ತಾಯಿಯೂ ಕೂಡ. ಈ ಮಾತನ್ನ ಕೇಳಿ ಎಲ್ಲರಿಗೂ ಚಿಂತೆ.
ಕವಿತಾಳನ್ನ ಅಂಗೈಯಲ್ಲಿ ಇಟ್ಟು ನೋಡ್ಕೊಳ್ಳೋಕೆ ಶುರು ಮಾಡಿದ್ರ. ರಾಜೇಶ್ ಅಪ್ಪ ಅಮ್ಮನಲ್ಲಿ ಈ ಜ್ಯೋತಿಷ್ಯ ಎಲ್ಲ ಮೂಢನಂಬಿಕೆ, ನಂಬಬೇಡಿ ಅಂತ ಎಷ್ಟೇ ಹೇಳಿದರೂ ಕೂಡ ಶ್ರೀನಿವಾಸ ತಾತ ಪಾರ್ವತಿ ಅಜ್ಜಿ ಆ ಭವಿಷ್ಯವನ್ನೇ ನಂಬಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಹುಟ್ಟದೇ ಇರುವ ಮಗುವಿನ ಬಗ್ಗೆ, ಸೊಸೆಯ ಬಗ್ಗೆ ಅಷ್ಟೊಂದು ಪ್ರೀತಿ ಇರಿಸಿಕೊಂಡಿರುವವರಿಗೆ ಈ ವಿಷಯ ಎಷ್ಟು ಆಘಾತ ತರಬಹುದು ಯೋಚಿಸು. ಅದಕ್ಕೆ ರಾಜೇಶ್ ನನಗೆ ಫೋನ್ ಮಾಡಿ ತಿಳಿಸಿದ್ದು, ಕವಿತಾಳಿಗೆ ಹೆರಿಗೆ ನಿಮ್ಮ ಆಸ್ಪತ್ರೆಯಲ್ಲೇ ಆಗಬೇಕು ಅಂತ. ಆ ಭವಿಷ್ಯ ನಿಜವಾಗಿತ್ತು. ಕವಿತಾಳ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ತೀರಿ ಹೋಗಿತ್ತು. ಜೊತೆಗೆ ಕವಿತಾಳು ಕೂಡ. ಈ ವಿಷಯ ರಾಜೇಶ್ನಿಗೆ ತಿಳಿದಾಗಲಂತೂ ಹುಚ್ಚೆ ಹಿಡಿದ ಆಗಿತ್ತು ಅವನಿಗೆ. ಹೆಂಡತಿನ ಕಳ್ಕೊಂಡಾಯ್ತು. ಈಗ ಈ ವಿಷಯ ತಿಳಿದು ಅಪ್ಪ ಅಮ್ಮನ್ನು ಕಳೆದುಕೊಂಡ್ರೆ ನಾನು ಅನಾಥ ಆಗ್ತೀನಿ ಬಾಲು. ಕಡೆ ಪಕ್ಷ ಇಬ್ಬರಲ್ಲಿ ಒಬ್ಬರಾದರೂ ಜೀವಂತವಾಗಿ ಇದ್ದಿದ್ರೆ ಅನ್ನೋ ಪ್ರಶ್ನೆ ಮುಂದೆ ಇಟ್ಟಾಗ ನನಗೆ ಆ ಕ್ಷಣಕ್ಕೆ ಹೊಳೆದಿದ್ದು, ಪಕ್ಕದ ವಾರ್ಡಲ್ಲಿ ವೈಶಾಲಿ ಆರೋಗ್ಯವಂತ ಅವಳಿ ಮಕ್ಕಳಿಗೆ ಜನ್ಮ ಇಟ್ಟಿರೋದು. ರಾಜೇಶ್ನಿಗೆ ವಿಷಯ ತಿಳಿಸಿದೆ. 2 ಜನ ಮಕ್ಕಳಲ್ಲಿ ಒಂದು ಮಗುವನ್ನ ಕರೆದುಕೊಂಡು ಬರೋದ್ರಿಂದ ಒಂದು ಕುಟುಂಬ ಉಳಿಯುತ್ತೆ ಅನ್ನೋದಾದ್ರೆ ಅದು ತಪ್ಪಲ್ಲ ಅನಿಸ್ತು. ವೈಶಾಲಿಯ ಮಡಿಲಲ್ಲಿ ಇದ್ದ ಮಗುವನ್ನ ತೆಗೆದು ಕವಿತಾಳ ಮಡಿಲಲ್ಲಿ ಇಟ್ಟೆ. ಕವಿತಾ ತೀರಿ ಹೋದ ನೋವನ್ನ ಆ ಮಗು ಮುಖ ನೋಡಿ ಎಲ್ಲ ಮರೆತರು. ಆಮೇಲೆ ಎಲ್ಲವೂ ನಿಂಗೆ ತಿಳಿದಿದ್ದೆ. ಒಂದು ದೀರ್ಘವಾದ ನಿಟ್ಟುಸಿರು ಅವರಲ್ಲಿ. ಇದೆಲ್ಲವನ್ನೂ ಬಾಗಿಲ ಬಳಿಯಲ್ಲಿ ನಿಂತು ಕೇಳುತ್ತಿದ್ದ ನರೇಂದ್ರಗೆ ದೀಪಿಕಾ ತಮ್ಮ ಮಗಳು ಎನ್ನುವ ಖುಷಿ ಒಂದೆಡೆಯಾದರೆ ಬಾಲಕೃಷ್ಣನ ಬಗ್ಗೆ ಕೋಪ. ಈಗಲೇ ಹೋಗಿ ಅವನ ಕೆನ್ನೆಗೆರಡು ಬಾರಿಸಿ ತಮ್ಮ ನಂಬಿಕೆಗೆ, ಸ್ನೇಹಕ್ಕೆ ದ್ರೋಹ ಮಾಡಿದವನ ಸಾಯಿಸಿ ಬಿಡಬೇಕು ಎನ್ನುವಷ್ಟು ರೋಷ. ಮುಷ್ಟಿ ಬಿಗಿ ಹಿಡಿದು ಸಹಿಸಿಕೊಂಡಿದ್ದರು. ದೀಪಿಕಾಗೆ ಇಷ್ಟವಾದ ಮಾವಿನ ಹುಳಿ, ಹೋಳಿಗೆ, ತಿಳಿಸಾರು, ಮಾವಿನಕಾಯಿ ಚಿತ್ರಾನ್ನ ಎಲ್ಲವೂ ಅವಳಿಗೆ ಇಷ್ಟವಾದ ತಿನಿಸನ್ನೇ ಮಾಡಿದ್ದಾರೆ ಪಾರ್ವತಿ. ಉಂಡಷ್ಟು ಮತ್ತೆ ಮತ್ತೆ ಒತ್ತಾಯದಿಂದ ಅವಳ ತಟ್ಟೆಗೆ ಬಡಿಸುತ್ತಲಿದ್ದಾರೆ. ದೀಪಿಕಾ ಅಂತೂ ಪಾರ್ವತಿ ಅಜ್ಜಿ ಮಾಡಿದ ಎಲ್ಲ ಅಡುಗೆಯನ್ನು ಉಂಡು ಒಂದು ಹೊಟ್ಟೆ ತುಂಬಿದ ದ್ಯೋತಕವಾಗಿ ತೇಗು ಎಳೆಯುತ್ತಾ ನರೇಂದ್ರ ಅವರ ಮನೆಯ ವರ್ತಮಾನವನ್ನೆಲ್ಲ ಹೇಳುತ್ತಿದ್ದಾಳೆ ಚಾಚು ತಪ್ಪದೆ. ಶ್ರೀನಿವಾಸಯ್ಯ ಪಾರ್ವತಿ ಇಬ್ಬರು ಕೌಟುಕವನ್ನ ಕೇಳುವ ರೀತಿ ಮೊಮ್ಮಗಳ ಮಾತನ್ನೇ ಲಕ್ಷ್ಯವಹಿಸಿ ಒಂದೊಂದು ಅಕ್ಷರವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ. ತಾತ, ಏನ್ ಆಶ್ಚರ್ಯ ಅಂತೀರಿ? ಅವರ ಮಗಳು ದೀಪ್ತಿಕಾ ಸೇಮ್ ನನ್ನ ಹಾಗೆಯೇ ಇದ್ದಾಳೆ. ಅವರಮ್ಮ ಅಂತೂ ಕೇಳಲೇಬೇಡಿ, ನಾನೇ ದೀಪ್ತಿಕಾ ಅಂದ್ಕೊಂಡು ಜೋರಾಗಿ ನನ್ನ ತಪ್ಪಿ ಹತ್ತು ಬಿಟ್ಟರು. ಹೌದಾ? ನೀನು ನಾನ್ ನಿಮ್ಮ ಮಗಳಲ್ಲ ಅಂತ ಹೇಳೋದಲ್ವಾ? ಶ್ರೀನಿವಾಸಯ್ಯನವರ ಮಾತಿನಲ್ಲಿ ಅಸಮಾಧಾನ ಸ್ಪಷ್ಟ. ಹೇಗೆ ಕೇಳಿ ತಾತ, ಈಗ ತಾನೇ ಹುಷಾರಾಗ್ತಾ ಇದ್ದಾರೆ. 2-3 ದಿನ ಸುಧಾರಿಸಿಕೊಳ್ಳಲಿ, ಆಮೇಲೆ ನಾನೇ ಹೇಳ್ತೇನೆ ನಾನ್ ನಿಮ್ಮ ಮಗಳು ದೀಪ್ತಿಕಾ ಅಲ್ಲ, ನನ್ನ ಹೆಸರು ದೀಪಿಕಾ ಅಂತ. ಅಲ್ಲಿ ಹೇಗಿದೆ? ನಿಂಗೆ ಎಲ್ಲವೂ ಹೊಂದಾಣಿಕೆ ಆಯ್ತಾ? ಈಗ ಪಾರ್ವತಿ ಅವರ ಪ್ರಶ್ನೆ. ಅಜ್ಜಿ, ಹೊಂದಾಣಿಕೆ ಆಗೋಕೆ ಅದೇ ನನ್ನ ಗಂಡನ ಮನೆಗೆ, ನಾನಲ್ಲಿ ಅತಿಥಿ ಅಷ್ಟೇ. ಹೀಗೆ ಅಜ್ಜ ಅಜ್ಜಿ ಮೊಮ್ಮಗಳ ಕುಶಲೋಪರಿ ಸಾಗುತ್ತಲೇ ಇತ್ತು. ಬಾಲಕೃಷ್ಣ ದೀಪಿಕಾಳ ಜನ್ಮ ರಹಸ್ಯವನ್ನ ಹೇಳಿಯಾಗಿತ್ತು ಅರ್ಜುನ್ನ ಎದುರು. ಅರ್ಜುನ್ನಿಗೆ ನಂಬಲು ತುಸು ಕಷ್ಟವೇ ಸರಿ. ನರೇಂದ್ರ ಅವರಿಗೆ ಅಳಬೇಕೋ, ಬೇಸರಿಸಿಕೊಳ್ಳಬೇಕೋ, ಕೋಪಿಸಿಕೊಳ್ಳಬೇಕೋ ಒಂದು ತಿಳಿಯುತ್ತಿಲ್ಲ. ಎಲ್ಲ ಭಾವಗಳು ಮಿಶ್ರಿತವಾಗಿ ಒಂದು ದೀರ್ಘವಾದ ಅಳು ಬರುತ್ತಿದೆ. ತಮ್ಮ ದುಃಖವನ್ನ ತಡೆಯಲಾರದೆ ನಿಂತಲ್ಲಿಯೇ ದುಪ್ಪೆಂದು ಕುಸಿದು ಕುಳಿತರು. ಅಪ್ಪ ಮಗನ ಮಾತಿನ ನಡುವೆ ಬಾಗಿಲ ಬಳಿ ಆದ ಸದ್ದಿಗೆ ಹೊರಗೋಗಿ ನೋಡಿದರು. ನರೇಂದ್ರ. ಬಾಲಕೃಷ್ಣ ಅವರು ಯಾವ್ಯಾವ ವ್ಯಕ್ತಿಗಳಿಗೆ ವಿಷಯ ತಿಳಿಯಬಾರದು ಎಂದುಕೊಂಡಿದ್ದಾರೋ ಅವರಲ್ಲಿ ಒಬ್ಬರಿಗೆ ವಿಷಯ ತಿಳಿದೇ ಬಿಟ್ಟಿದೆ. ನರೇಂದ್ರ ಹಣವಂತ, ಜೊತೆಗೆ ಎಲ್ಲ ರೀತಿಯಿಂದಲೂ ಪ್ರಭಾವಿ ವ್ಯಕ್ತಿ. ಅವನು ಮನಸ್ಸು ಮಾಡಿದರೆ ತನ್ನನ್ನು ಏನು ಬೇಕಾದರೂ ಮಾಡಬಹುದು. ತಾನು ಮಾಡಿದ ಈ ಕೆಲಸಕ್ಕೆ ತನ್ನನ್ನು ಏನಾದರೂ ಮಾಡಬಹುದು ಎನ್ನುವ ಪ್ರಶ್ನೆಗಿಂತ ದೀಪಿಕಾಳನ್ನ ಆ ತಾತ ಅಜ್ಜಿಯರಿಂದ ದೂರ ಮಾಡ್ತಾನೆಂಬ ಸಂಕಟವೇ ಸಹ್ಯವಾಗುತ್ತಿಲ್ಲ ಅವರಿಗೆ. ಕುಸಿದು ಕುಳಿತ ನರೇಂದ್ರ ಎದುರು ಬಂದು ಅವರ ಭುಜ ಹಿಡಿದು ಅವರನ್ನ ಎಚ್ಚರಿಸಲು ಪ್ರಯತ್ನಿಸಿದ್ದ ಬಾಲಕೃಷ್ಣ ಅಷ್ಟೇ. ನರೇಂದ್ರ ಬಾಲಕೃಷ್ಣ ಅವರ ಶರ್ಟಿನ ಪಟ್ಟಿ ಹಿಡಿದು ಕೂಗಾಡುತ್ತಿದ್ದಾರೆ. ಅವರ ಕಣ್ಣಲ್ಲಿ ರೋಷವಿದೆ. ನಂಬಿಕೆ ದ್ರೋಹ ಮಾಡಿದವನನ್ನ ಸಿಗಿದು ಹಾಕಬೇಕು ಎನ್ನುವಷ್ಟು ಕೋಪವಿದೆ. ನಿನ್ನ ಸುಮ್ಮನೆ ಬಿಡಲ್ಲ ಬಾಲು, ನೋಡ್ತಿರೋ, ನೀನ್ ಮಾಡಿರೋ ತಪ್ಪಿಗೆ ಅನುಭವಿಸೋ ಹಾಗೆ ಮಾಡ್ತೀನಿ. ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ.
ಸ್ನೇಹಿತ ಅಂತ ನಂಬಿದ್ದೆ. ನಿನ್ನಿಂದ ಇಂಥ ದೊಡ್ಡ ಮೋಸವನ್ನ ನಿರೀಕ್ಷೆ ಮಾಡಿರಲಿಲ್ಲ ನಾನು. ನರೇಂದ್ರ ಧ್ವನಿ ಜೋರಾಗುತ್ತಿದೆ. ಅರ್ಜುನ್ ತನ್ನಪ್ಪನನ್ನ ಅವರ ಹಿಡಿತದಿಂದ ಬಿಡಿಸಲು ನೋಡುತ್ತಿದ್ದಾನೆ. ಆದರೆ ಸಾಧ್ಯವಾಗುತ್ತಿಲ್ಲ. ಅವರ ಕೂಗಾಟ ದೀಪಿಕಾಳ ಮನೆಯವರೆಗೂ ತಲುಪಿದೆ. ಅವರಿಗೆ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಮೂವರು ಅವರಿರುವಲ್ಲಿ ಬಂದಾಗಿತ್ತು. ಸತ್ಯಕ್ಕೆ ಕೆಲವೇ ನಿಮಿಷಗಳ ದೂರದಲ್ಲಿ ಇದ್ದಾರೆ ಪಾರ್ವತಿ ಮತ್ತೆ ಶ್ರೀನಿವಾಸಯ್ಯ. ಬಾಲು ಅಂಕಲ್, ನರೇಂದ್ರ ಸರ್, ಯಾಕೀಗೆ ಇಬ್ರು ಹಾವು ಮುಂಗ್ಸಿ ರೀತಿ ಕಚ್ಚಾಡ್ತಾ ಇದ್ದೀರಿ? ಏನಾಯ್ತು ನಿಮಗೆ? ದೀಪಿಕಾಗಂತೂ ಏನೊಂದು ತಿಳಿಯುತ್ತಿಲ್ಲ. ಯಾಕೆ ಕಚ್ಚಾಡ್ತಾ ಇದ್ದೀವಾ? ನಿಮ್ಮ ಅಂಕಲ್ನ ಕೇಳಮ್ಮ, ಹೇಳ್ತಾರೆ ಎಲ್ಲವನ್ನೂ. ದೀಪಿಕಾ ಮಾತುಗಳಿಗೆ ನರೇಂದ್ರ ಬಾಲಕೃಷ್ಣನ ಕೊರಳಪಟ್ಟಿಯನ್ನ ಸಡಿಲಿಸಿ ಹೇಳಿದ್ದರು. ಬಾಲಕೃಷ್ಣನವರದ್ದು ದೀರ್ಘ ಮೌನ. ಹೇಳಲ್ಲ, ಅವ್ರು ಹೇಗೆ ಹೇಳ್ತಾರೆ ಹೇಳು? ನಾನೇ ಹೇಳ್ತೀನಿ ಕೇಳು ಎಂದು ದೀಪಿಕಾ ತನ್ನ ಮಗಳು ಎನ್ನುವ ಸತ್ಯವನ್ನ ಎಲ್ಲರೆದುರು ಹೇಳಿಯಾಗಿತ್ತು ನರೇಂದ್ರ. ಕಹಿಯೇ ಎನ್ನುವುದು ಶ್ರೀನಿವಾಸಯ್ಯನವರ ಪಾಲಿಗೆ ನಿಜವಾಗಿತ್ತು. ಕಾಲ್ಕೆಳಗಿನ ಭೂಮಿ ಬಾಯಿ ಬಿಟ್ಟಂತೆ ಭಾಸ ಪಾರ್ವತಿ ಮತ್ತೆ ಶ್ರೀನಿವಾಸಯ್ಯನವರಿಗೆ. ದೀಪಿಕಾ ಸವರಿಸಿಕೊಂಡು ನಿಜವೇ ಎನ್ನುವಂತೆ ಬಾಲು ಅಂಕಲ್ ಬಳಿ ಕೇಳಿದ್ದಳು. ಈಗ ಸುಳ್ಳು ಹೇಳಲು ಸಾಧ್ಯವೇ? ಸತ್ಯವೆಂಬ ಬೆಟ್ಟದ ತುದಿಯಲ್ಲಿ ನಿಂತಿದ್ದಾರೆ. ಬಾಲಕೃಷ್ಣ ಇರುವ ವಿಷಯವನ್ನ ಮತ್ತೊಮ್ಮೆ ಎಲ್ಲರ ಎದುರು ಹೇಳಿದ್ದರು. ಯಾರಲ್ಲಿಯೂ ಮಾತಿಲ್ಲ. ಬಾಲಕೃಷ್ಣನನ್ನ ಯಾರು ಏನೆಂದು ಪ್ರಶ್ನಿಸಲು ಸಾಧ್ಯ? ಪ್ರಶ್ನಿಸಿದರೂ ಏನೆಂದು ಪ್ರಶ್ನಿಸಲು ಸಾಧ್ಯ? ಬಾಲಕೃಷ್ಣನ ಉದ್ದೇಶ ತಪ್ಪಾಗಿತ್ತೆ. ಅವನ ಉದ್ದೇಶ ತಪ್ಪೆಂದು ಹೇಳಲು ಸಾಧ್ಯವೇ ಇಲ್ಲ. ಅಷ್ಟಕ್ಕೂ ಅವನೇನು ಮಗುವನ್ನ ಸಾಯಿಸಿಲ್ಲ, ಅನಾಥಾಶ್ರಮದ ಪಾಲು ಮಾಡಿಲ್ಲ, ಕಣ್ಣು ಕಿಡ್ನಿ ಮಾರಿ ಭಿಕ್ಷಾಟನೆಗೆ ಕಳುಹಿಸಿಲ್ಲ. ಬದಲಾಗಿ ಒಂದು ಸುಸಂಸ್ಕೃತವಾದ ಮನೆಯಲ್ಲಿ ಆಕೆ ಬೆಳೆಯಲು ಅವಕಾಶ ಮಾಡಿಕೊಟ್ಟ. ಮಗನನ್ನ ಕಳೆದುಕೊಂಡು ಜೀವನವೇ ಬೇಸೆತ್ತು ಹೋಗೋ ಈ ಇಳಿ ವಯಸ್ಸಿನಲ್ಲಿಯೋ ಕನಸಿನ ಆಸರೆಯ ಕೂಸಾಗಿದ್ದವಳು ದೀಪಿಕಾ. ಹೀಗಿದ್ದಾಗ ಬಾಲು ಮಾಡಿರುವ ತಪ್ಪಾದರೂ ಏನೋ? ದೀಪಿಕಾ ಬದುಕಿದ್ದರೆ ದೀಪಿಕಾ ತಮ್ಮ ಮಗಳೇ ಎಂದು ತಿಳಿದಿದ್ದರೂ ಕೂಡ ಎಷ್ಟು ಆಘಾತವಾಗಿರುತ್ತಿತ್ತೋ ಇಲ್ಲವೋ ನರೇಂದ್ರ ಅವರಿಗೆ. ಆದರೆ ಈಗ ದೀಪಿಕಾ ಇಲ್ಲವಲ್ಲ. ಎಲ್ಲರ ಮನಸ್ಸು ಒಳಗೊಳಗೆ ರೋಧಿಸುತ್ತಿದೆ. ಆ ಗಾಢವಾದ ಮೌನವನ್ನ ಸೀಳಿಕೊಂಡು ಬರುವ ಹಾಗೆ ಶ್ರೀನಿವಾಸಯ್ಯ ಎದೆ ಹಿಡಿದುಕೊಂಡು ದುಪ್ಪೆಂದು ಕೆಳಗೆ ಬಿದ್ದರು. ಎಲ್ಲರೂ ಶ್ರೀನಿವಾಸಯ್ಯನವರೆಡೆಗೆ ಓಡಿದ್ದರು. ಈ ಸಲ ಶ್ರೀನಿವಾಸಯ್ಯನವರಿಗೆ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬಾಲು ತಡ ಮಾಡಲಿಲ್ಲ. ತಮ್ಮ ಕಾರಿನಲ್ಲಿ ಆದಷ್ಟು ವೇಗವಾಗಿ ತಮ್ಮ ಆಸ್ಪತ್ರೆಗೆ ಕರೆದೊಯ್ದರು. ದೀಪಿಕಾ, ಪಾರ್ವತಿ, ಅರ್ಜುನ್ ಎಲ್ಲರೂ ಗರಬಡಿದವರಂತೆ ಕೂತಿದ್ದಾರೆ. ಅತ್ತು ದೀಪಿಕಾಗೆ ಕಣ್ಣೀರು ನಿಂತೇ ಹೋದಂತಾಗಿದೆ. ಬಹುಶಃ ಕಣ್ಣೀರು ಹೆಪ್ಪುಗಟ್ಟಿರಬೇಕು. ಪಾರ್ವತಿ ದೀಪಿಕಾಳ ತೊಡೆಯ ಮೇಲೆ ಮಲಗಿದ್ದಾರೆ. ಶ್ರೀನಿವಾಸಯ್ಯನವರ ಪರಿಸ್ಥಿತಿ ಬಗ್ಗೆ ನಿಖರವಾಗಿ ಹೇಳಲು ಆಗುತ್ತಿಲ್ಲ ಏನೊಂದು. ದೀಪಿಕಾಗಂತೂ ಒಮ್ಮೆ ತನ್ನಜ್ಜನನ್ನ ನೋಡಬೇಕೆಂಬ ಹೆಬ್ಬಯಕೆ. ಕಣ್ಣು ಮುಚ್ಚಿ ಕೂತಿದ್ದಾಳೆ. ಚಿಕ್ಕ ಫ್ರಾಕ್ ತೊಟ್ಟ ಪುಟ್ಟ ಹುಡುಗಿ ಬಾಯಿಗೆಲ್ಲ ಸಿಹಿ ಮೆತ್ತಿಕೊಂಡಿದೆ. ಶ್ರೀನಿವಾಸಯ್ಯ ಪ್ರೀತಿಯಿಂದ ಆ ಮಗುವಿನ ಬಾಯಿ ಒರೆಸುತ್ತಿದ್ದಾರೆ. ಅದೇ ಮಗುವಿಗೆ ರಸ್ತೆ ದಾಟಲು ಭಯ. ವಾಹನಗಳ ಸಂಚಾರ, ಜನದಟ್ಟಣೆ ಜೋರಾಗಿದೆ. ಭಯದಿಂದ ಆ ಪುಟ್ಟ ಹುಡುಗಿಯ ಕೈ ನಡುಗುತ್ತಿದೆ. ಏನೇ ಆದರೂ ಜೊತೆಗೆ ನಾನಿದ್ದೇನೆ ಎನ್ನುವ ಅಭಯಹಸ್ತ ನೀಡುವ ಕೈಗಳು ಜೊತೆಯಾದಾಗ ಧೈರ್ಯ ಬಂದಿತ್ತು ಆ ಹುಡುಗಿಗೆ. ಭಯ ತುಂಬಿದ ಕಣ್ಣುಗಳು ಈಗ ಶ್ರೀನಿವಾಸಯ್ಯನವರನ್ನ ನೋಡಿ ನಗು ಅರಳಿಸಿದೆ. ಜ್ವರ ಬಂದು ಆ ಮಗು ಕನವರಿಸುತ್ತಿದೆ. ಆಗಲೂ ಕೂಡ ಜೊತೆಯಾಗಿದ್ದು ಶ್ರೀನಿವಾಸಯ್ಯ. ಆ ಮಗುವಿನ ಓದು, ಹಾಡು, ಆಟ ಎಲ್ಲದರಲ್ಲಿಯೂ ಕೂಡ ಶ್ರೀನಿವಾಸಯ್ಯನವರ ಅಚ್ಚಿದೆ. ಅದೇ ಸರ್ವಜ್ಞನ ಪದಗಳು, ಅದೇ ಬಿಡಿಸಲು ಕಷ್ಟವಾದ ಉಡುಪುಗಳು. ಅವರ ನಗು ಎಲ್ಲವೂ ಕೂಡ ಕಣ್ಣ ಮುಂದೆ ಬಂದಂತಾಗಿ ಹುಚ್ಚು ಹಿಡಿಯುತ್ತಿದೆ ದೀಪಿಕಾಗೆ. ಕಣ್ಣು ಮುಚ್ಚಿದರೆ ಆಕೆಯ ತಾತ, ಕಿವಿಗೆ ಅಪ್ಪಳಿಸುತ್ತಿರುವ ಅವರ ನೆನಪಿನ ಧ್ವನಿ. ಬೆಚ್ಚಿ ಒಮ್ಮೆಯ ಕಣ್ಣು ತೆರೆದಳು. ನೋ, ನಾನು ತಾತನ್ನ ನೋಡಬೇಕು, ಈಗಲೇ, ಈ ಕ್ಷಣವೇ. ಪ್ಲೀಸ್ ಬಾಲು ಅಂಕಲ್, ನನಗೆ ತಾತನ್ನ ನೋಡೋಕೆ ಬಿಡಿ ಪ್ಲೀಸ್. ಇಷ್ಟೊತ್ತು ಒಟ್ಟಿಗಿರಿಸಿದ್ದ ದುಃಖ ಈಗ ಕಣ್ಣೀರಿನ ರೂಪು ಪಡೆದು ಸಾಗರೋಪಾದಿಯಲ್ಲಿ ಹೊರಬರುತ್ತಿದೆ. ದೀಪಿಕಾ, ಕಂಟ್ರೋಲ್ ಯುವರ್ ಸೆಲ್ಫ್. ತಾತನಿಗೆ ಟ್ರೀಟ್ಮೆಂಟ್ ನಡೀತಿದೆ, ಏನೂ ಆಗಲ್ಲ ತಾತನಿಗೆ, ನಾನಿದ್ದೀನಿ. ಬಾಲಕೃಷ್ಣ ಶ್ರೀನಿವಾಸಯ್ಯನವರ ಪರಿಸ್ಥಿತಿ ಕ್ಲಿಷ್ಟ ಎನಿಸಿದರೂ ಅದನ್ನು ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಅಂಕಲ್ ಪ್ಲೀಸ್, ಅಂಕಲ್ ನಾನು ತಾತನನ್ನ ಒಮ್ಮೆ ನೋಡ್ತೀನಿ ಪ್ಲೀಸ್ ಅಂಕಲ್,
ಇಲ್ಲ ಅನ್ಬೇಡಿ ಪ್ಲೀಸ್. ಅವಳಿಂದ ಸಾಧ್ಯವಾಗುತ್ತಿಲ್ಲ ತನ್ನ ತಾತನಿರದ ತನ್ನ ಬದುಕನ್ನ ಊಹಿಸಲು. ಅರ್ಜುನ್ ಆಕೆಯ ಭುಜವನ್ನ ಬಳಸಿ ಹಿಡಿದು ನಿಂತಿದ್ದಾನೆ. ಪಾರ್ವತಿ ಕೂಡ ದೀಪಿಕಾಳ ತಲೆ ನೆವರಿಸುತ್ತಿದ್ದಾರೆ. ಅಷ್ಟರಲ್ಲಿಯೇ ಎದುರು ಕಂಡಿದ್ದು ನರೇಂದ್ರ. ದೀಪಿಕಾಳ ದುಃಖ ಈಗ ಕೋಪದ ರೂಪ ಪಡೆದು ತಿರುಗಿದ್ದು ನರೇಂದ್ರ ಅವರಲ್ಲಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಎಲ್ಲಿಂದ ನನ್ನ ಜೀವನದಲ್ಲಿ ಬಂದ್ರಿ? ಗುರುತು ಪರಿಚಯವೇ ಇಲ್ದೋ ಇರೋ ನಿಮ್ಮ ನೋವಿಗೆ ಸ್ಪಂದಿಸೋಕೆ ಹೋಗಿ ನಾನು ನನ್ನ ಜೀವ ಅಂದ್ಕೊಂಡಿರೋ ನನ್ನ ತಾತನನ್ನ ಸಾವು ಬದುಕಿನ ಮಧ್ಯೆ ಹೋರಾಡೋಕೆ ಬಿಟ್ಟಿದ್ದೀನಿ. ಎಲ್ಲವೂ ನಿಮ್ಮಿಂದಾನೆ. ಒಂದ್ ತಿಳ್ಕೊಳ್ಳಿ, ತಾತನಿಗೆ ಏನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ. ಹೋಗಿ, ಇಲ್ಲಿಂದ ದೂರ ಹೋಗಿ. ದಯವಿಟ್ಟು ಕಣ್ಣಿಗೆ ಕಾಣಿಸದಷ್ಟು ದೂರ ಹೋಗಿ. ನಮ್ಮ ಪ್ರಪಂಚದಲ್ಲಿ ಮೊದಲಿನ ಹಾಗೆ ನಾನು, ತಾತ, ಅಜ್ಜಿ, ಬಾಲು ಅಂಕಲ್, ಅರ್ಜುನ್ ಇಷ್ಟೇ ಖುಷಿಯಾಗಿ ಇದ್ದೀವಿ, ಇರ್ತೀವಿ ಕೂಡ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ಹೋಗಿ. ದೀಪಿಕಾಳಿಂದ ಬಂದ ಮಾತುಗಳು ಇವು. ಆವೇಶದಿಂದ ಅಲ್ಲ, ಅದೇ ವಾಸ್ತವ. ಪ್ರಾಣವಾಯುವಂತಿದ್ದ ಶ್ರೀನಿವಾಸಯ್ಯನವರನ್ನ ಬಿಟ್ಟು ಇರಲು ಆಕೆಗೆ ಅಸಾಧ್ಯ. ವೈಶಾಲಿಗೆ ವಾಸ್ತವದ ಪರಿಸ್ಥಿತಿಯನ್ನ ನಯವಾಗಿ ತಿಳಿಸಿ ಹೇಳಿದ್ದರು ನರೇಂದ್ರ. ಬಹುಶಃ ಈಗವರು ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಫಲರಾದಂತಿದೆ. ದೀಪ್ತಿಕಾಳ ಸಾವು. ದೀಪಿಕಾ ತಮ್ಮದೇ ಅವಳಿ ಮಗಳು, ಈಗ ಶ್ರೀನಿವಾಸಯ್ಯನವರ ಮುದ್ದಿನ ಮೊಮ್ಮಗಳು. ಇನ್ನೂ ಸತ್ಯ ತಿಳಿದಿದೆ. ಈಗ ಶ್ರೀನಿವಾಸಯ್ಯ ಆಸ್ಪತ್ರೆಗೆ ಸೇರಿದ್ದಾರೆ. ಅದನ್ನ ಅರಿತು ತಾನು ಗಂಡನ ಜೊತೆ ಬಂದಿದ್ದಳು ವೈಶಾಲಿ. ಹೆತ್ತ ಮಗಳು, ನಿಮ್ಮಿಂದಲೇ ತೊಂದರೆಯಾಗುತ್ತಿದೆ, ಹೋಗಿ ಎಂದರೆ ಆ ಹೆತ್ತ ಕರುಳಿಗೆ ಹೀಗಾಗಬೇಡ. ದೀಪಿಕಾ, ಡೋಂಟ್ ವರಿ, ತಾತನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ. ಬಾಲು ಅಂಕಲ್ನ ಈ ಮಾತಿನಿಂದ ಕಳೆದು ಹೋದ ಚೈತನ್ಯ ಮತ್ತೆ ಬಂದಂತಾಗಿತ್ತು ಆಕೆಗೆ. ಹೊತ್ತ ಹರಕೆ ಫಲಿಸಿತ್ತು. ಶ್ರೀನಿವಾಸಯ್ಯನವರಿಗೆ ಪ್ರಜ್ಞೆ ಬಂದ ಹೊತ್ತದು. ದೀಪಿಕಾ ಅವರ ಪಕ್ಕದಲ್ಲಿ ಅವರ ಕೈ ಹಿಡಿದು ಕೂತಿದ್ದಾಳೆ. ಆಕೆಯ ಕಣ್ಣೀರು ಶ್ರೀನಿವಾಸಯ್ಯನವರ ಕೈ ತೋಯಿಸುತ್ತಿದೆ. ಪ್ರಯಾಸದಿಂದ ಶ್ರೀನಿವಾಸಯ್ಯ ಸೂಜಿ ಚುಚ್ಚಿದ ಇನ್ನೊಂದು ಕೈಯಿಂದ ಮೆಲ್ಲಗೆ ದೀಪಿಕಾಳ ತಲೆ ಸವರಿ ಕಿರುನಕ್ಕಿದ್ದರು. ಶ್ರೀನಿವಾಸಯ್ಯನವರಿಗೆ ಈಗ ಸರಿಸುಮಾರು 98 ವರ್ಷಗಳು ಆಗಿರಬೇಕು. ದೇಹ ಮೊದಲಿಗಿಂತಲೂ ಕೃಶವಾಗಿದೆ. ಸೀದಾ ನಡೆಯುತ್ತಿದ್ದವರ ಕೈಯಲ್ಲಿ ಊರುಗೋಲು. ಜಾನಕಿಯ ಸೊಂಟ ಬಾಗಿದೆ. ಬಿಳಿ ಕೂದಲು ತಲೆ ಪೂರ್ತಿಯಾಗಿ ಹರಡಿದೆ. ದೃಷ್ಟಿ ಅಂತೂ ಮೊದಲಿಗಿಂತಲೂ ಮಂಜು ಮಂಜು. 7 ವರ್ಷದ ಪುಟ್ಟ ಬಾಲಕಿ ಓಡಿ ಬಂದು ಶ್ರೀನಿವಾಸಯ್ಯನವರ ಪಕ್ಕ ಕೂತಿದೆ. ಅದೇ ಕಣ್ಣು, ಅದೇ ಮೂಗು. ದೀಪಿಕಾ ಚಿಕ್ಕವಳು ಇರುವಾಗ ಹೇಗಿದ್ದಳಲ್ಲ ಹಾಗೆ. ತಾತ, ನಾನೊಂದು ಸರ್ವಜ್ಞನ ವಚನ ಕಲ್ತಿದ್ದೀನಿ, ಹೇಳ. ಶ್ರೀನಿವಾಸಯ್ಯ ಹೇಳು ಎನ್ನುವಂತೆ ಕಣ್ಸನ್ನೆ ಮಾಡಿದರು. ಆ ಪುಟ್ಟ ಮಗು ತನ್ನ ತೊದಲು ನುಡಿಯಿಂದ ಹೀಗೆ ಹೇಳಿದ್ದು. ದಾನಭಕ್ತಿಗಳಲ್ಲಿ ನಾನು ಮರೆತಿರಬೇಕು. ನಾನೆಂಬ ರೋಗ ನೀಗಿದಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ತಾತ, ಇದರ ಅರ್ಥ ಏನಂದ್ರೆ ಭಕ್ತಿ, ದಾನ, ಧರ್ಮಗಳಲ್ಲಿ ನಾನು ಅನ್ನೋ ಅಹಂಕಾರ ಇರಬಾರದು. ಮನುಷ್ಯನು ತನ್ನಲ್ಲಿಯ ನಾನು ಅನ್ನೋ ಗರ್ವದ ರೋಗದಿಂದ ಪಾರಾದರೆ ಅವನಿಗೆ ಗುರುಬೋಧೆಯ ಫಲವೂ ಸಿಗುತ್ತೆ ಅಂತ ಅಲ್ವಾ? ಆ ಮಗುವಿಗೆ ಹೆಮ್ಮೆ. ತನ್ನಮ್ಮ ಹೇಳಿಕೊಟ್ಟಿದ್ದು ಪೂರ್ತಿಯಾಗಿ ಹೇಳಿಬಿಟ್ಟೆ ಎಂದು. ಶ್ರೀನಿವಾಸಯ್ಯ ಆ ಮಗುವಿನ ಕೆನ್ನೆಗೆ ಮೃದುವಾಗಿ ಚುಂಬಿಸಿ, ಯಾರು ಹೇಳಿಕೊಟ್ಟರು ಎಂಬಂತೆ ಪ್ರಶ್ನಿಸಿದರು. ಅದಕ್ಕೆ ಆ ಮಗುವಿನ ಉತ್ತರ ಅಮ್ಮ ಎಂಬ 2 ಅಕ್ಷರವಷ್ಟೇ. ತಾಯಿಯಂತೆ ಸೀರೆ ನೂಲಿನಂತೆ ಮಗಳು. ಅರ್ಜುನ್ ಮತ್ತೆ ದೀಪಿಕಾ ಮದುವೆಯಾಗಿ ಈಗ 8 ವರ್ಷಗಳು ಕಳೆದಿವೆ. ಅವರ ಪ್ರೀತಿಯ ದ್ಯೋತಕವಾಗಿ ನೇಸರ ಜನಿಸಿದ್ದಾಳೆ. ಅಮ್ಮ ಕಾಲೇಜಿನಿಂದ ಬಂದ ಸದ್ದಾಗಿ ಮಗು ಅಮ್ಮನ ಬಳಿ ಓಡಿ ಹೋಯಿತು. ಅಮ್ಮ, ನಾನು ತಾತನ ಹತ್ರ ನೀನು ಹೇಳಿಕೊಟ್ಟ ವಚನ ಪೂರ್ತಿ ಹೇಳಿಬಿಟ್ಟೆ. ಆ ಮಗುವಿನ ಮುಖದಲ್ಲಿ ಯುದ್ಧ ಗೆದ್ದ ಖುಷಿ. ಹಿಂದೆ ಬರುತ್ತಿದ್ದ ಅರ್ಜುನ್ ನೇಸರಾಳಿಗಾಗಿ ಚಾಕ್ಲೇಟ್ಸ್ ಖರೀದಿಸಿ ತಂದಿದ್ದ. ಅಮ್ಮನ ತೋಳಿನಿಂದ ಈಗ ಅಪ್ಪನ ತೋಳಿಗೆ, ಅಪ್ಪನ ಕೆನ್ನೆಗೆ ಮುತ್ತು ಕೊಟ್ಟು ಅವನ ಜೇಬಲ್ಲಿಯ ಚಾಕ್ಲೇಟ್ ಇಸಿದುಕೊಂಡಿದ್ದಳು ನೇಸರ. ಅಷ್ಟರಲ್ಲಿ ಮತ್ತೆ ಮನೆ ಹೊರಗೆ ಕಾರ್ ಹಾರ್ನ್ ಸದ್ದಾಗಿತ್ತು. ಅರೆ, ನರೇಂದ್ರ, ವೈಶಾಲಿ ಇಬ್ಬರೂ ಕೂಡ ತಮ್ಮ ಮೊಮ್ಮಗಳಿಗಾಗಿ ಕೇಕ್ ತಂದಿದ್ದಾರೆ. ಇವತ್ತು ನೇಸರಳ ಹುಟ್ಟಿದ ಹಬ್ಬ, ಅದಕ್ಕಾಗಿ. ಶ್ರೀನಿವಾಸಯ್ಯ ಹುಷಾರಾದ ಬಳಿಕ ಅವರ ಒಪ್ಪಿಗೆಯಿಂದಲೇ ದೀಪಿಕಾಳನ್ನ ನೋಡಲು ಕಡೇ ಪಕ್ಷ ವಾರಕ್ಕೆ ಒಮ್ಮೆಯಾದರೂ ಬರಲು ಅನುಮತಿಯನ್ನ ಪಡೆದಿದ್ದರು. ಆದರೆ ಶ್ರೀನಿವಾಸಯ್ಯ ಅಧಿಕಾರ ಚಲಾಯಿಸಲಿಲ್ಲ.
ಬದಲಾಗಿ ದೀಪಿಕಾ ಅವರ ಮಗಳು ಎನ್ನುವ ಸತ್ಯವನ್ನ ಒಪ್ಪಿಕೊಂಡಿದ್ದರು. ಅನುಮತಿಯ ಅಗತ್ಯವಿಲ್ಲ, ನೀವು ಯಾವಾಗ ಬೇಕಾದರೂ ಬರಬಹುದು, ಆದರೆ ದೀಪಿಕಾಳನ್ನ ತನ್ನಿಂದ ಮಾತ್ರ ದೂರ ಮಾಡಬೇಡಿ ಎನ್ನುವ ವಿನಂತಿಯಷ್ಟೇ ಅವರದ್ದು. ಮನೆ ಪೂರ್ತಿಯಾಗಿ ಅಲಂಕಾರಗೊಂಡಿದೆ. ಬಣ್ಣ ಬಣ್ಣದ ಲೈಟ್ಗಳಿಂದ ಗುಲಾಬಿ ಹೂವಿನ ಪಕಳೆ, ಸುಗಂಧ ದ್ರವ್ಯಗಳು. ನೇಸರ ಬಿಳಿಯ ಫ್ರಾಕ್ ತೊಟ್ಟಿದ್ದಾಳೆ. ಒಳ್ಳೆ ರಾಜಕುಮಾರಿಯ ಹಾಗೆ ಅವಳ ವೇಷ. ಕೇಕ್ ಕಟ್ ಮಾಡಿದ ಬಳಿಕ ಒಂದು ಚಂದನೆಯ ಫ್ಯಾಮಿಲಿ ಫೋಟೋ. ಆ ಫೋಟೋದಲ್ಲಿ ಶ್ರೀನಿವಾಸಯ್ಯ ಪಾರ್ವತಿ ಕೂತಿದ್ದಾರೆ. ಅವರ ಬೆನ್ನ ಹಿಂದೆ ದೀಪಿಕಾ ಅರ್ಜುನ್ ನಿಂತಿದ್ದಾರೆ. ಅವರ ಕೈಯಲ್ಲಿ ನೇಸರ. ಅರ್ಜುನ್ನ ಪಕ್ಕ ಬಾಲು, ದೀಪಿಕಾ ಪಕ್ಕ ನರೇಂದ್ರ ವೈಶಾಲಿ. ತುಂಬು ಕುಟುಂಬ ಎನ್ನುವುದಕ್ಕೆ ಅರ್ಥ ಈಗ ಬಂದಂತಿತ್ತು. ಬದುಕಿನ ಜೊತೆ ಕಾಲದ ಪಯಣ ಸದ್ದಿಲ್ಲದೆ ಸಾಗಿತ್ತು. ಆದರೆ ಏನೂ ಬದಲಾಗಿಲ್ಲ. ಎಲ್ಲವೂ ಮೊದಲಿನ ರೀತಿಯಾಗಿಯೇ ಇದೆ. ಬದಲಾವಣೆ ಇಷ್ಟೇ, ತಾನು ಪ್ರೀತಿಯಿಂದ ಬೆಳೆಸಿದ ಕೂಸು ಈಗ ತಾಯಿ ಸ್ಥಾನಕ್ಕೆ ಬಡ್ತಿ ಹೊಂದಿದ್ದಾಳೆ. ದೀಪಿಕಾ ಯಾವಾಗಲೂ ತಾಯಿಯೇ. ತನ್ನನ್ನ ಅನುಕ್ಷಣ ಕಾಳಜಿ ಮಾಡುವ ತನ್ನ ಎರಡನೇ ಅಮ್ಮ ದೀಪಿಕಾ. ಈ ರೀತಿ ಮನಸ್ಸಿನಲ್ಲಿಯೇ ಹೇಳಿಕೊಂಡಿದ್ದರು ಶ್ರೀನಿವಾಸಯ್ಯ. ಆ ಮಾತು ಮನಸ್ಸಿನಲ್ಲಿ ಮೂಡಿದ ಒಡನೆಯೇ ಅವರ ತೊಟಿಯಲ್ಲಿ ಚಂದನೆಯ ನಗು. ಆ ನಗುವಿನ ಫಲವಾಗಿ ಫೋಟೋಗ್ರಾಫರ್ ಒಂದು ಚಂದನೆಯ ಫೋಟೋ ಕ್ಲಿಕ್ಕಿಸಿದ್ದ. ಹಣ, ಆಸ್ತಿ ಎಲ್ಲವೂ ಶೂನ್ಯ. ನಾವು ರೂಢಿಸಿಕೊಂಡ ವ್ಯಕ್ತಿತ್ವ, ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ನಾವು ಅಳಿದರೂ ಕೂಡ ಸಮಾಜದಲ್ಲಿ ನಮ್ಮನ್ನ ಜೀವಂತವಾಗಿರಿಸುತ್ತವೆ. ಸಕಾರಾತ್ಮಕ ಯೋಚನೆ ಮಾಡೋಣ, ಒಳ್ಳೆಯ ವಿಚಾರ ನಮ್ಮ ಜೊತೆಯಾಗಿಸಿಕೊಳ್ಳೋಣ, ಹಿರಿಯರನ್ನ ಗೌರವಿಸೋಣ, ಪ್ರೀತಿಸೋಣ. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು ಅಲ್ವೇ? ಏನಂತೀರಿ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.